ನಂದು ಕಿತ್ತಡಿ ಕಿರಣ್ ಅಂತ ಸೋಷಿಯಲ್ ಮೀಡಿಯಾ ನೇಮು. ಏನಕ್ಕ ಹೆಸರು? ಕಿತ್ತಡಿ ಅಂತಂದರೆ ಕಿತ್ತು ಅಡಿ ಇಡುವವನೇ ಕಿತ್ತಡಿ. ಅಡಿ ಅಂದರೆ ಪಾದ. ಸೊ ಇಂಗ್ಲೀಷಲ್ಲಿ ಹೇಳೋದಾದರೆ ಫೂಟ್ ಲಿಫ್ಟರ್ ಅಂತ. ಎಷ್ಟೋ ಜನ ಬಂದ್ಬಿಟ್ಟು ಹೇಳೋರು, ಇದೆಲ್ಲ ಏನಕ್ಕೆ ಮಾಡ್ತೀಯಾ, ಇದೆಲ್ಲ ನಾವು ಮಾಡಬಾರ್ದು. ಯಾಕೆ ನಾವು ಮಾಡಬಾರ್ದು ಅಂದರೆ ನಾವು ರೆಪ್ಯೂಟೆಡ್ ಫ್ಯಾಮಿಲಿ. ಬಟ್ ಹಂಗೆ ಹೇಳಿದವರು ಅದೇ ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ಬೆಳೆದ ಮೇಲೆ ನಮ್ಮ ಹುಡುಗ ಅಂದ್ಬಿಟ್ಟು ಸ್ಟೋರಿ ಹಾಕೋತಾರೆ. KSRTC ರೌಂಡೆಡ್ ಆಫ್ ಅಮೌಂಟ್ ಅನ್ನೋದನ್ನ ಮಾಡಿರೋದು ಬಂದು ಕಂಡಕ್ಟ್ರು ಮತ್ತು ಪ್ರಯಾಣಿಕರ ನಡುವೆ ಚಿಲ್ಲರೆಗೆ ಸಮಸ್ಯೆ ಆಗುತ್ತೆ. ಈಗ ನಾನು ಹೇಳೋದು ಆಯಿತು, ಚಿಲ್ಲರೆ ಯಾರು ಕೊಡಲ್ಲೋ ಅವ್ರಿಗೆ ಮಾಡಿ, ನಾನು UPI ಮಾಡ್ತೀನಲ್ಲ, ನನಗೆ ಯಾಕೆ ಮಾಡ್ತಾಯಿದ್ದೀರಾ? ನಾನೇನು ಯೋಚನೆ ಮಾಡಿದ್ದು ಅಂತಂದರೆ, ಸೊ ₹1 ನಾವು ಕೇಳ್ಬೋದು ಅನ್ನೋದಾದರೆ ನಮ್ಗೆ ಈ ಥರ ದೈನಂದಿನವಾಗಿ ಎಷ್ಟೋ ಇದಾಗುತ್ತೆ. ಸೊ ಅದನ್ನು ನೀವು ಕೇಳೋಕ್ಕೆ ಇದೊಂದು ಸೆಟ್ ಆಗಲಿ ಅಂತ ಅಂದ್ಬಿಟ್ಟು ಮಾಡಿದೆ. ಅದಾದಮೇಲೆ ನನಗೆ DMsಗಳು ಬಂದಿದ್ದು, ಬ್ರೋ ನಂದು ಇದರಲ್ಲಿ ₹3 ಹೋಗ್ಬಿಟ್ಟಿದೆ, ನೀವೇ ಮಾಡಿ, ನಿಮಗೆ 30,000 ಬಂದಿದೆ ಅನ್ನೋದಾದರೆ ಇದ್ರಲ್ಲಿ 90,000 ಬರುತ್ತೆ, ಅದರಲ್ಲಿ ನೀವು ಆಫ್ ಇಟ್ಕೊಂಡು ನನಗೆ ಆಫ್ ಕೊಡಿ. ಈಗ ನನಗೇನಾಗುತ್ತೆ, ಈಗ ನೋಡಿ ಅದನ್ನು ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಳ್ಳೋಂಗು ನೆಕ್ಸ್ಟ್ ಏನು ಅನಿಸುತ್ತೆ, ಬೇಡ ಬಿಡು. ಅಡ್ವೆಂಚರ್ ಸ್ಟಾರ್ಟ್ಸ್ ವೇರ್ ಫಿಯರ್ ಎಂಡ್ಸ್ ಅಂತ ಒಂದು ಮಾತಿದೆ. ಅಂದರೆ ಎಲ್ಲಿ ಭಯ ಇರಲ್ವೋ ಅಲ್ಲಿ ಏನಾದರೂ ಒಂದು ಹೊಸ ಅಡ್ವೆಂಚರು ದಾರಿ ತೆರೆದುಕೊಳ್ಳುತ್ತೆ ಅಂತ. ಇವೆಲ್ಲ ಏನಾಗುತ್ತೆ, ಕಡಲೆ ಅಗದಿರೋರು ಆಡೋ ಮಾತುಗಳು ಅಂತ ಕೆಲವು ಸತಿ ಪ್ರಪಂಚದ ಕೆಲವು ವರ್ಗ ಟೀಕಿಸಿದ್ರು. ಅದು ಯಾವತ್ತೂ ಸತ್ಯ ಅನುಭವಿಸಿದವ್ರಿಗೆ, ಕಥೆ ಬರೀ ನೋಡೋರಿಗೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ತುಂಬ ಜನ ಕೆಲಸ ಬಿಟ್ಟು ಮೋಟೋ ವ್ಲಾಗಿಂಗು, ಬೈಕಲ್ಲಿ ಇಷ್ಟೆಲ್ಲ ದೇಶ ಸುತ್ತಿದ್ರು, ಅವೆಲ್ಲ ಒಂದು ಅವರಲ್ಲಿರೋ ಒಂದು ಹುಚ್ಚಿಗೇನೋಪ್ಪ ಅದನ್ನು ಪೋಷಿಸ್ಕೊಂಡ್ರು ಅಂತ ಅನ್ಬೋದು. ಇದು ಒಂದು ಕಡೆ. ಆದರೆ ಸಮಾಜಕ್ಕೆ ನಮ್ಮ ಕಡೆಯಿಂದ ಏನಾದರೂ ಒಂದು ಪರಿವರ್ತನೆ ಆಗಬೇಕು ಅಂತ ಆ ಕಿಚ್ಚು, ಆ ಒಂದು ಸ್ವಾರ್ಥವಿಲ್ಲದ ಒಂದಷ್ಟು ಮಿಷನ್ ಅಂತ. ಈಗ ಉದಾಹರಣೆಗೆ ನೋಡಿ, ಬೆಟ್ಟಿಂಗ್ ಆ್ಯಪ್ಸ್ಗಳನ್ನೆಲ್ಲ ಬ್ಯಾನ್ ಆಗಬೇಕು ಅಂತ ಉದ್ದೇಶ ಆಗಿರಲಿ, ಸಾಮಾಜಿಕ ಕಳಕಳಿ. ಅಟ್ ದ ಸೇಮ್ ಟೈಮ್ KSRTC ವಿರುದ್ಧನೇ ಒಂದು ಕೇಸ್ ಹಾಕೋದಾಗಿರಲಿ, ಬರೀ ₹1 ಮ್ಯಾಟರ್. ₹1 ಅಲ್ಲ, ₹1 ಆಗಿರೋ ಮೋಸನೇ ಇದು, ಅನ್ಯಾಯ ಅಂತ ದನಿ ಎತ್ತುವಂಥ ಒಂದು ವ್ಯಕ್ತಿತ್ವಗಳು ಸಿಸ್ಟಮ್ಗೆ ಹೆದರದೆ ಇವತ್ತಿಗೂ ಇದ್ದಾರಾ ಅಂತ ಒಂದು ಆಶ್ಚರ್ಯ ಚಿಹ್ನೆ ಯಾರಲ್ಲಾದರೂ ಇದ್ದರೆ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿನೇ ನಮ್ಮ ಕಿರಣ್. ಅಫ್ಕೋರ್ಸ್ ಸೂರ್ಯನ ಕಿರಣ ರಶ್ಮಿ ಆದರೆ ಇವತ್ತು ಸನ್ರೈಸ್ ಮೀಟಿಂಗ್ ಅನದರ್ ಸನ್ರೈಸ್. ಸೊ ಫಸ್ಟ್ಲಿ ಕಿರಣ್ ಅವರೇ, ವೆಲ್ಕಮ್. ಹೇಗಿದ್ದೀರಿ? ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿದ್ದೀನಿ. ನೀವು ಹೆಂಗಿದ್ದೀರಾ? ನಾನು ಸಕ್ಕದಾಗಿದ್ದೀನಿ. ನಮ್ಗೆ ಹೆಂಗಂತಂದರೆ ಇಲ್ಲಿ ಬಂದಾಗ ಮೇ ಬಿ ನನ್ನ ಅದೃಷ್ಟ, ಈ ಜಸ್ಟ್ ಕ್ಯೂರಿಯಸ್ ಕಾರ್ಯಕ್ರಮ ಏನಿರುತ್ತೆ ಇದು ಪ್ರಪಂಚದಲ್ಲಿರುವಂಥ ಎಲ್ಲ ತರಹದ ಹೂವುಗಳಿಗೂ ಒಂದು ವೇದಿಕೆ ಆಗತ್ತೆ ಇದು. ಸೊ ಅದರ ಗಂಧನ ಫಸ್ಟು ಸವಿಯೋದೇ ನಾನಲ್ವಾ ಅನ್ನೋ ಒಂದು ಖುಷಿ. ಆದರೆ ಅದನ್ನು ಪಸರಿಸಿರುವ ಒಂದು ಜವಾಬ್ದಾರಿನೂ ಈ ವೇದಿಕೆಗಿದೆ. ಇದು ಪರ್ಪಸ್ ಸೈಡು. ಫನ್ ಸೈಡು ಇನ್ನೊಂದಂದರೆ, ನೀವುಗಳೆಲ್ಲ ಮಾತಾಡ್ತಿರಲ್ಲ ನಿಮ್ಮ ಲೈಫ್ ಹೀಗೆ ಹಾಗೆ ಎಲ್ಲ ಅಂದಾಗ ನಮಗೊಂಥರ ನಾವೇನು ಅಂತ ಕನ್ನಡಿ ಹಿಡ್ದಂಗೆ ಆಗ್ತಾ ಇರುತ್ತೆ. ಎಲ್ಲಿ ತಿದ್ಕೋಬೇಕು, ಎಲ್ಲಿ ನಾವು ಹೀಗೂ ನೋಡ್ಬೋದಲ್ಲ ಲೈಫನ್ನು ಅಂತ. ಇವೆಲ್ಲ ಒಂಥರ ಕಾಕ್ಟೇಲು ಬದಲಾಯಿಸ್ತಾನೆ ಇರ್ತೀರಿ. ಸೊ ಹಾಗಾಗಿ ನಾನು ಹೀಗಿದ್ದೀನಿ. ಸೊ ಮೊದಲನೇದಾಗಿ ವಾಟ್ ಅ ಲೈಫ್ ಯುವ್ ಲೆಡ್ ಅಂದರೆ, ಹೇಳೋದ್ನಲ್ಲ, ನಾಣ್ಯಕ್ಕೆ ಒಂದು 2 ಮುಖ ಇದ್ದರೆ ಒಂದು ಕಡೆ ತಮ್ಮ ಹಸಿವಾದರೆ ಇನ್ನೊಂದು ಕಡೆ ಕಿಚ್ಚು, ಎರಡೂ ಕಾಣ್ತಾ ಇದೆ. ಸೊ ನೀವು ಹೇಳಿ ಕಿರಣ್, ಈ ಒಂದು ಜೀವನದ ಹಂತದಲ್ಲಿ ಏನನ್ನು ಎದುರು ನೋಡ್ತಾ ಇದ್ದೀರಾ, ತಾವು ಹೇಗಿದ್ದೀರಾ? ನೀವು ಆ್ಯಕ್ಚುಲಿ ಅಲ್ಲಿ ಹೇಳಬೇಕಾದ್ರೆ ನಾನೊಂದು ಕೇಳಿದೆ, ಲೈಫ್ ಹೆಂಗೆ ಕರ್ಕೊಂಡು ಹೋಗುತ್ತೋ ಹಂಗೆ ಬರೋದು ಒಂದು ರೀತಿ ಅಂತ ಹೇಳಿದ್ರಲ್ಲ. ಮೇ ಬಿ ನಾನು ಲೈಫು ಆ ಥರ ಕರ್ಕೊಂಡು ಬಂದಿದ್ದೇನೆ. ನಾನು ಯಾವುದೋ ಮೊದಲೇ ಟಾರ್ಗೆಟ್ ಹಾಕ್ಕೊಂಡು ಹಿಂಗೆ ಆಗಬೇಕು ಇಲ್ಲ ಹಿಂಗೆ ಆಗಬೇಕು, ಅಥವಾ ಅದೆಲ್ಲ ಕೂಡ ಈಗ ನಾನು ಏನು ಮಾಡಿದ್ದೀನೋ ಅವೆಲ್ಲ ನಾನಾಗಿ ಆಗಬೇಕು ಅಂತ ಅಂದ್ಕೊಂಡಿದ್ದಲ್ಲ. ಜೀವನ ಕರ್ಕೊಂಡ್ಬಂತು, ಅದ್ರ ಜೊತೆ ನನಗೇನು ಒಂದಷ್ಟು ವಿಚಾರಗಳಿತ್ತು ಅದನ್ನು ಅಡಾಪ್ಟ್ ಮಾಡ್ಕೊಂಡು ಬಂದಿದ್ದಕ್ಕೆ ಇಲ್ಲಿವರೆಗೂ ಕರ್ಕೊಂಡ್ಬಂದು ನಿಲ್ಲಿಸಿದೆ. ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ವಾವ್ ಅಂತ ಅನ್ಸೋ ವಿಚಾರ ಇಸ್, ಚಾಮರಾಜನಗರದ ಒಬ್ಬ ಹಳ್ಳಿ ಹುಡುಗ ಲಂಡನ್ವರೆಗೂ ಒಂದು 24 ದೇಶಗಳನ್ನು ಬೈಕಲ್ಲಿ ಸುತ್ತೋದು. ಅದು ಕೇಳೋಕ್ಕೇ ನಾವು ಹುಬ್ಬೇರಿಸ್ತೀವಿ, ನೀವು ಅನುಭವಿಸಿರೋರು. ಸೊ ಫಸ್ಟ್ಲಿ ಆ ಹುಚ್ಚು ಎಲ್ಲಿಂದ ಬಂತು ಅಂತ ತುಂಬ ಜನ ಕೇಳಿರ್ತಾರೆ. ಹೌದು. ಅದು ಹುಚ್ಚು ನಿಮಗೆ ಏನು ಮಾಡ್ತು ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಈಗ
ಅಂದರೆ ಬೈಕ್ ಅಂತಂದರೆ ಚಿಕ್ಕ ವಯಸ್ಸಿಂದ ಇಷ್ಟ ಇತ್ತು ನಮಗೆ. ಓಕೆ, ನಮಗೇನಾದರೂ ಖುಷಿ ಕೊಡುತ್ತೆ ಅನ್ನೋದಾದರೆ ಅದು ನಮಗೆ ಗೌರ್ಮೆಂಟಲ್ಲಿ ಕೊಟ್ಟಿದ್ದು. ನಾನು 8ನೇ ಕ್ಲಾಸ್ ಓದಬೇಕಾದ್ರೆ ಸೈಕಲ್ ಕೊಟ್ಟಿದ್ರು ಗೌರ್ಮೆಂಟಿಂದ, ಹಳ್ಳಿ ಮಕ್ಕಳಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಕ್ಕಳಿಗೆ ಕೊಡ್ತಾಯಿದ್ರು ಅದು. ಸೊ ಹಳ್ಳಿಯಿಂದ ಬರ್ತಾರೆ, ಅವ್ರಿಗೆ ಕಷ್ಟ ಆಗುತ್ತೆ ಅಂತ 2008 ಟೈಮಲ್ಲಿ. ಸೊ ಆವಾಗ ನಮಗೆ ಈಗ ಇಲ್ಲಿ ಹೆಂಗೆ ಸಿಟಿಲಿದೆಯೋ ಆ ಥರ ಡಿಮ್ಯಾಂಡ್ ಮಾಡೋಷ್ಟು ಸಿಚುವೇಶನ್ನಲ್ಲೆಲ್ಲ ನಮ್ಮ ಕಡೆ ಇರಲಿಲ್ಲ. ಈವನ್ ಮನೇಲಿ ಚೆನ್ನಾಗಿ ಸೆಟಲ್ಡ್ ಆಗಿದ್ರು ಡಿಮ್ಯಾಂಡ್ ಮಾಡೋದೆಲ್ಲ ಇಲ್ಲ. ಏನು ಲೈಫ್ ಇದೆಯೋ ಅವ್ರ ಅಪ್ಪ ಅಮ್ಮ ಕೊಡ್ತಾರೆ, ಆ ಲೈಫನ್ನು ಲೀಡ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಹಂಗಿದ್ದಾಗ ಗೌರ್ಮೆಂಟ್ ಕಡೆಯಿಂದ ಸೈಕಲ್ ಬರುತ್ತಲ್ಲ, ಅಲ್ಲಿಂದ ಶುರು ಆಗುತ್ತೆ ಅದು. ಓಕೆ, ಸೈಕಲ್ಲೇ ಬರ್ದಿದ್ದವ್ರಿಗೆ ಅದನ್ನು ಕಲ್ತ್ವಿ, ಅದು ಚೆನ್ನಾಗಿತ್ತು. ಸೊ ಅದೊಂದು ತಲೆಯಲ್ಲಿ ಇತ್ತು, ಯಾವ್ದಾದ್ರು ಒಂದು ಚೆನ್ನಾಗಿರೋ ಬೈಕ್ನ ಯಾರಾದರೂ ಊರಲ್ಲಿ ತಂದು ನಿಲ್ಲಿಸಿದ್ರೆ ಅದ್ರ ಮೇಲೆ ನನ್ನ ಕಣ್ಣು ಹೋಗ್ತಾ ಇತ್ತು. ಓಕೆ, ಅದೊಂದು ತಲೆಯಲ್ಲಿ ಇರ್ತಾ ಇತ್ತು. ಆಮೇಲೆ ಕ್ರಮೇಣ ನಮ್ಮ ಲೈಫ್ಗೆ ಅಂತ ನಾವು ಬಂದಮೇಲೆ ಬೈಕೆಲ್ಲ ತೊಗೊಂಡ್ಮೇಲೆ, ಅದಾದಮೇಲೆ ನಾನು ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಆ್ಯಕ್ಚುಲಿ ಅದು ಶುರುವಾಗಿತ್ತು. 2018 ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದೆ. ಮುಗಿಸಾದ್ಮೇಲೆ ನಾವು ಸ್ಟಾರ್ಟಿಂಗ್ ಕಷ್ಟ ಆಯಿತು ಅದು. ಅಂದರೆ ಬೈಕ್ ಅನ್ನೋದೇ ದೊಡ್ಡದು ನಮಗೆ ಆ್ಯಕ್ಚುಲಿ. ಅವಾಗ ಯಾಕೆ ಅಫೋರ್ಡ್ ಮಾಡೋಕ್ಕಾಗಲ್ಲ. ನಮ್ಮದು ಸಿಚುವೇಶನ್ ಹೆಂಗಿರುತ್ತೆ ಅಂತಂದರೆ, ನಾವು ಓದೋವರೆಗೂ ಹುಡುಗರದೊಂದು ಮೆಂಟಾಲಿಟಿ ಇರುತ್ತೆ. ಓದೋವರೆಗೂ ಯಾರ ಹತ್ರನಾದ್ರೂ ದುಡ್ಡು ಕೇಳಿಬಿಡ್ತೀವಿ. ಯಾಕಂತಂದರೆ ಅವ್ನು ಓದ್ತಾ ಇದ್ದಾನೆ, ಸ್ಟೂಡೆಂಟು ಅನ್ನೋದೊಂದು ಲೀನಿಯಸ್ ನಡೆಯುತ್ತೆ. ಇರುತ್ತೆ. ಇನ್ನೊಬ್ರ ಹತ್ರ ಕೇಳೋಕ್ಕೂ ನಮಗೂ ಚೆನ್ನಾಗಿರುತ್ತೆ. ಬಟ್ ಒಂದು ಸಲ ಡಿಗ್ರಿನೋ ಏನೋ ಒಂದು ಮುಗಿಸಿದ್ಮೇಲೆ ನಾವು ದುಡಿಯೋ ಸ್ಟೇಜ್ ಅಂತ ಬರ್ತೀವಲ್ಲ, ಆವಾಗ ಇನ್ನೊಬ್ಬರನ್ನ ಕೇಳೋಕ್ಕಾಗಲ್ಲ. ಅದು ಇವನ್ ಮನೆಯವರಾದರೂ ಅಷ್ಟೇ. ಕೇಳಬೇಕು ಅಂತಂದರೆ ಹೆಸಿಟೇಟ್ ಆಗುತ್ತೆ. ಹೆಂಗೆ ಕೇಳೋದು, ಅವಮಾನ, ಅಸಹ್ಯ. ಅದು ಆ ಕಡೆಯಿಂದ ಏನಾರು ಯಾಕೋ ಮುಗಿಸಿದ್ಯಲ್ಲ, ಈಗ ನಿಂತ್ಕೊಳಕ್ಕಾಗಲ್ವಾ ನಿನ್ನ ಕಾಲ ಮೇಲೆ ಅಂದ್ಬಿಟ್ರೆ ಅಂತನಾ? ಅಂತನ ಅಲ್ಲ, ಕೇಳಿದ್ದಾರೆ ಕೂಡ ತುಂಬ ಸಲ. ಅದು ಆಗೋ ಇದೆ. ನನಗೆ ಅಂತಲ್ಲ, ಎಷ್ಟೋ ಹುಡುಗರಿಗೆ ಅದು ಆಗೇ ಆಗಿರುತ್ತೆ. ಅದು ಇನ್ನೊಂದು ಏನಾಗುತ್ತೆ, ಈಗ ಮನೆ ಕಡೆ ನಾವೇನೋ ಸೆಟ್ಲ್ ಆಗೋಕ್ಕೋ ಅಥವಾ ಕೆಲ್ಸಕ್ಕೆ ಹೋಗೋಕ್ಕೋ ಅಂತ ಒಂದು 2 ವೀಲರ್, ಅದು ನೋಡೋರ್ಗೆ ಹೆಂಗಿರ್ಬೋದು, 2 ವೀಲರ್ ತಾನೇ ಅಂತ ಅನ್ನಿಸ್ಬೋದು. ಆದರೆ ಅದು ತುಂಬ ದೊಡ್ಡ ವಿಚಾರ ಆಗುತ್ತೆ. ಒಬ್ಬರು ಇದರಲ್ಲಿ ಏನಾಗಿರುತ್ತೆ, ಅದು ಜೀವನ ಕಟ್ಕೊಳ್ಳೋಕ್ಕೆ ಅನ್ನೋದು ಒಂದು ಪರ್ಪಸ್ ಇರುತ್ತೆ. ಇನ್ನೊಬ್ರು ಇದರಲ್ಲಿ ಏನಿರುತ್ತೆ, ಶೋಕಿ ಮಾಡೋದು, ಈ ಥರ ಇರುತ್ತೆ. ಸೊ ಪ್ಯಾರೆಂಟ್ಸ್ ಮೆಂಟಾಲಿಟಿ ಹೆಂಗೆ ಯೋಚನೆ ಮಾಡುತ್ತೆ ಅಂತಂದರೆ, ಈಗ ಅಷ್ಟು ಹಳ್ಳಿಯಿಂದ ಬಂದು ಓದ್ತಾ ಇದ್ದೀನಿ ಅಂತ ಹಳ್ಳಿಯಿಂದ ಕಳಿಸೋದೇ ದೊಡ್ಡ ವಿಚಾರ. ಇನ್ನು ಆ ಟೈಮಲ್ಲಿ ನಾನು ಅವ್ರ ಮೈಂಡಲ್ಲಿ ಏನು, ಬೈಕನ್ನು ನಾವು ಕೇಳ್ತೀವಿ ಅಂತಂದರೆ, ಓಕೆ ಬೈಕಲ್ಲಿ ತಗೊಂಡು ಹೋಗ್ತಾನೆ, ಎಲ್ಲರೂ ಶೋಕಿ ಮಾಡ್ತಾನೆ, ಇಲ್ಲ ಎಲ್ಲರೂ ಗೊತ್ತಾಗದೆ ಗುದ್ಬಿಡ್ತಾನೆ, ಏನಾದರೂ ಆಗಿಬಿಡುತ್ತೆ. ಈ ಥರ ಎರಡೆರಡು ಥರ ಯೋಚನೆಗಳು ಇರುತ್ತೆ. ನಾನು ಒಂದು ಕಡೆಯಿಂದ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದಿದ್ದು, ಬಸ್ಸಲ್ಲಿ ಹೋಗೋಷ್ಟಕ್ಕೆ ಆಗ್ತಾ ಇರಲಿಲ್ಲ. ಬಸ್ಸಲ್ಲಿ ಹೋದರೆ 2 ಅವರ್ 3 ಅವರ್ ಆಗ್ತಿತ್ತು. ಬೆಳಗ್ಗೆ ಬೇಗ ಹೋಗ್ಬೇಕಲ್ಲ ಅನ್ನೋದಕ್ಕೋಸ್ಕರ ಡ್ರಾಪ್ ತೊಗೋತಾ ಇದ್ದೆ. ನನ್ನ ಹತ್ರ ಅವಾಗ ಬೈಕ್ ಇರಲಿಲ್ಲ. ಸಿಂಪಲ್ ಒಂದು 10,000 ರೂಪಾಯಿ ಮ್ಯಾಟ್ರ್ ಅಷ್ಟೇ ಅದು. ಬಟ್ ಇರಲಿಲ್ಲ. ಒಂದು 6 ಬೈಕ್ನ ಡ್ರಾಪ್ ಕೇಳ್ಕೊಂಡು ಹೋಗ್ತಾ ಇದ್ದೆ ಕೆಲಸಕ್ಕೆ. ಎಲ್ಲಿ? ಮೈಸೂರಲ್ಲಿ. ನಾನು ಫಸ್ಟು ಇಂಜಿನಿಯರಿಂಗ್ ಮುಗಿಸಿ ಕೆಲಸಕ್ಕೆ ಸೇರ್ಕೊಂಡಾಗ ಅವಾಗ ಎಷ್ಟು 6,000 ರೂಪಾಯಿ 2 ಟೈಮ್ ಊಟ ಕೊಡ್ತಾಯಿದ್ರು. ಒಂದೇ ತಿಂಗಳು ಮಾಡಿದ್ದು. ಆ ಟೈಮಲ್ಲಿ ಮನೇಲಿ ಕೇಳಿದ್ದೆ, ನಂಗೆ ಈ ಥರ ಕಷ್ಟ ಆಗ್ತಿದೆ, ಒಂದು ಬೈಕ್ ಬೇಕು ಅಂತ. ಅವ್ರು ಹೇಳಿದ್ರು, ನಿನ್ಗೇನಕ್ಕೆ ಬೈಕು, ಅಲ್ಲಿ ಸಿಟಿಲಿದೆಯಾ, ಹೆಂಗೋ ಮೇಂಟೈನ್ ಮಾಡು, ಬಸ್ಸಲ್ಲಿ ಹೋಗಿದ್ದು ಬಾ. ಅವ್ರಿಗೆ ಈ ಕಷ್ಟ ಎಲ್ಲ ನಾನು ಬಿಡಿಸಿ ಹೇಳಿದ್ರೆ ಅವ್ರಿಗೆ ಅರ್ಥನೂ ಆಗಲ್ಲ. ಸೊ ಕೊಡಿಸ್ತಿಲ್ಲ. ಅವಾಗ ಡೈರಿನಲ್ಲಿ ಬರೆದಿಟ್ಕೊಂಡೆ. ಓಕೆ, ನಮ್ಮ ಮನೇಲಿ ನಾನು 10,000 ರೂಪಾಯಿ ಕೇಳಿದೆ, ಬೈಕಿಗೆ ಕೊಡಲಿಲ್ಲ. ಓಕೆ, ಇನ್ನೊಂದು ವರ್ಷದಲ್ಲಿ ನಾನು ತಗೊಬೇಕು ಅಂತ ಒಂದು ಬರೆದಿಟ್ಟಿದ್ದು. ಓಕೆ, ಅದಾದಮೇಲೆ ಮತ್ತೆ ಕೆಲಸ ಮಾಡಿ ಚೆನ್ನಾಗಾದಮೇಲೆ ಫಸ್ಟು ಬೈಕು ಅಂತ ಒಂದು ತಗೊತೀವಿ. ನೋಡಿ, ನನ್ನ ಲೈಫ್ ನನಗೆ ಇಲ್ಲಿವರೆಗೂ ಕರ್ಕೊಂಬರ್ತಿದ್ರು, ನನ್ನ ಬಾಯಲ್ಲಿ ಬರೀ ಬೈಕ್ ಅಂತಲೇ ಬರ್ತಾಯಿದೆ. ಯಾಕೆಂತಂದರೆ ನನಗೆ ಜೀವನ ಕಟ್ಕೊಟ್ಟಿರೋದೇ ಬೈಕು. ಆವತ್ತು ಏನೂ ಇಲ್ಲ ಅಂತಂದವನು ಇವತ್ತು ನನ್ನ ಹತ್ರ ಎಲ್ಲ ಇದೆ. ನನಗೆ ಆರಾಮಾಗಿ ಬೇಕಾದ್ರೆ ಇವತ್ತು ಒಂದಿನಕ್ಕೆ 10,000 ಖರ್ಚು ಮಾಡ್ಬೋದು, ಅಷ್ಟಕ್ಕಿದ್ದೀನಿ. ಅದು ಕೊಟ್ಟಿದ್ದು ನನಗೆ ಆ ಬೈಕೆ. ಸೊ 1 ವರ್ಷ ಆದಮೇಲೆ ಮತ್ತೆ ಅದೇ ಬೈಕ್ನ ತೊಗೊಂಡು ಆ ಡೈರಿನಲ್ಲಿ ಮತ್ತೆ ಹೋಗಿ ಮಾರ್ಕ್ ಮಾಡಿ, ಓಕೆ ಹೊಸ ಬೈಕ್ ತೊಗೊಂಡೆ ಅಂತ. ಅಲ್ಲಿಂದ ಶುರು ಆಗಿದ್ದ ಜರ್ನಿ ಇಲ್ಲಿವರೆಗೂ ಕರ್ಕೊಂಡ್ಬಂತು. ಬಾಲ್ಯದ ಕಂಡೀಷ್ನಿಂಗು, ಬಾಲ್ಯದ ಒಡನಾಟ, ಓಡಾಟ ಒಳಗೆ ಒಂದಷ್ಟು ನಿಮಗೆ ಗೊತ್ತಿಲ್ಲದೆ ಇರೋ ಹಂಗೆ ಅದು ಶೇಖರಣೆ ಆಗ್ತಾ ಇರುತ್ತೆ. ಪ್ಯಾರ್ಲಲಿ ಅಪ್ಪ ಅಮ್ಮಂದ್ರ ಒಂದಷ್ಟು ಬ್ಲೂ ಪ್ರಿಂಟಲ್ಲಿ ಚೆನ್ನಾಗಿ ಓದಿ ಸೆಟ್ಲ್ ಆಗಬೇಕು ಅನ್ನೋದು ಅದೊಂದು ಟ್ರ್ಯಾಕಲ್ಲಿ ಓಡ್ತಾ ಇರುತ್ತೆ ಎರಡು. ಸೊ ಇವೆರಡು ಅರ್ಥ ಆಗ್ತಾಯಿತ್ತಾ? ಈಗ ನೀವು ಹೇಳೋದೆಲ್ಲ ನಾನು ರಿಲೇಟ್ ಮಾಡ್ಕೊಂಬಲ್ಲೆ. ಯಾಕಂದರೆ BCom ಕರಿಯರ್ ಟ್ರ್ಯಾಕ್ ಒಂದು ಓಡ್ತಾ ಇತ್ತು, ಬಟ್ ಈ ಕಡೆ ಪ್ಯಾಷನ್ ಅಂತ ಬಂದಾಗ ಸಿಂಗಿಂಗು ಇನ್ನೇನೋ ಒಂದು ಓಡ್ತಾ ಇರುತ್ತೆ. ಯಾವುದ್ರ ಮೇಲೆ ಗಾಡಿ ಕಂಪ್ಲೀಟಾಗಿ ಒಂದು ಕಾಲಕ್ಕೆ ನಿಂತ್ಕೊಂಡ್ಬಿಡತ್ತೆ ಹೇಳೋಕ್ಕಾಗಲ್ಲ. ಕೆಲವರು ಎರಡರ ಮೇಲೂ ಲೈಫ್ ಲಾಂಗ್ ಹೋಗ್ಬೋದು, ಅಥವಾ ಎರಡನ್ನೂ ಬಿಟ್ಟು ಇನ್ಯಾವುದೋ ಹೊಸ ಟ್ರ್ಯಾಕು ಶುರು ಮಾಡ್ಕೋಬೋದು. ಸೊ ನಿಮ್ಮ ಕೇಸಲ್ಲಿ ಇವೆಲ್ಲ ನೋಡ್ತಾ ಬೈ ದ ಟೈಮ್ 2019 ಅಂತ ಬಂದಾಗ ಈ ಕಡೆ ಎಕ್ಸ್ಪೆಕ್ಟೇಷನ್ ಫ್ರಮ್ ದ ಸೊಸೈಟಿ, ಎಕ್ಸ್ಪೆಕ್ಟೇಷನ್ ಫ್ರಮ್ ಫ್ಯಾಮಿಲಿ, ಪ್ಲಸ್ ಸುತ್ತಮುತ್ತ ಎಲ್ಲ ನಡೀತಾ ಇರುತ್ತೆ. ಫೋಮೋ,
ಎಲ್ಲರ ಲೈಫಲ್ಲಿ ಅದಾಗ್ತಾ ಇದೆ, ನನ್ನ ಅದೇ ಲೈಫಲ್ಲಿ ಅದಾಗಿಲ್ಲ ಅಂದರೆ ಸಡನ್ನಾಗಿ ಏನೋ ನಾವು ಒಂಥರ ಬ್ಲ್ಯಾಕ್ ಶೀಪ್ ಆಗೋಗ್ಬಿಡ್ತೀವಿ. ಎಸ್. ಆ ಪ್ರೆಷರು ಇವೆಲ್ಲ ಅರ್ಥ ಆಗ್ತಾ ಇತ್ತಾ? ಅದನ್ನು ಆ ಜಾಗನ ಹೇಗೆ ನೋಡಬೇಕು ಅಂತ ಗೊತ್ತಾಗ್ತಿತ್ತಾ? ಇಲ್ಲ, ಅದು ಒನ್ ಟೈಮಲ್ಲಿ ಕನ್ಫ್ಯೂಸ್ ಆಗಿದೆ. ಓಕೆ, ಏನು ನಡೀತಾ ಇದೆ ನನ್ನ ಲೈಫಲ್ಲಿ ಅಂತ. ನಿಮಗೆ ಯಾವಾಗಲೂ ಫ್ಯಾಮಿಲಿ ಫುಲ್ ಬ್ಯಾಕಪ್ ಆಗಿದ್ದು, ನನಗೇನು ಟೆನ್ಷನ್ ಇಲ್ಲ ಗುರು, ಆ ಲೆವೆಲ್ಗಿದ್ದರೆ ಏನೋ ಒಂದು ನಡೆಯುತ್ತೆ. ಬಟ್ ಆ ಟೈಮ್ ಇದೆ ಗೊತ್ತಾ ಮೇಡಮ್, ಹೆಂಗಿತ್ತು ಅಂತಂದರೆ ನಮ್ಮ ಸಿಚುವೇಶನ್ನು, ಈ ಕಡೆ ನನ್ನ ಕೆಪಾಸಿಟಿ ನನಗೆ ಗೊತ್ತು. ಯಾಕೆಂದರೆ ನಾನು ಯಾರಾದರೂ ಏನಾದರೂ ಆದಾಗ ಗಿಜೆಷನ್ ಅಂತ ಕೇಳ್ತಾರೆ ನನ್ನ ಫ್ರೆಂಡ್ಸೇನೆ. ನಾನು ಫಸ್ಟ್ ಆಫ್ ಆಲ್ ಏನು ಅನ್ಕೊಳ್ಳೋದು, ನನ್ನ ಲೈಫಲ್ಲಿ ಒಂದು ಡಿಸಿಷನ್ ತಗೋಬೇಕು ಅಂತಂದರೆ ನನಗಿಂತ ಬೆಸ್ಟ್ ವ್ಯಕ್ತಿ ಇನ್ನೊಬ್ಬ ಇಲ್ಲ. ಯಾಕೆ ಅಂದರೆ ಒಂದೊಂದು ಸೆಕೆಂಡೂ ನಮ್ಮ ಲೈಫಲ್ಲಿ ಏನಾಗ್ತಿದೆ ಅಂತ ನಮಗೆ ಗೊತ್ತು. ನಮ್ಮ ಮೂಗೊಂದು ನೇರ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಾಗಿರುತ್ತೆ. ನಾನು ಯೂಶ್ವಲಿ ಇದೊಂದು ಮಾತನ್ನ ನನ್ನ ಫ್ರೆಂಡ್ಸ್ಗಳಿಗೆ ಹೇಳ್ತಾ ಇರ್ತೀನಿ, ಸಜೆಷನ್ಸು 1000 ಹೊರಗಡೆಯಿಂದ ತೊಗೊಬೋದಂತೆ, ಬಟ್ ಡಿಸಿಷನ್ ಮಾತ್ರ ಲೈಫಲ್ಲಿ ನಮ್ಮದೇ ಆಗಿರ್ಬೇಕಂತೆ. ಅದು ನಮ್ಮ ಅಪ್ಪ ಅಮ್ಮನೇ ಆದ್ರೂ ಅವ್ರ ಡಿಸಿಷನ್ ನಾವು ತೊಗೊಬಾರ್ದು. ಅವ್ರು ಜನ್ಮ ಕೊಡ್ತಾರೆ, ಜನ್ಮ ಕೊಟ್ಟ ಸೊಸೈಟಿಗೆ ಬಿಡ್ತಾರೆ ಅವರು. ಒಂದು ನನ್ನ ಪ್ರಕಾರ ನನಗೇನು ಅನಿಸುತ್ತೆ ಅಂತಂದರೆ, ಪೋಷಕರು ಮಕ್ಕಳನ್ನ ಕಡಿವಾಣ ಹಾಕಿ ಹಿಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಸೊಸೈಟಿಲಿ ಬಿಟ್ಟಾಡಿಸ್ಬೇಕು, ಬಿಡಬೇಕು. ಒಬ್ಬನಿಗೆ ಆ ಏಟ್ ಬಿದ್ದಾಗಲೇ ಗೊತ್ತಾಗೋದು, ಓಕೆ ನಾನು ನೆಕ್ಸ್ಟ್ ಇದು ಮಾಡಬಾರ್ದು ಅಂತ. ಇವನ್ ನಾನು ನಮ್ಮ ಮನೇಲಿ ಹೆಂಗಿತ್ತು ಅಂತಂದರೆ, ಒಂದು 10th PUC ನಮ್ಮನ್ನು ಎಲ್ಲೂ ಬಿಟ್ಟೇ ಇಲ್ಲ. ನನ್ನ ಗಂಡು ಮಗು ಅಷ್ಟೇ ನಾನು, ಬಟ್ ಸಾಕಿರೋದೆಲ್ಲ ಹೆಣ್ಮಗು ರೀತಿ, ಹೊರ್ಗಡೆಗೆ ಬಿಟ್ಟಿಲ್ಲ. ಅಂದರೆ ಹೆಂಗೆ ಅಂತಂದರೆ, ನಿನ್ನ ಕೈಲಾಗಲ್ಲ. ನಾನು ಸಣ್ಣ ಇದ್ದೆ ಆವಾಗ, ಈಗ ಬಿಡಿ, ಆವಾಗ ಇನ್ನೂ ಸಣ್ಣ ಇದ್ದೆ. ಅವ್ರಿಗೇನು ಅಂತಂದರೆ ಏನಾದರೂ ಆಗ್ಬಿಡುತ್ತೆ ಈ ಥರ ಯೋಚನೆಯಲ್ಲಿ ಎಲ್ಲೂ ಬಿಡಲಿಲ್ಲ. ಕಾಳಜಿ ಅವರಿಗೆ, ಆದರೆ ನಿಮಗದು ಸಂಕಟ ಅದು. ಯಾಕೆಂದರೆ ನನಗೆ ಇಲ್ಲಿ ಸುನಾಮಿ ಉಗ್ತಾ ಇರುತ್ತೆ, ಬಟ್ ಅದನ್ನು ಮಾಡಬೇಕು, ಕಟ್ಟಿ ಎಳಿತಾ ಇರ್ತಾರೆ. ಎಳೆದು ಪ್ರೆಷರ್ ಮಾಡಿದಾಗ ಎತ್ತನ್ನ ಎಳ್ದಂಗೆ ಕತ್ತು ಬಿರಿತಾ ಇರುತ್ತೆ. ಸೊ ಆ ಥರ ಬಿಕ್ಕಟ್ಟಿನ ಸಂಕಷ್ಟದಲ್ಲಿ ಒಂದು ಸಲ ಕಿತ್ಕೊಬಂದಿದ್ದಷ್ಟೇ. ಅದು ಒಂದು ಸಲ ಆ ಬೌಂಡ್ರಿಯಿಂದ ಹೊರಗಡೆ ಬಂದ ಮೇಲೆ, ಒಂದು ನಿಮಗೆ ಕಟ್ಟಾಕಿದ ಕುದುರೆನ ಫೋರ್ಸ್ಫುಲ್ ಕುದುರೆನ ಬಿಟ್ಬಿಟ್ರೆ ಹೆಂಗಾಗತ್ತಲ್ಲ, ಆ ಥರ ಆಗಿದ್ದು. ಓಕೆ, ಸೊ ಆವಾಗಿಂದ ಸೆಟ್ ಆಯಿತು. ನಾನು ಆ್ಯಕ್ಚುಲಿ PUC ಫೇಲ್. ನಾನು ಅಲ್ಲಿವರೆಗೂ ಅದೇ ಸ್ಥಿತಿನಲ್ಲೇ ಇದ್ದೆ. PUC ಫೇಲ್ ಆದಮೇಲೆ ಆ ವರ್ಷನ್ ಚೇಂಜ್ ಆಯಿತು. ಸೊ ನಾನು ಅವಾಗ ಹೆಂಗಿದ್ದೆ ಅಂತಂದರೆ, ಸ್ಕೂಲ್ ಲೆವೆಲ್ವರೆಗೂ, ಆ PUC ಲೆವೆಲ್ವರೆಗೂ ತುಂಬ ಭಯದ ಸ್ವಭಾವ. ಈವನ್ ಮನೆಯಲ್ಲೂ ಹಂಗೆ ಬೆಳೆಸಿದ್ರಿಂದ, ಯಾರಾದರೂ ಒಂದು ಫೋನು, ನನ್ನ ಹತ್ರ ಆವಾಗ ಒಂದು ಫೋನ್ ಇತ್ತು, ಯಾರಾದರೂ ನಮ್ಮ ರಿಲೇಟಿವ್ ಮಾಡಿದ್ರೆ ಮತ್ತು ಆ ಫೋನ್ನ ಅವ್ರು ಮಾಡಿದಾಗ ರಿಸೀವ್ ಮಾಡಿಲ್ಲ ಅಂತಂದರೆ ನಾನೇ ಅಯ್ಯೋ ಏನೋ ಆಗೋಯ್ತು ಅನ್ನೋ ಥರ ಭಯ. ಅಯ್ಯೋ ರೆಸ್ಪಾಂಡ್ ಮಾಡಲಿಲ್ವಲ್ಲ, ಏನು ಅನ್ಕೋತಾರೋ ಏನೋ, ಆ ಥರ ಇದ್ದ ವ್ಯಕ್ತಿ ಇವಾಗ ನನಗೆ ಬೇಕು ಅಂದರೆ ಏರೋಪ್ಲೇನ್ ಮೂಡಿಂದ ತೆಗಿತೀನಿ. ನನಗೆ ಫೋನ್ ಅಂದರೆ ಇಷ್ಟ ಇಲ್ಲ ಸದ್ಯಕ್ಕೆ, ನನಗೆ ಬೇಕಾದಾಗ ಅಷ್ಟೇ ಫೋನು. ಸೊ ಆ ಕಿತ್ಕೊಂಬಂದೆ ಅಂತಂದೆ ಗೊತ್ತಾ, ಆವಾಗ ನನಗೆ ಗೊತ್ತಾಗಿದ್ದು ಈ ಲೈಫ್ ಇರೋದು ನನಗೋಸ್ಕರ, ನಾನು ಇನ್ನೊಬ್ಬರಿಗೋಸ್ಕರ ನನ್ನ ಲೈಫ್ನ ಇದು ಮಾಡ್ಕೊಬಾರ್ದು ಅಂತ. ಕಿತ್ಕೊಂಡು ಬರೋ ಟ್ರಿಗರು ಏನಿತ್ತು? ವಾಟ್ ವಾಸ್ ದಟ್ ಲೈಫ್ ಚೇಂಜಿಂಗ್ ಮೂಮೆಂಟ್? ನನಗೆ ಸ್ವಲ್ಪ ಈಸಿ ಆಯಿತು ಕಿತ್ಕೊಬರೋದು. ಯಾಕೆಂದರೆ ನಾನು ಫೇಲ್ ಆದೆ. ಮೇ ಬಿ ಅವತ್ತು ಫೇಲ್ ಆಗಿರಲಿಲ್ಲ ಅಂದಿದ್ರೆ ನಾನು PUC ಇವತ್ತು ಈ ಲೆವೆಲಿಗೆ ಬರ್ತಿರ್ಲಿಲ್ಲ ಅನಿಸುತ್ತೆ. ನಾರ್ಮಲ್ BSc ಅದು ಇದು ಮಾಡಿಕೊಂಡು ಅಟ್ಲೀಸ್ಟ್ ಒಂದು ಟೀಚರ್ ಆ ಥರ ಕೆಲಸನಾದರೂ ತೊಗೊತಾ ಇದ್ದೆ. ಬಟ್ ಅದು ಚೆನ್ನಾಗಿರ್ತಿತ್ತೇನೋ, ಆದರೆ ನಾನು ಅನ್ಕೊಂಡಂಗೆ ಇರ್ತಿರ್ಲಿಲ್ಲ. ಸೊ ಲೈಫಲ್ಲಿ ಎಲ್ಲಾದರೂ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರಲ್ಲ, ಮೇ ಬಿ ನನ್ನ ಲೈಫಲ್ಲಿ ಅದು ಒಳ್ಳೆಯದೇ ಆಯಿತು. ನಾನು ಇಂಟ್ರೆಸ್ಟಿಂಗ್ ಅಂದರೆ, ಒಂದು ವ್ಯಕ್ತಿ ಲೈಫ್ನ ಹೇಗೆ ನೋಡ್ತಾರೆ, ಯಾಕೊಂದು ರೀತಿ ನೋಡ್ತಾರೆ ಅನ್ನೋದಕ್ಕೆ ಅವ್ರಿಗೆ ಬಿದ್ದಿರುವಂತಹ ಉಳಿಪೆಟ್ಟುಗಳು ಒಂದು ಶಿಲೆ ಹಾಕ್ಸಿರುತ್ತೆ. ಹಾಗಾಗಿ ಇವತ್ತಿನ ಕಿರಣ್ ಏನಿವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ, ಬಟ್ ಅಲ್ಲಿವರೆಗೂ ಬಂದಿರೋ ತಮ್ಮ ಮೈಲಿಗಲ್ಲುಗಳೇನಿದೆಲ್ಲ, ಅದನ್ನೆಲ್ಲ ಕೆಲವು ನಮಗೆ ಗೊತ್ತಾಗ್ತಾರಲ್ಲ, ಅದು ಇದೆಲ್ಲ ಮೈಲಿಗಲ್ಲುಗಳಂತ ದಾಟ್ಕೊಂಡು ಬಂದ ಮೇಲೆ ಹಿಂದಕ್ಕೆ ತಿರುಗಿ ನೋಡಿದಾಗ ಗೊತ್ತಾಗುತ್ತೆ. ಹಾಗಿದ್ದಾಗ ನನ್ನ ಆ್ಯಕ್ಚುಲಿ ಮೈಲಿಗಲ್ಲು ಅಂದಮೇಲೆ ಜ್ಞಾಪಕ ಬಂತು, ನಂದು ಕಿತ್ತಡಿ ಕಿರಣ್ ಅಂತ ಸೋಷಿಯಲ್ ಮೀಡಿಯಾ ನೇಮು. ಅದನ್ನೇ ನಾನು ಫಸ್ಟೇ ಹೇಳ್ದಂಗೆ ಅಚಾನಕ್ಕಾಗಿ ಕರ್ಕೊಂಬಂದಿದ್ದು ನನ್ನನ್ನು ಈ ಥರ. ಏನಕ್ಕೆ ಹೆಸರು? ಅದೇ ಆ್ಯಕ್ಚುಲಿ ಅದೇ ಇಂಟ್ರೆಸ್ಟಿಂಗ್ ಆಗಿರೋದು. ಕಿತ್ತಡಿ ಅಂತಂದರೆ ಕಿತ್ತು ಅಡಿ ಇಡುವವನೇ ಕಿತ್ತಡಿ. ಅಡಿ ಅಂದರೆ ಪಾದ. ಸೊ ಇಂಗ್ಲೀಷಲ್ಲಿ ಹೇಳೋದಾದರೆ ಫೂಟ್ ಲಿಫ್ಟರ್ ಅಂತ. ಸೊ ಈಗ ಎಷ್ಟೋ ಜನ ವಾಂಡರರ್, ಟ್ರಾವೆಲರ್ ಲೈಕ್ ಈ ಥರ ಇಟ್ಕೋತಾರಲ್ಲ, ಆ ಥರ ನನಗೆ ದೇವರೇ ಕಳಿಸ್ಕೊಟ್ಟಿದ್ದು ಕನ್ನಡದ ಪದ ಅದು ಕಿತ್ತಡಿ. ಸೊ ಕಿತ್ತಡಿ ಅಂತಂದರೆ ಅನನ್ಯ ಭಟ್ ಅವರು ಮಾದೇಶ್ವರಂದು ಹಾಡಾಡಿದಾರಲ್ಲ, ಮಾದೇವ ಸಾಂಗಲ್ಲಿ, ಅದರಲ್ಲಿ ಒಂದು ಲೈನ್ ಬರುತ್ತೆ, ಕಿತ್ತಾಳೆ ಹಣ್ಣ ತಂದೀನಿ ಮಾದೇವನಿಗೆ ಕಿತ್ತಡಿ ಬರುವ ಪುರಸೆಗೆ ಅಂತ.
ಕಿತ್ತಡಿ ಅಂತಂದರೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಹರಿಸ್ಕೊಂಡು ಎಲ್ಲಿದ್ರೂ ಭಕ್ತರುಗಳು ಇಲ್ಲಿ ಬೆಂಗಳೂರಿಂದೆಲ್ಲ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರಲ್ಲ ಅವ್ರಿಗೆ ಕಿತ್ತಡಿ ಅಂತ ಕರೀತಾರೆ. ಇದನ್ನ ಗೋಪಾಲಕೃಷ್ಣ ಅಡಿಗರದ್ದು ಒಂದು ಹಾಡಿದೆ ಗೊತ್ತಾ, ಈ ಯಾವ ಮೋಹನ ಮುರಳಿ ಕರೆಯಿತು, ಹೌದು ಅದ್ರಲ್ಲಿ ಕೊನೆ ಒಂದು ಸಾಲಿದೆ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ. ಇದು ಹೆಂಗೆ ಗೊತ್ತಾ, ನಮಗೆ ಇಲ್ದಿರೋದ್ರ ಮೇಲೇ ಅವತ್ತು ಹೌದು. ಮೇ ಬಿ ಅದು ಆ ರೀತಿನೇ ಅವತ್ತಾರು ನೋಡಿರ್ಬೋದು. ಯಾಕೆ ಗೊತ್ತಾ, ನನ್ನ ಪ್ರಕಾರ ನಾನು ನೋಡೋದಾದರೆ ಅದು ಹಂಗೆ ಬಿದ್ದಿರಲಿಲ್ಲ ನಿಮಗೆ ಅಂದರೆ ಹಿಂಗೆ ಈ ಬರಕ್ಕೆ ಕಿರಣ್ ಇಷ್ಟು ಗಟ್ಟಿ ಆಗ್ತಿರ್ಲಿಲ್ಲ ಇವತ್ತು. ಅದು ಕರೆಕ್ಟ್. ನನಗೂ ಚಿಕ್ಕವಳಿದ್ದಾಗ ತಂದೆ ಇಲ್ಲದೆ ಬೆಳೆದಿದ್ದು ಹುಡುಗಿ. ಇವತ್ತು ಯಾರಿಗಾರೋ ಒಂದು ಕಾಲದಲ್ಲಿ ಅಪ್ಪಂದ್ರೆಲ್ಲನೂ ನೋಡಿದಾಗ ಭಾಳ ಲೈಫನ್ನು ಬೈದಿದ್ದೀನಿ, ದೇವ್ರನ್ನ ಬೈದಿದ್ದೀನಿ, ಏನಪ್ಪ ಇದು ಅವನಿಗೆ ಅದು ಕೊಟ್ಬಿಟ್ಟು ನನಗೆ ಮಾತ್ರ ಹಿಂಗೆ ಕೊಟ್ಟಿಲ್ವಲ್ಲ ಅಂತ. ಹೌದು ಬಟ್ ಇವತ್ತು 41ನೇ ವಯಸ್ಸಿಗೆ ಹಿಂದೆ ತಿರುಗಿ ನೋಡಿದ್ರೆ ನಾನು ಲೈಫ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂದರೆ ಅವತ್ತಲ್ಲಿ ಇಲ್ಲದೆ ಇದ್ದಿದ್ದನ್ನೆಲ್ಲ ನೋಡಿನೇ ರಶ್ಮಿ ಇಷ್ಟು ಗಟ್ಟಿಯಾಗಿದ್ದು, ನನ್ನ ಕಾಲ ಮೇಲೆ ನೀನು ಒಂದಲ್ಲ 4 ರಷ್ಟು ನಿಲ್ಲೋ ಶಕ್ತಿ ಬಂದಿದ್ದು. ಅಂತ. ಅಂದರೆ ಹೇಳ್ತಾರಲ್ಲ, ಅವೆಲ್ಲ ನೀವು ಒಂದೇ ಸಿಂಪಲ್ ಲೈನಲ್ಲಿ ಉಳಿ ಪೆಟ್ಟು ಬಿದ್ದರೇನೆ ಶಿಲೆ ಅದು. ಆಗೋದು ಅಂತ. ಆ ಪೆಟ್ಟು ಬೀಳೋ ಟೈಮಲ್ಲಿ ಕಲ್ಲಿಗೆ ಗೊತ್ತಾಗ್ತಿರಲ್ಲ ಇದು ನಾನು ಶಿಲೆ ಆಗಿ ಹೊರಟಿದ್ದೀನಿ ಅಂತ. ಹಾಗಾಗಿ ಕಿರಣ್ ತಲೆ ಕೆಡ್ಸ್ಕೊಬೇಡಿ. ಆಮೇಲೆ ಆ ನೋವು ಇರುತ್ತೆ. ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ ಅದು ಒಂದು ಟೈಮ್ ಬೇಕು ಈ ಥರ. ಈಗ ಆ ಥರ ಕಷ್ಟ ನೋಡಿರೋರಿಗೆ ಗೊತ್ತು ನಿಮ್ಮ ಕಷ್ಟ, ನಿಮ್ಮ ನೋವುಗಳೇನಂತ. ಐ ಕ್ಯಾನ್ ಫೀಲ್ ಇಟ್. ಅದನ್ನು ಹೇಗೆ ಅದು ಅರಗಿಸ್ಕೊಳ್ಳೋದಂತಂದರೆ, ಒಂದು ಬೇರೆ ದೃಷ್ಟಿಕೋನದಲ್ಲಿ ಅದನ್ನು ನೋಡೋದು. ಮತ್ತು ಇನ್ನೊಂದು ಹೇಳ್ತಾರಲ್ಲ, ನಮ್ಗೆ ಯಾವುದು ನಮ್ಮ ಕಂಟ್ರೋಲಲ್ಲಿ ಇರಲ್ವೋ ಅದನ್ನು ನಾವು ಅದು ಹಿಡಿದಷ್ಟು ನಮಗೆ ಅದು ಹೊರೆ ಅದು. ಹೌದು ಎಕ್ಸಾಕ್ಟ್ಲಿ. ಹಾಗಾಗಿ ಅದು ಬಿಡಿ ಆಗಿದ್ದೆಲ್ಲ ಒಂದು ನಿಮಗೆ ಈ ಕಿರಣ್ ಆಚೆಗೆ ಬರೋಕ್ಕೆ ಅವೆಲ್ಲ ಒಂದು ಚಾನ್ಸ್ ಅಂತಾನೆ ಹೇಳ್ಕೊಬೋದು. ಅವರೆಲ್ಲ ನೆಪಗಳು ಅಷ್ಟೇ. ನಿಮ್ಗೆ ಇನ್ನೊಂದು 20-30 ವರ್ಷ ಆಗಲಿ, ನೀವೇ ಇದನ್ನು ಹಿಂದೆ ತಿರುಗಿ ನೋಡಿದ್ರೆ Perspective ಬೇರೆ ಇನ್ನೂ ಥರ ಇರುತ್ತೆ. ಬೇರೆ ಥರ ನೋಡೋಕೆ ಸ್ಟಾರ್ಟ್ ಮಾಡ್ತೀರ ಅದನ್ನು. ಕರೆಕ್ಟ್. ಹಾಗಾಗಿ ಸೊ ಈಗ ಏನು ರೀ, ಫುಲ್ ಫಿಲ್ಮಿ ಸ್ಟೈಲೇ ಸ್ಟೋರಿ ಇದೆ ನಿಮ್ಮದು. ಅಂದರೆ ಮನೆ ಬಿಟ್ಟು ಆಚೆಗೆ ಬರ್ತೀರಾ ಆ್ಯಂಡ್ ಆ ಗೊತ್ತಿಲ್ಲದ ಒಂದು ಫೇಸ್ ಇತ್ತಲ್ಲ, ಆ ಬಂಡ ಧೈರ್ಯದ ಬಗ್ಗೆ ಇವತ್ತು ಹೇಗೆ ಅದನ್ನು ವಿಮರ್ಶೆ ಮಾಡ್ತೀರಾ? ಒಂದು ನುಗ್ಗೋ ಒಂದು ಬಂಡ ಧೈರ್ಯ, ಏನಾದರೂ ನೋಡೇ ಬಿಡೋಣ. ಅದು ಯಾವಾಗ ಆಗುತ್ತೆ ಗೊತ್ತಾ, ಅದೇ ನಿನ್ನ ಕೈಲಿ ಆಗಲ್ಲ ಅಂತ ಹೇಳೋದಿದೆ ಗೊತ್ತಾ, ಅದು ನಮ್ಮೊಳಗೆ ಒಂದು ಕಿಚ್ಚು ಬೆಳೆಸುತ್ತೆ. ಇಲ್ಲ, ಯಾಕೆ ನನಗಾಗಲ್ಲ, ನನಗಾಗತ್ತೆ, ತೋರಿಸ್ತೀನಿ ತಡಿ, ತೋರಿಸ್ತೀನಿ, ನನ್ನ ಕೆಪಾಸಿಟಿ ಗೊತ್ತಾಗೋವರೆಗೂ ಅಷ್ಟೇ ಅಲ್ವಾ, ಆಮೇಲೆ ಸರಿ ಹೋಗುತ್ತೆ ಅಂತ. ಬಟ್ ಆ್ಯಕ್ಚುಲಿ ಅದು ಸರಿ ಹೋಗಿದೆ ಇವಾಗ. ಈಗ ಯಾಕೆ ಅಂತಂದರೆ, ಈಗ ನಾನು ಯಾವುದೇ ಒಂದು ರೈಡ್ ಪ್ಲ್ಯಾನ್ ಮಾಡಿದ್ರು ನೋಡಿ, ನಾನು ಅದು ನನ್ನ ಲೈಫ್ ಎಲ್ಲ ಚೆನ್ನಾಗಿ ಪಾಠ ಕಲಿಸ್ಕೊಟ್ಟಿದೆ. ನಾನು ಅದೇ ಹೇಳ್ದಲ್ಲ, 1000 ಸಜೆಷನ್ಸ್ 1000 ಇರ್ಬೋದು, ಡಿಸಿಷನ್ ನಂದೇ ಅಂತ. ಇವತ್ತಿಗೂ ನಾನು ಎಲ್ಲ ಡಿಸೈಡ್ ಮಾಡಾದ್ಮೇಲೆ ನಾನು ಮನೆಗೂ ಹೇಳೋದು ಅಥವಾ ನನ್ನ ಸರ್ಕಲ್ಗೂ ಹೇಳೋದು. ಸಜೆಷನ್ ಕೇಳ್ತೀನಿ, ನನ್ನ ವೆಲ್ ವಿಷರ್ಸ್ ಅಂತ ಯಾರು ನನ್ನ ನೆಟ್ವರ್ಕಲ್ಲಿ ಇದ್ದಾರೋ ಎಲ್ಲರೂ ಸಜೆಷನ್ ಕೇಳ್ತೀನಿ. ಬಟ್ ಯಾರೂ ಡಿಸಿಷನ್ ಆಗಿ ಮಾಡ್ಕೊಳ್ಳಲ್ಲ. ಓಕೆ, ಇವ್ರು ಹೇಳೋದೇ ನಂಗೆ ಡಿಸಿಷನ್ನು. ಯಾಕಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ನನ್ನ ಮೂಗು ನೇರ ಎಷ್ಟಿದೆ ಅಂತ. ಅವ್ರ ಮೂಗು ನೇರಕ್ಕೆ ಹೇಳ್ತಾರೆ, ನಾನು ಅದನ್ನು ಡಿಮ್ಯಾಂಡ್ ಮಾಡ್ತೀನಿ. ಓಕೆ, ನನಗೆ ಇದು ಬೇಕು ಅಂತ ತಗೊತೀನಿ. ಇನ್ನೂ ಒಂದೇನು ಅಂತಂದರೆ, ಈ 4 ಜನ ಅನ್ನೋ ಕಾನ್ಸೆಪ್ಟ್ ಇದೆ ಗೊತ್ತಾ. 4 ಜನ ಏನು ಅನ್ಕೋತಾರೆ ಅನ್ನೋದು ಯಾವಾಗ ನಾವು ಬಿಡ್ತೀವೋ ಆವತ್ತಿಗಷ್ಟೇ ಹೊರಗಡೆಗೆ ಬರೋಕ್ಕೆ ಸಾಧ್ಯ ಅಂತ ನನ್ನ ಫೀಲ್. ಭಾಳ ನಿಜ ಮಾತು. ನನ್ನ ಫೇವ್ರೇಟ್ ಲೈನ್ ಇದು, ನಾವು ಸಮಾಜದಲ್ಲಿ ಬದುಕ್ತಾ ಇರೋದೇ ಹೊರತು ಸಮಾಜಕ್ಕೋಸ್ಕರ ಬದುಕ್ತಾ ಇಲ್ಲ. ಎಸ್, ಎಷ್ಟೋ ಜನ ಬಂದ್ಬಿಟ್ಟು ಹೇಳೋರು ಅಂತಂದರೆ, ಇದೆಲ್ಲ ಏನಕ್ಕೆ ಮಾಡ್ತೀಯಾ, ಇದೆಲ್ಲ ನಾವು ಮಾಡಬಾರ್ದು. ನಮ್ಮ ಕ್ಲೋಸ್ ರಿಲೇಟಿವಲ್ಲೇ ಒಂದು ಇನ್ಸಿಡೆಂಟ್ ಆಗಿತ್ತು. ಇದೆಲ್ಲ ನಾವು ಮಾಡಬಾರ್ದು, ಇದನ್ನು ಯಾಕೆ ನಾವು ಮಾಡಬಾರ್ದು ಅಂದ್ರೆ ನಾವು ರೆಪ್ಯೂಟೆಡ್ ಫ್ಯಾಮಿಲಿ, ವಿಡಿಯೋ ಎಲ್ಲ ಮಾಡೋದೆಲ್ಲ ಹಂಗಲ್ಲ. ಅಂದರೆ ಈ ನಿಮಗೆ ಈ ಫಿಲಮು ಇದೆಲ್ಲ ಅಂತಂದರೆ ಒಂಥರ ಬೇರೆ ಇನ್ನೊಂದು ದೃಷ್ಟಿಲಿ ನೋಡ್ತಾರೆ ಗೊತ್ತಾ, ಆ ಥರ ದೃಷ್ಟಿನಲ್ಲಿ ಹೇಳಿರೋದು. ನೀನು ಹೋಗಬೇಡ, ನೀನು ಮಾಡಬೇಡ, ವೀಡಿಯೋ ಮಾಡಬೇಡ ಅಂತ. ಬಟ್ ಹಂಗೆ ಹೇಳಿದವರು ಅದೇ ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ಬೆಳೆದ ಮೇಲೆ ನಮ್ಮ ಹುಡುಗ ಅಂದ್ಬಿಟ್ಟು ಸ್ಟೋರಿ ಹಾಕೋತಾರೆ, ಸ್ಟೇಟಸ್ ಹಾಕೋತಾರೆ. ಇದಕ್ಕೆ ನಾನು ಹೇಳೋದು, ಆ 4 ಜನ ಅನ್ನೋದನ್ನು ಫಸ್ಟ್ ನಾವು ಯಾವತ್ತು ತಲೆಯಿಂದ ತೆಗೆದು ಭಾವನೆಗಳಿಗೆ ಒಳಗಾಗದೆ ಹೊರಗಡೆಗೆ ಬರ್ತೀವೋ. ಭಾವನೆಗಳಿಂದ ಹೊರಗಡೆಗೆ ಬರೋದು ಅಂದಿದ ತಕ್ಷಣ ಏನು ನಮ್ಗೆ ಬೇಕಾದವ್ರನ್ನ ಬಿಟ್ಟು ಬರೋದು ಅನ್ನೋದು ಅಷ್ಟೇ ಅಲ್ಲ. ಭಾವನೆಗಳಿಂದ ಹೊರಗಡೆ ಆಗೋದು ಅಂತಂದರೆ, ನಾವು ಬೆಳೆಯೋಂಥ ಸ್ಟೇಜಲ್ಲಿ ನಮಗೆ ಚುಚ್ಚು ಮಾತಾಡ್ತಾರೆ, ಅದು ಕೂಡ ನಮಗೆ ಭಾವನಾತ್ಮಕವಾಗಿ ನೋವು ಕೊಡ್ಬೋದು. ಆ ಭಾವನೆಗಳಿಂದನೂ ಹೊರಗಡೆಗೆ ಬಾ ಅಂತ.
ಎಲ್ರಿಗೂ ನಮಸ್ಕಾರ. ರಾಧಾಬಾಯಿ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟ್ ಅಲ್ಲಿ ಇರುವಂತಹ ಎಲ್ಲಾ ಒಂದು ಕಲೆಕ್ಷನ್ಸ್ ನಾನು ಕ್ಯೂರೇಟ್ ಮಾಡಿರುವಂತ. ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಫಸ್ಟ್ಲಿ ಬೈಕಿಂಗ್ ಅಂಡ್ ಮೋಟೋ ವ್ಲಾಗಿಂಗ್ ಕಡೆ ತಿರುಗಿದ್ ಹೇಗೆ? ತಿರುಗಿದ್ದು ಹೆಂಗೆ ಅಂತಂದರೆ, ನಾನು ಅದೇ ಫಸ್ಟ್ ಬೈಕ್ ತಗೊಂಡೆ ಅಂತ ಹೇಳಿದ್ನಲ್ಲ, ತಗೊಂಡು ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ. ಆಲ್ರೆಡಿ ಕೆಲಸದಲ್ಲೇ ಇದ್ದೆ. ಸೊ ಬಿಫೋರ್ ಏನು ಮಾಡ್ತಾಯಿದ್ದೆ, ಬಸ್ಸಲ್ಲಿ ಹೋಗ್ತಾ ಇದ್ದೆ. ಒಂದು ಸಲ ಗಾಡಿ ಬಂದಾಗ ಏನಾಯಿತು, ನನಗೆ ಅಂತ ಟೈಮ್ ಸಿಗೋಕ್ಕೆ ಶುರು ಆಯಿತು. ನಮ್ಮದು ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಮೇಡಮ್, ಇದೊಂಥರ ಡಿಫ್ರೆಂಟ್ ಡಿಪಾರ್ಟ್ಮೆಂಟು. ಯಾಕೆ ಅಂದರೆ ನಿಮಗೆ IT ಪ್ರೊಫೆಷನ್ನು ಇದೆಲ್ಲ ನೀವು ಹೇಳೋದಾದರೆ ಓನ್ಲಿ ನಿಮ್ಮ ಲೆವೆಲ್ ಸೂಟ್ ಇರೋರ ಜೊತೆ ಮಾತ್ರ ಕಾಂಟ್ಯಾಕ್ಟ್ ಇರುತ್ತೆ. ಬಟ್ ಸಿವಿಲ್ಲು ಹೇಗೆ ಅಂತಂದರೆ, ಒಬ್ಬ ಮೇಸ್ತ್ರಿಯಿಂದನೂ ಶುರು ಆಗುತ್ತೆ. ಮೇಸ್ತ್ರಿ ಜೊತೆನೂ ಮಾತಾಡಬೇಕು, ಒಬ್ಬ ಆಳ ಹತ್ರನೂ ಮಾತಾಡಬೇಕು. ಅದೇ ಜಾಗನ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಒಬ್ಬರು PM ಬಂದ್ರೂ ಅವ್ರೂ ಹ್ಯಾಂಡ್ಲ್ ಮಾಡಬೇಕು. ಕರೆಕ್ಟು. ಸೊ ಇದು ಸಿವಿಲ್ ಇಂಜಿನಿಯರ್ಗಿರೋಂಥ ಕೆಪಾಸಿಟಿ. ಸೊ ನಾನು ಸ್ಟಾರ್ಟಿಂಗಲ್ಲಿ ಹಿಂಗೆ ಫಿನಿಷಿಂಗ್ ಇನ್ಚಾರ್ಜ್ ಆಗಿದ್ದೆ. ಆವಾಗ ಕೆಲಸ ಮಾಡ್ತಾ ಇರಬೇಕಾದ್ರೆ ಒಂದು ಸೈಟಿಂದ ಇನ್ನೊಂದು ಸೈಟ್ಗೆ ಹಾಕೋರು. 3 ದಿನ ಇಲ್ಲಿರ್ತಿದ್ದೆ. ಈಗ ಹೆಂಗೆ ಅಂತಾರೆ, ಡಿಸ್ಟಿಕ್ ವೈಸ್ ಇಟ್ಬಿಡೋರು. ಮಂಡ್ಯ, ಚಾಮರಾಜನಗರ, ಈ ಥರ ಬೇರೆ ಬೇರೆ ಕಡೆ ಇಡೋರು. 3 ದಿನ ಇಲ್ಲಿ, 3 ದಿನ ಅಲ್ಲಿ, 3 ದಿನ ಅಲ್ಲಿ. ಸೊ ಅಲ್ಲಿ ಕೆಲಸ ಇರ್ತಿದ್ದೆ ಎಷ್ಟು, 1 ದಿನ ಅಥವಾ 2 ದಿನ. ಮಧ್ಯದಲ್ಲಿ 1 ದಿನ ಗ್ಯಾಪ್ ಇರ್ತಿತ್ತಲ್ಲ, ಆ ಗ್ಯಾಪೇ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂತು. ಸೊ ಹೋಗಿದ್ದ ಜಾಗದಲ್ಲಿ ಯಾವುದು ಪ್ರಸಿದ್ಧಿಯಾದ ಸ್ಥಳ ಹುಡುಕ್ತಾ ಇದ್ದೆ, ಅಲ್ಲಿಗೆ ಹೋಗೋದು. ಸ್ಟಾರ್ಟಿಂಗಲ್ಲಿ ವ್ಲಾಗು ಇವೆಲ್ಲ ಮಾಡೋಕ್ಕೆ ಭಯ, ಜನ ಏನು ಅನ್ಕೋತಾರೋ ಏನೋ ಅಂತ. ನಂದು ಕನ್ನಡ ಚೆನ್ನಾಗಿತ್ತು, ಒಳ್ಳೆ ಸ್ಪಷ್ಟ ಉಚ್ಚಾರಣೆ ಇದೆಲ್ಲ ಇದ್ದಿದ್ದರಿಂದ ಶೂಟ್ ಮಾಡ್ಕೊಂಬಂದ್ಬಿಡುವೆ, ಕಂಟೆಂಟ್ ಮಾಡುವೆ ಕೂತ್ಕೊಂಡು ಆ ಜಾಗದ ಬಗ್ಗೆ ಏನು ಎತ್ತ ಅಂತ. ಈ ನ್ಯೂಸ್ ಪೇಪರ್ಗಳಲ್ಲಿ ಒಳ್ಳೊಳ್ಳೆ ಆರ್ಟಿಕಲ್ಗಳು ಸಿಗ್ತಿತ್ತು. ಒಂದು ಪ್ಲೇಸ್ ಬಗ್ಗೆ ಹಾಕಿದ್ರೆ ಪ್ರಜಾವಾಣಿ, ವಿಜಯವಾಣಿ ಇದರಲ್ಲೆಲ್ಲ ಇದು ಪರಿಚಯ ಅಂತ ಅಂದ್ಬಿಟ್ಟು ಮಾಡೋರು, ಜಾಗಗಳ ಪರಿಚಯ. ಅದನ್ನೇ ತಗೊಳ್ಳೋದು, ಕ್ಲೀನಾಗಿ ಓದೋದು. ಕಟ್ಟಿಂಗ್ಸ್ ಎಲ್ಲ ಗೂಗಲಲ್ಲೇ ಹುಡುಕ್ತಾ ಇದ್ರ? ಅದೆಲ್ಲ ಗೂಗಲಲ್ಲೇ. ಸೊ ಗೂಗಲಲ್ಲಿ 4-5 ಇದನ್ನು ತೆಗೆಯೋದು, ಆ ಪ್ಲೇಸ್ ಬಗ್ಗೆ ಏನು ಎತ್ತ ಅಂತೆಲ್ಲ ಹಾಕಿಬಿಟ್ಟು ಚಿಕ್ಕದಾಗಿ ವೀಡಿಯೋ ಮಾಡಿ ಬಿಡೋಕ್ಕೆ ಶುರು ಮಾಡಿದ್ದು. ಸೊ ಆವಾಗ ಹಂಗೆ ಉಟ್ಕೊಂಡಿದ್ದು. ಓಕೆ, ಯಾವಾಗ ಫ್ರೀ ಇದ್ದಾಗೆಲ್ಲ ಮಾಡ್ತಾ ಇದ್ದಿದ್ದು ಕೆಲಸ, ಇವತ್ತು ಕೆಲಸನೇ ಫ್ರೀ ಮಾಡಿಬಿಟ್ಟು ಇದನ್ನೇ ಕಂಟಿನ್ಯೂಸ್ ಆಗಿ ಮಾಡುವಂಥ ಲೆವೆಲ್ಗೆ ತಗೊಬಂದು ಬಿಡ್ತು. ಸತೀಶ್ ಹಿರೇಗೌಡ ಅಂತ ಒಬ್ಬರಿದ್ದಾರೆ, ಹಾಸನ್ ಅವರು. ಸೊ ಅವರು ಹಾಸನ್ನಲ್ಲಿ ಒಂದು ಟೋಲ್ ಬಗ್ಗೆ ಒಂದು ವಿಡಿಯೋ ಮಾಡಿದರು. ನಾನು ಎಲ್ಲಿ ವ್ಲಾಗರ್ ಆಗಬೇಕು ಅನ್ನೋ ಕನಸು ಹುಟ್ಟಿದ್ದು, ನಾನು ಇಂಜಿನಿಯರಾಗಿ ಕೆಲಸ ಮಾಡ್ತಾ ಇದ್ದಾಗ ಅವರು ಹಿಂಗೆ ನನಗೆ ಹೇಳಿದ್ನಲ್ಲ, ನಂಗೆ ಈ ಥರ ಇಟ್ಕೊಳ್ಳೋಕ್ಕೆ ಧೈರ್ಯ ಇಲ್ಲ ಈಗಲೂ ಅಂತ. ಆವಾಗ ಅವ್ರು ನನಗೆ ಸೂಪರ್ ಹೀರೋ. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ, ಹಾಸನದ ಒಂದು ಟೋಲಲ್ಲಿ ನಿಂತ್ಕೊಬಿಟ್ಟು, ಒಂದು ವೇಳೆ ನಾವು ಏನಕ್ಕೆ ಈ ಟೋಲ್ನ ಕಟ್ತಾ ಇದ್ದೀವಿ ನಿಮ್ಗೇನಾದರೂ ಗೊತ್ತಾ? ಕಾರ್ಗೆ ದುಡ್ಡು ಕೊಟ್ಟಿದ್ದೀರಾ, ಟ್ಯಾಕ್ಸ್ ಕಟ್ಟಿದ್ದೀರಾ, ರೋಡ್ ಟ್ಯಾಕ್ಸ್ ಪೇ ಮಾಡಿದ್ದೀರಾ, ಆದರೂ ಯಾಕೆ ಕಟ್ತಾ ಇದ್ದೀರಾ ಅಂತಂದ್ಬಿಟ್ಟು ಎಲ್ಲರನ್ನೂ ಕೇಳೋರು. ನನಗೆ ಶಾಕು. ನಾನು ಆ್ಯಕ್ಚುಲಿ ಕಿತ್ತಡಿ ನಡಿಗೆಗೆ ಹೋಗಿದ್ದು ಅವ್ರ ಹತ್ರನ ಭೇಟಿ ಮಾಡೋಕ್ಕಲ್ಲ, ಹೋಗಿದ್ದು ಸತೀಶ್ ಹಿರೇಗೌಡರನ್ನ ಭೇಟಿ ಮಾಡೋಕ್ಕೆ. ಇವರಿಂದ ಏನು ನಾನು ಕಲೆ ಹಾಕೊಬೋದು, ಮಾಹಿತಿಗಳು ಏನು ತರ್ಕೋಬೋದು ಅನ್ನೋ ವಿಚಾರಕ್ಕೆ ಅವ್ರ ಹತ್ರ ಹೋದೆ. ಸೊ ಒಂದು ಸಲ ತಲಕಾಡಿಗೆ ಬರ್ತಾರೆ ಅಂತ ಹೇಳಿದ್ರು. ಆ ಸಿಚುವೇಶನ್ ಹೆಂಗಿದೆ ಅಂತಂದರೆ ನೋಡಿ, ನಾನು ಕರೆಕ್ಟಾಗಿ ನನ್ನ 4 ಜನ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ ಕೆಲಸ ಬಿಟ್ಟಿದ್ದೀನಿ, ಬೇಡ ಅಂತ ತ್ಯಜಿಸ್ತಿದ್ದೀನಿ. ಅದೇ ಟೈಮ್ಗೆ ಇವರು ತಲಕಾಡಿಗೆ ನನಗೆ ಹತ್ತಿರ ಇತ್ತು. ಸೊ ಆ ಟೀಮಲ್ಲಿ ಒಂದು ದಿನ ಪಾರ್ಟಿಸಿಪೇಟ್ ಮಾಡಿದೆ. ಸೊ ಅಲ್ಲಿ ನನಗೆ ಸತೀಶ್ ಹಿರೇಗೌಡರು ಹೆಂಗೆ ವೀಡಿಯೋಸ್ ಮಾಡ್ತಾರೆ, ನಾನು ಜಸ್ಟ್ ನೋಡಬೇಕಾಗಿತ್ತು ಅಷ್ಟೇ. ಅದನ್ನು ಲೈವಾಗಿ ನೋಡಬೇಕಿತ್ತು, ಅದು ಹೆಂಗೆ ತಗೊಬೇಕು ಅಂತ, ಹೆಂಗೆ ಮಾಡ್ತಾರೆ ಏನು ಅಂತ. ಫಸ್ಟು ನಾನು ಇದೊಂದು ನಂಬ್ತೀನಿ ಆ್ಯಕ್ಚುಲಿ, ಫಸ್ಟು ಸಂಬಂಧಗಳನ್ನ ಬೆಳೆಸ್ಬೇಕಂತೆ. ಅದಾದಮೇಲೆ ಒಂದು ಸಲ ಸಂಬಂಧ ಗಟ್ಟಿ ಆದರೆ ರಿಟರ್ನ್ ಅವ್ರು ನಮ್ಗೆ ಏನು ಮಾಡಬೇಕು ಅಥವಾ ನನ್ನ ಅರ್ಹತೆಗೆ ಏನು ಸಿಗಬೇಕೋ ಅದು ಭಗವಂತ ಕೊಡ್ತಾನೆ ಅಂತ. ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ, ಈಗ ನನಗೆ ಆದ್ರೂ ನನಗೂ ಎಷ್ಟೋ DMsಗಳು ಬರುತ್ತೆ, ಸಿಕ್ಕಾಬಟ್ಟೆ ಬರುತ್ತೆ. ಎಕ್ಸಾಂಪಲ್ ಹೇಳೋದಾದರೆ, ಈಗ ನಾವು KSRTCದು ಅದೊಂದು ನಾನೇನು ಸೆಟ್ ಮಾಡೋಕ್ಕೆ ಟ್ರೈ ಮಾಡಿದೆ ಅಂದರೆ, ನಾನು ಮೈಸೂರಿಂದ ಇಲ್ಲಿಗೆ ಬರಬೇಕಾದ್ರೆ ₹1 ಎಕ್ಸ್ಟ್ರಾ ಅನ್ನೋದಿತ್ತು. ಸೊ ನಾನು ಅದೇ ನಂದು ಡೀಪ್ ಅಬ್ಸರ್ವೇಷನ್ ಅಂತೀವಲ್ಲ, ನನಗೆ ಟಿಕೆಟ್ ತಗೊಂಡು ಸುಮ್ಮನೆ ಇರೋಕ್ಕೆ ಇಷ್ಟ ಆಗಲಿಲ್ಲ. ಟಿಕೆಟ್ನ ನೋಡಿದೆ, ಎಲ್ಲ ನೋಡಿದೆ. GST ಇದೆ, AC ಬಸ್ಗಳಿಗೆ GST ಇರುತ್ತೆ, ನಾನ್ AC ಬಸ್ಗಳಿಗೆ GST ಇರಲ್ಲ, ಅದು ರೂಲ್ ಅದು. ಓಕೆ, GST ಆಯಿತು. ಗೂಗಲಲ್ಲಿ ಹೋಗ್ತದೆ, ಯಾಕೆ GST ಯಾಕೆ ಬರಬೇಕು ಬಸ್ಗೆ ಹುಡುಕ್ದೆ, ಸಿಕ್ತು, ಒಂದು ಇನ್ಫಾರ್ಮೇಷನ್ ಸಿಕ್ತು. ಆಮೇಲೆ ರೌಂಡೆಡ್ ಆಫ್ ಅನ್ನೋ ಒಂದು ಅಮೌಂಟ್ ಸಿಕ್ತು. ನಂದು ₹389 ಆಗಿತ್ತು ಟಿಕೆಟು ವಿತ್ GST ಎಲ್ಲ ಸೇರಿ. ಅದಾದಮೇಲೆ ₹1 ರೌಂಡೆಡ್ ಆಫ್ ಅಂತ ಹಾಕಿತ್ತು. ಸೊ ನಾನು ಪೇ ಮಾಡಿದ್ದು ಯಾವುದು ಅಂತಂದರೆ, ರೀಸೆಂಟಾಗಿ KSRTCನಲ್ಲಿ UPI ಪೇಮೆಂಟ್ ಬಿಟ್ಟಿದ್ದಾನೆ. ಯೂಶ್ವಲಿ ನೀವು UPI ಪೇಮೆಂಟ್ ಮಾಡಿದ್ರೆ 389.00009 ಇದ್ರೂ ಅಷ್ಟೇ ಎಕ್ಸಾಕ್ಟಾಗಿ ಕಟ್ ಆಗಬೇಕು. ಇಲ್ಲಿ ಯಾಕೆ ಹಿಂಗೆ ಮಾಡಿದ್ದಾರೆ ಅಂತ ಗೂಗಲ್ ಸರ್ಚ್ ಮಾಡಿದಾಗ ಮತ್ತೆ ಸಿಕ್ತು,
ರೌಂಡೆಡ್ ಆಫ್ ಅಮೌಂಟ್ ಅನ್ನೋದನ್ನ ಮಾಡಿರೋದು ಬಂದು ಕಂಡಕ್ಟ್ರು ಮತ್ತು ಪ್ರಯಾಣಿಕರ ನಡುವೆ ಚಿಲ್ಲರೆಗೆ ಸಮಸ್ಯೆ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಅಬೋವ್ 5 ಇದ್ದಾಗ ಅದನ್ನು ಮುಂದಿನ 10 ಗುಣಲಬ್ಧಕ್ಕೆ ಅಂದರೆ ಸೇರಿಸ್ಕೊತೀವಿ. ಬಿಲೋ 5 ಇದ್ದರೆ ಅದನ್ನು ಹಿಂದಕ್ಕೆ ಮೈನಸ್ ಮಾಡ್ತೀವಿ ಅಂತ. ಈಗ ನಾನು ಹೇಳೋದು, ಆಯಿತು ಚಿಲ್ಲರೆ ಯಾರು ಕೊಡಲ್ಲೋ ಅವ್ರಿಗೆ ಮಾಡಿ, ನಾನು UPI ಮಾಡ್ತೀನಲ್ಲ, ನನಗೆ ಯಾಕೆ ಮಾಡ್ತಾಯಿದ್ದೀರಾ? ಇಷ್ಟನ್ನೇ ನಾನು ಅದೊಂದು ಇದು ಮಾಡಿದ್ದು. ಸೊ ನಾನೇನು ಯೋಚನೆ ಮಾಡಿದ್ದು ಅಂತಂದರೆ ಅದು ಚೆನ್ನಾಗಿ ವರ್ಕ್ ಆಯಿತು, ಅದು ಜಡ್ಜ್ಮೆಂಟೂ ಬಂತು. ಸೊ ₹1 ನಾವು ಕೇಳ್ಬೋದು ಅನ್ನೋದಾದರೆ ನಮ್ಗೆ ಈ ಥರ ದೈನಂದಿನವಾಗಿ ಎಷ್ಟೋ ಇದಾಗತ್ತೆ. ಸೊ ಅದನ್ನು ನೀವು ಕೇಳೋಕ್ಕೆ ಇದೊಂದು ಸೆಟ್ ಆಗಲಿ ಅಂತ ಅಂದ್ಬಿಟ್ಟು ಮಾಡಿದೆ. ಅದಾದಮೇಲೆ ನಮ್ಮಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ, ಇಂಡಿಯಾದಲ್ಲಿ ಸುಮ್ಮನೆ ಯಾವುದಾದ್ರೂ ಸಿಗುತ್ತೆ ಅನ್ನೋದಾದರೆ ಅದನ್ನು ಹಿಂಡಿ ಇಪ್ಪೆ ಮಾಡಿಬಿಡೋಣ ಅನ್ನೋ ಥರ. ಅಂದರೆ ಯಾಕೆ ಉದಾಹರಣೆ? ಅಂದರೆ ಅದಾದಮೇಲೆ ನನಗೆ DMsಗಳು ಬಂದಿದ್ದು, ಬ್ರೋ ಎಲ್ಲರೂ ಅಲ್ಲ ಕೆಲವೊಬ್ಬರು, ಬ್ರೋ ನಂದು ಇದರಲ್ಲಿ ₹3 ಹೋಗ್ಬಿಟ್ಟಿದೆ, ನೀವೇ ಮಾಡಿ, ನಿಮಗೆ 30,000 ಬಂದಿದೆ ಅನ್ನೋದಾದರೆ ಇದ್ರಲ್ಲಿ 90,000 ಬರುತ್ತೆ, ಅದರಲ್ಲಿ ನೀವು ಆಫ್ ಇಟ್ಕೊಂಡು ನನಗೆ ಆಫ್ ಕೊಡಿ. ಅಯ್ಯೋ ಅದಂದೇ ಆ ಥರ ಎಷ್ಟೋ ಹುಡುಗರು. ಈಗಿನ ಹುಡುಗರದ್ದು ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ನೋಡಿ, ಯಾವಾಗ ನಾವು ನಿಂತ್ಕೊಂಡು ಹೋರಾಡಲ್ಲ, ನಾವು ನಿಂತು ಎಲ್ಲದಕ್ಕೂ ಪರಿಹಾರ ಈಗ ಏನಾಗಿದೆ, ಈಜಿ ಸ್ಪೂನು, ಯಾರು ಬಂದು ಸ್ಪೂನ್ ಫೀಡ್ ಮಾಡಬೇಕು, ಇದೇ ಮೆಂಟಾಲಿಟಿಲಿದೆ. ಆಮೇಲೆ ಶಾರ್ಟ್ಕಟ್, ಎಲ್ಲದರಲ್ಲೂ ಶಾರ್ಟ್ಕಟ್ ಬೇಕು, ಅದು ಮಾಡಿನೇ ಹಿಂಗಾಗಿರೋದು. ಸೊ ಈಗ ನನಗೇನಾಗುತ್ತೆ, ಈಗ ನೋಡಿ ಅದನ್ನು ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಳ್ಳೋನ್ಗೂ ನೆಕ್ಸ್ಟ್ ಏನು ಅನಿಸುತ್ತೆ, ಬೇಡ ಬಿಡು, ಸುಮ್ಮನೆ ಸಮಾಜ ಇರೋದೇ ಹಿಂಗೆ, ನಾನು ಹಿಂಗೆ ಆಗ್ಬಿಡೋಣ ಅಂತ ಅನಿಸುತ್ತೆ. ಸೊ ನನಗೆ ಯಾವಾಗ ಹೋದಾಗೆಲ್ಲ ಈ ಥರ ನಮ್ಮದೊಂದು ರೂಲ್ಸ್ ಇದೆ ಮೇಡಮ್, ನಮ್ಮ ಅಡ್ವೊಕೇಟ್ ಆಕ್ಟ್ಸ್ ಪ್ರಕಾರ ಏನಿದೆ ಅಂದರೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಲೀಗಲ್ ಅಡ್ವೈಸ್ ಕೊಡೋಂಗಿಲ್ಲ. ಕೊಟ್ಟರೆ ನಮ್ಮದು ಇದನ್ನೇ ಟರ್ಮಿನೇಷನ್ ಮಾಡ್ಬೋದು, ಅದು ನಮ್ಮ ಬಾರ್ ಕೌನ್ಸಿಲ್ಗೆ ಅಧಿಕಾರ ಇದೆ. ಸೊ ಈಗ ನನಗೆ ಅದು ಗೊತ್ತಿರಲಿಲ್ಲ, ಮೊನ್ನೆ ನಾನು KSRT ಅದೊಂದು ಎಪಿಸೋಡೇ ಮಾಡಿಟ್ಟಿದ್ದೆ, ಸೊ ಅವೇರ್ನೆಸ್ಗೆ ಅಂತ. ಬಟ್ ಆದರೆ ಅದು ನಾನು ಮಾಡಿದ ತಪ್ಪೇನೆ. ಒಂದು ಸಲ ನನಗೆ ನೋಟಿಸ್ ಬಂತು, ನಾನು ಅದನ್ನು ಕ್ಲಿಯರಾಗಿ ತೆಗೆದೆ. ಸೊ ಆವಾಗ ನನಗೆ ಅರ್ಥ ಆಗಿದ್ದೇನು ಅಂತಂದರೆ, ಇಲ್ಲಿ ನೀವೇನಾದ್ರು ಒಂದು ಒಳ್ಳೇದು ಮಾಡೋಕ್ಕೆ ಹೋಗ್ತೀನಿ ಅಥವಾ ನೀವೇನಾದರೂ ಒಂದು ಇನಿಷಿಯೇಟಿವ್ ತಗೋತೀರಾ ಅಂತಂದರೆ ಜನ ಅದನ್ನು ಇನ್ಸ್ಪೈರಾಗಿ ತೊಗೋಬೇಕು, ಈ ಥರ ನಾನು ಮಾಡಬೇಕು ಅಂತ. ಈಗ ಎಕ್ಸಾಂಪಲ್ಲು, ಈಗ ನಾನು ಇರೋದು ಬೆಂಗಳೂರಲ್ಲಿ, ಸೊ ದಾವಣಗೆರೆಯಿಂದ ಒಬ್ಬರು ಮೆಸೇಜ್ ಆಗ್ತು ಅಂತಂದರೆ ನಾನು ದಾವಣಗೆರೆಗೆ ಹೋಗಿ ಮಾಡೋಕ್ಕಾಗತ್ತಾ? ಸೊ ನನ್ನ ಸೆಟ್ ಏನು, ನೀವು ಈ ಥರ ನೀವು ನಿಂತು ಮಾಡಿಸ್ಕೊಬೋದು, ₹1 ಹೋರಾಡ್ಬೋದು ಅನ್ನೋದು ನಿಮ್ಗೆ ಎಷ್ಟೋ ಮೋಸ ಆಗಿರುತ್ತೆ. ನಾನು ಬಂದು ನಿಂತ್ಕೊಂಡು ಹೋರಾಡ್ತೀನಿ ಅಂತಲ್ಲ. ಯು ಆರ್ ನಾಟ್ ಅನ್ ಆಕ್ಟಿವಿಸ್ಟ್, ಯು ಆರ್ ಅ ಜನರಲ್ ಮ್ಯಾನ್, ಪಬ್ಲಿಕ್ಕು ಎಲ್ಲರಲ್ಲೂ ಬರಲಿ ನೀವು ಮಾಡ್ಬೋದು ಅನ್ನೋದೊಂದು ಕಿಚ್ಚು ಅಷ್ಟೇ ನನಗೆ. ಎಲ್ಲರೂ ಆ ಹೋರಾಟದ ಗುಣ ಬರಲಿ, ನಿಂತ್ಕೊಂಡು ಆ ಬ್ಯಾಟ್ಲ್ಶಿಪ್ ಗುಣ ಅನ್ನೋದು ಬರಲಿ ಅಂತ. ಬಟ್ ಆದರೆ ಅದಿಲ್ಲ, ಶಾರ್ಟ್ಕಟ್ಟು. ನಾನು ಇದುವರೆಗೂ ಮೇಡಮ್, ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, 2019 ಆದಮೇಲೆ 18 ಇಂಜಿನಿಯರಿಂಗ್ ಮುಗಿಸ್ಕೊಬಂದ್ಮೇಲೆ ಇಲ್ಲ ಅಂದರೂ ಒಂದು 50 ಊರಲ್ಲಿ ಜೀವನ ಮಾಡಿದ್ದೀನಿ, ಆದರೆ ಎಲ್ಲೂ ಬಾಡಿಗೆ ಕಟ್ಟಿಲ್ಲ. ಲಾಸ್ಟ್ ಇಯರ್ ಮಾತ್ರ ನಾನು ಬಾಡಿಗೆಗೆ ಅಂತ ಒಂದು ರೂಮ್ ತೊಗೊಂಡಿರೋದು. ನನಗೆಲ್ಲೂ ನಿಲ್ಲಕ್ಕೆ ಬಿಡ್ತಾಯಿಲ್ಲ ದೇವರು, ಬಾಡಿಗೆನೇ ಕಟ್ಟಿಲ್ಲ ನಾನು. ಫ್ರೆಂಡ್ಸು ರೂಮು ಇಷ್ಟರಲ್ಲೇ ಜೀವನ ಮಾಡಿದ್ದೀನಿ 19ಇಂದ ಇಲ್ಲಿವರೆಗೂ. ಈಗಷ್ಟೇ ಮೇಯಿಂದ ಮಾಡ್ತಾ ಇರೋದು. ಸೊ ಆವಾಗ ಅವ್ರು ಅದನ್ನು ಅಬ್ಸರ್ವ್ ಮಾಡಿ ಅದೆಲ್ಲನೂ ಇಟ್ಕೊಂಡು, ಓಕೆ ನಿನಗೆ ನಾನು ಕಿತ್ತಡಿ ಅಂತ ಹೆಸರಿಡ್ತೀನಿ. ಬಟ್ ಅದನ್ನು ಹೇಳಿದರು ಅವರು, ಇನ್ನು ಫ್ಯೂಚರಲ್ಲಿ ಇಡೀ ಕರ್ನಾಟಕ ನನಗೆ ಬೈಯುತ್ತೆ, ಅದನ್ನು ಹೇಳಿದರು. ಇಡೀ ಕರ್ನಾಟಕ ನನಗೆ ಬೈಬೋದು, ಅವ್ರ ಹತ್ರ ಅಂಥವನು ಇಂಥವನು ಅಂತ ಹೇಳ್ಬೋದು, ಆವಾಗ ನಿನಗೆ ರಿಗ್ರೆಟ್ ಆಗಲ್ವ ನಾನು ಈ ಹೆಸರು ಕೊಟ್ಟರೆ ಅಂತ ಅವ್ರು ಹೇಳಿದಾಗ ನಾನು ಅಂದೆ, ಇಲ್ಲ ಅಣ್ಣ ಆವತ್ತು ಆ ಥರ ಇತ್ತು ಅಂತಂದರೆ ನಾನು ರಿಗ್ರೆಟ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ನೀವು ಏನೋ ಹೆಸರು ಕೊಡ್ತಾ ಇದ್ದೀರಾ ಇವಾಗ, ಆ್ಯಕ್ಚುಲಿ ಅವರೇ ಅದನ್ನು ನನ್ನ ಬಾಯಲ್ಲಿ ಬರಲಿ ಅನ್ನೋ ಥರನೇ ಅವ್ರು ಮಾತಾಡಿ ಕೇಳಿ, ಓಕೆ ಕಣೋ ಇವತ್ತಿಂದ ನೀನು ಕಿತ್ತಡಿ ಕಿರಣ ಅಂತ ಹೇಳಿದ್ರು. ಅಲ್ಲಿವರೆಗೂ ನನ್ನ ಹೆಸರು ಇದ್ದಿದ್ದು ಫಸ್ಟು ಕಿರಣ್ ರಾಕ್ಸ್ ಅಂತ ಇದ್ದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಆಮೇಲೆ ಅದನ್ನು ತೆಗ್ದಾಕಿ ಕಿತ್ತಡಿ ಕಿರಣ್ ಅಂತ ಹೆಸರಿಟ್ಟೆ. ಈಗಲೂ ನಾನು ಫೇಸ್ಬುಕ್ ಪೇಜ್ ಓಪನ್ ಮಾಡಿದ್ರೆ ಸ್ಟಾರ್ಟಿಂಗ್ ನೇಮ್ ನಾವು ಕೊಟ್ಟಿರೋದೆಲ್ಲ ಬರುತ್ತೆ, ಅದರಲ್ಲಿ ನಿಮ್ಮ ಹುಡುಗ ಕಿರಣ್ ರಾಕ್ಸ್ ಅಂತ ಇತ್ತು. ಆಮೇಲೆ ಹಂಗೆ ಚೇಂಜ್ ಆಗಿ ನಾನೇನು ನಂಬ್ತೀನಿ ಅಂತಂದರೆ, ನಾನು ಜಾಸ್ತಿ ದೇವರು ದಿಂಡ್ರು ಮಾಡೋಂಥ ವ್ಯಕ್ತಿ ಅಲ್ಲ, ಬಟ್ ಆದರೆ ದೇವ್ರ ಶಕ್ತಿ ಅನ್ನೋದನ್ನ ನಂಬ್ತೀನಿ. ಆ್ಯಕ್ಚುಲಿ ಅಹೋರಾತ್ರ ಬಗ್ಗೆ ಐ ಥಿಂಕ್ ನಾನು ಕೆಲವು ಯಾವುದೋ ಕಾಂಟ್ರವರ್ಷಿಯಲ್ ವಿಡಿಯೋ ಮಾತ್ರ ನೋಡಿದ್ದು. ಹೌದು, ಅಂದರೆ ಅಲ್ಲಿವರೆಗೂ ನಂಗೆ ಅವ್ರ ಪರಿಚಯ ಇರಲಿಲ್ಲ. ಅವರ ವಿಶೇಷ ಶಕ್ತಿ ಏನು ಕಿರಣ್? ನನಗೆ ಗೊತ್ತಿರೋ ಹಾಗೆ
ಯಾವುದೇ ಇದ್ರೂ ಓಪನಾಗಿ ಮಾತಾಡ್ತಾರೆ. ಮೇಡಮ್ ಈಗ ನೋಡಿ ಎಷ್ಟೋ ಜನ ತಮಗೆ ಗೊತ್ತಿದ್ರೂ ಅದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಲ್ಲ. ಈಗ ಏನು ನನ್ನನ್ನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಬ್ಯಾನ್ ಬೆಟ್ಟಿಂಗ್ ಅನ್ನೋ ಇದಕ್ಕೆ ಅಪ್ರಿಷಿಯೇಟ್ ಮಾಡಿದ್ರಲ್ಲ, ಆ ಇದು ನನಗೆ ಬಂದಿದ್ದೆ ಅವರಿಂದ. ಅಲ್ಲಿವರೆಗೂ ನಾನು ಏನು ಅಂದ್ಕೊಂಡಿದ್ದೆ ಅಂತಂದರೆ, ಯೋಚನೆ ಮಾಡಿ, ನಾನು ಇಂಜಿನಿಯರಿಂಗಲ್ಲಿ ಒಬ್ಬ ಪುಡಾರಿ ಥರ ಇದ್ದವನು. ಸೊ ನನ್ನ ಥಾಟ್ ಹೆಂಗೆ ಅಂತಂದರೆ, ನಾನು ಪ್ರಮೋಟ್ ಮಾಡಿದ ತಕ್ಷಣ ನೀನು ತೊಗೊಂಬಿಡ್ತೀಯಾ ಆಡಿಯನ್ಸು, ನಿನಗೆ ಬುದ್ಧಿ ಇಲ್ವಾ? ಓಕೆ, ನಾನು ನಿನಗೆ ವಿಷಯನೇ ಕೊಡ್ತೀನಿ, ನೀನು ತಗೊಳಕ್ಕಿಂತ ಮುಂಚೆ ನಿನಗೆ ಬುದ್ಧಿ ಇಲ್ವಾ? ಇಷ್ಟೇ ಇತ್ತು ನನಗೆ. ಆದರೆ ಒನ್ಸ್ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಗೊತ್ತಾಯಿತು, ನನ್ನನ್ನು ಒಂದಷ್ಟು ಜನ ಫಾಲೋ ಮಾಡ್ತಾರೆ ಅಂತಂದಮೇಲೆ ನನಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರಬೇಕು. ಮೇಡಮ್, ನಾನು ಒಂದು ಟೈಮಲ್ಲಿ 10,000 ಇರಲಿಲ್ಲ ನನಗೊಂದು ಬೈಕ್ ತೊಗೊಳಕ್ಕೆ ಅಂತ ಕಷ್ಟಪಟ್ಟಿದ್ದವನು, ಇವತ್ತು ಬೈಕು, ಕಾರು ನನ್ನ ಚಾಯ್ಸ್ ಲೆವೆಲ್ಗಿದೆ. ಏನು ತುಂಬ ದೊಡ್ಡ ಲೆವೆಲ್ಗಿಲ್ಲ ಅಂದರು, ಆವತ್ತು ನನ್ನ ಲೈಫಿಗೆ ಯೋಚನೆ ಮಾಡಿದ್ರೆ ಇವತ್ತು ಎಷ್ಟೋ ಬೆಟರ್ ಆಗಿದೆ. ಇಲ್ಲಿ ಗಂಟ ತಂದುಬಿಟ್ಟವ್ರು ಯಾರು? ಜನ ಒಬ್ಬೊಬ್ಬರು ಒಂದೊಂದು ನಿಮಿಷ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ಅಲ್ವ ಇಲ್ಲಿವರೆಗೂ ನಾನು ಬಂದಿದ್ದು. ಸೊ ಈ ಥಾಟ್ ನನಗೆ ಸಿಕ್ಕಿದ್ದು ಅವರಿಂದ. ಮೇ ಬಿ ನನ್ನ ಲೈಫಲ್ಲಿ ಅವ್ರು ಸಿಕ್ಕದೆ ಹೋಗಿದ್ದಿದ್ರೆ ನಾನು ಎಷ್ಟೋ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡಿಕೊಂಡು ಒಳ್ಳೆ ದುಡ್ಡು ಮಾಡ್ಕೊಂಡು ಇರ್ತಿದ್ದೆ. ಅವರು ನನ್ನ ತಲೆಯಲ್ಲಿ ಆ ಬೀಜನ ಬಿತ್ತಿದ್ರು. ಆದರೆ ನಾನೇನು ಮಾಡಿದೆ, ನಾನು ಅದನ್ನು ಒಂದು ಫ್ರೇಮ್ ಮಾಡಿಕೊಂಡೆ. ಸೊ ನನಗೆ ಕಾಲೇಜ್ದೇ ಗೊತ್ತಿತ್ತಲ್ಲ, ಕಾಮಿಡಿಯಿಂದ ಹೇಳಿದ್ರೆ ಜನ ಕೇಳ್ತಾರೆ, ಸೀರಿಯಸ್ ಆಗಿ ಹೇಳಿದ್ರೆ ಕೇಳಲ್ಲ ಅಂತ. ಸೊ ನನ್ನ ತಲೆಯಲ್ಲಿ ಬಂದಿದ್ದು, ಓಕೆ, ಈಗ ಮೊದಲೆಲ್ಲ ಮೇಡಮ್ ನೀವು ನಂಬಲ್ಲ, ಯಾರಾದರೂ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದ್ರೆ ಜನ ಅದೇನು ತಪ್ಪೇ ಇಲ್ಲ ಅನ್ನೋ ಥರ ಇದ್ರು. ಹೌದ್ರಿ, 5 ಕೋಟಿ ಇಂಡಿಯನ್ ಯೂತ್ಸ್ ಇವತ್ತು ದೇ ಯೂಸಿಂಗ್ ಬೆಟ್ಟಿಂಗ್ ಆ್ಯಪ್ಸು. ಎಷ್ಟೊಂದು ಜನ ಲೈಫ್ ಸೇವಿಂಗ್ ಕಳ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಡೆತ್ಗಳಾಗಿದೆ. ಸೊ ಅದೆಲ್ಲ ಏನಾಗಿರೋದು ಅಂತಂದರೆ, ಎಕ್ಸಾಂಪಲ್, ಈಗ ನಾನು ನೀವೇ ಇದ್ದೀವಿ ಮೇಡಮ್. ಈಗ ನೀವು ನಿಮ್ಮ ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದೀರಾ, ನನ್ನ ಲೈಫಲ್ಲಿ ನಾನೊಂದು ಸಾಧನೆ ಮಾಡಿದ್ದೀನಿ. ಈಗ ನಮ್ಮನ್ನು ಇನ್ಸ್ಪೈರ್ ಆಗಿ ತಗೊಂಡಿರ್ತಾರಲ್ಲ, ತುಂಬ ದೊಡ್ಡವ್ರಿಗೆ ಬೇಡ, 30 ವರ್ಷಕ್ಕೆಲ್ಲ ಬುದ್ಧಿ ಬಂದಿರುತ್ತೆ. ಕಾಲೇಜಲ್ಲಿ ಇರ್ತಾವಲ್ಲ ಮಕ್ಕಳು, ನಾನು ಕಾಲೇಜ್ ಟೈಮಲ್ಲಿ ಇದ್ದಾಗಲೂ ಅದೇ ಥಿಂಕಿಂಗಲ್ಲೇ ಇದ್ದೆ. ಶಾರ್ಟ್ಕಟ್ ಹುಡುಕ್ತೀವಿ, ಯಾಕೆಂತಂದ್ರೆ ಆವಾಗ ಬಿಸಿ ರಕ್ತ ಇರುತ್ತೆ, ಏನಾದರೂ ಮಾಡಿ ಒಂದು ಚಾನ್ಸ್ ತಾನೇ ಎತ್ಬಿಡೋಣ ಅಂತ. ಹಂಗಾಗಿ ಆಗಿನೇ ಆ ಹುಡುಗರೆಲ್ಲ ಡೆತ್ ಆಗಿರೋದು. ಸೊ ನನಗೆ ಆ ಕ್ಲಾರಿಟಿ ಸಿಕ್ಕಿದ್ದು ಅವ್ರ ಹತ್ರ. ಅವ್ರ ಹತ್ರನ ಬಗ್ಗೆ ಒಂದೇ ಮಾತು ಹೇಳೋದಾದರೆ, ಅವ್ರ ಹತ್ರ ಜ್ಞಾನ ತುಂಬಿ ಹರಿತಾ ಇರೋ ನದಿ. ಸೊ ಇದರಲ್ಲಿ ನನಗೆ ಕ್ಲಾರಿಟಿ ಇರಬೇಕು, ನನಗೆ ಎಷ್ಟು ಬೇಕೋ ಅಷ್ಟು ಜ್ಞಾನನ ಒತ್ಕೊಂಬರ್ಬೇಕು. ಅದು ಬಕೆಟಲ್ಲಾದರೂ ಆಗಲಿ ಅಥವಾ ಒಂದು ಬ್ಯಾಗಲ್ಲಾದರೂ ಆಗಲಿ, ನನಗೆ ಎಷ್ಟು ಬೇಕೋ ಅಷ್ಟು ಪೈಪ್ ಆಗಲಿ ನಾನು ತೊಗೊಂಡು ಬಂದ್ಬಿಡ್ಬೇಕು. ಆದರೆ ಅವ್ರ ಹತ್ರನ ಜೊತೆನೇ ಹೋಗ್ತೀನಿ ಅಂತ ಅಂದ್ಕೊಂಡ್ರೆ ಕಷ್ಟ. ಯಾಕೆಂತಂದರೆ ಅವ್ರ ಲೈಫ್ ಆ ಥರ ಇದೆ. ಅವ್ರು ಹೆದರಲ್ಲ, ಅವರೆಲ್ಲದಕ್ಕೂ ರೆಡಿ ಇರ್ತಾರೆ. ನಮ್ಗೆ ಅಷ್ಟು ಶಕ್ತಿ ಬೇಕಲ್ಲ, ನನಗೆ ಬೇಕಲ್ಲ. ಅದಕ್ಕೆ ನೀವು ಹೇಳಿದ್ದು, ಅವರೊಂದು ಕರೆಂಟು, ಅವರೊಂದು ನದಿ. ಸೊ ನನಗೆ ಎಷ್ಟು ಬೇಕು ಅಷ್ಟನ್ನು ತೊಗೊಬರ್ಬೇಕು. ನಾನೇನು ಮಾಡಿದೆ, ಬ್ಯಾನ್ ಬೆಟ್ಟಿಂಗ್ ಅನ್ನೋದನ್ನು ನಾನು ಬೇರೆ ರೀತಿ ತೊಗೊಂಡೆ. ನಾನು ಏನು ಯೋಚನೆ ಮಾಡಿದ್ದು ಅಂದರೆ, ಹೆಂಗಿದ್ರು ನನಗೆ ಬೈಕ್ ಇಷ್ಟ, ಬೈಕಲ್ಲಿ ಎಲ್ಲ ಊರಿಗೂ ಹೋಗ್ತಿರ್ತೀನಿ. ಎಸ್ಪೆಷಲಿ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿದ್ದೆ ಆ ಟೈಮಲ್ಲಿ. ಯಾಕೆಂತಂದರೆ ನಮ್ಮ ಜನ ಕಣ್ಣಿಗೆ ಕಾಣೋ ಕಾನೂನಿಗಿಂತನೂ ಕಣ್ಣಿಗೆ ಕಾಣದೇ ಇರೋ ದೇವ್ರ ಪವರ್ಗೆ, ಶಕ್ತಿಗೆ ಹೆದರೋದು ಜಾಸ್ತಿ. ಹಿಂಗಿರ್ಬೇಕಾದ್ರೆ ನಾನೇನು ಮಾಡಿದೆ, ಒಂದು ಬ್ಯಾನರ್ ಹೊಡಿಸ್ದೆ. ಓಕೆ, ಫಸ್ಟು ಶುರು ಮಾಡಿದ್ದು 2023ನಲ್ಲಿ. ನಾನು ಅಜಿತ್ ಅಂತ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ. ಇಬ್ಬರು ಇಲ್ಲಿಂದ ನೇಪಾಳ್ಗೆ, ಚೈನಾ ಬಾರ್ಡ್ರ್ವರೆಗೂ ಒಂದು ರೈಡ್ ಮಾಡ್ತೀವಿ. ನಂದು 2ನೇ ಬೈಕ್ ತೊಗೊಂಡ್ಮೇಲೆ ಆವಾಗ ನನ್ನ ತಲೆನಲ್ಲಿ ಒಂದು ಥಾಟ್ ಬರುತ್ತೆ, ಓಕೆ, ನಾನು ಯಾಕೆ ಈ ಜನ ಆವಾಗ ಫುಲ್ ಟ್ರೆಂಡಿಂಗಲ್ಲಿತ್ತು ಮೋಟೋ ವ್ಲಾಗ್ ಅನ್ನೋದು ಮೇಡಮ್. ಯಾಕೆ ಅಂದರೆ ಬೈಕ್ ಅನ್ನೋದು ಎಲ್ರಿಗೂ ಇಷ್ಟ, ಯಾರಿಗಿಷ್ಟ ಇಲ್ಲ. ಚಿಕ್ಕ ಮಗುವಿಗೆ ಹೋಗ್ಬಿಟ್ಟು ಬೈಕ್ ನಿಲ್ಲಿಸ್ಬಿಟ್ಟು ಬಾಕಂದ ಅಂತಂದರೆ ಬರದೇ ಇರೋ ಮಗುನೂ ಹತ್ತು ಕೂತ್ಕೊಳ್ಳುತ್ತೆ. ಸೊ ನಮಗೆ ಬೈಕನ್ನು ಒಂದು ಪ್ರೀತಿ ಅಲ್ಲಿಂದನೂ ಹುಟ್ಟಿರುತ್ತೆ. ಗಂಡು ಹೆಣ್ಣು ಎಲ್ರಿಗೂ ಬೈಕ್ ಇಷ್ಟ. ಸೊ ಆ ಪೀಕ್ ಟೈಮಲ್ಲಿ ಹೆಂಗಿತ್ತು ಅಂತಂದರೆ, ಮೋಟೋ ವ್ಲಾಗ್ ಅನ್ನೋದು ಹೊಸದಿತ್ತು. ಯಾವ ವರ್ಷ ಅದು? 2023 ನಾನು ರೈಡ್ ಮಾಡಿದಾಗ. ಬಟ್ ಅದಕ್ಕಿಂತ ಬಿಫೋರ್ 19 ಎಂಡಿಂಗಿಂದನೇ ಶುರು ಮಾಡಿದ್ದೆ ನಾನು ಮೋಟೋ ವ್ಲಾಗಿಂಗು. ಸೊ ಆವಾಗ ಹೆವಿ ಟ್ರೆಂಡಿಂಗಲ್ಲಿತ್ತು. ಸೊ ಏನಾಗ್ತಿತ್ತು, ನನಗೆ ಎಷ್ಟೋ ಮೆಸೇಜ್ಗಳು ಬರೋದು, ನಿಮ್ಮ ವೀಡಿಯೋನ ನಮಗೆ ಖುಷಿ ಆಗ್ತಿದೆ. ಯಾಕೆ ಅಂತಂದರೆ ನನಗೆ 2 ಕಾಲೂ ಇಲ್ಲ, ನಾನು ನಡೆಯೋಕ್ಕಾಗಲ್ಲ, ಸುತ್ತಾಡೋಕ್ಕಾಗಲ್ಲ, ಬಟ್ ನಿಮ್ಮ ವೀಡಿಯೋ ನೋಡ್ತಾ ಇದ್ದರೆ ನಾನು ನಿಮ್ಮ ಜೊತೆ ಕೂತ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋಷ್ಟು ಫೀಲ್ ಆಗ್ತಾ ಇದೆ ಅಂತ ಹೇಳೋರು. ಆ ಲೆವೆಲಿಗೆ ಟ್ರೆಂಡಿಂಗ್ ಇತ್ತು ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಸೊ ಆ ಟ್ರೆಂಡಿಂಗ್ ನಾನು ಏನು ಮಾಡಿದೆ, ನಾನು ಯಾಕೆ ಶಿಕ್ಷಣ ಬೆಸ್ಟು ಅಂತ ಹೇಳಿದೆ ಅಂತಂದರೆ, ಆ ಇಂಜಿನಿಯರಿಂಗ್ ಸ್ಕಿಲ್ ನನಗೆ ಇಲ್ಲಿ ಯೂಸ್ ಆಯಿತು. ಓಕೆ, ಜನಕ್ಕೆ ಎಂಟರ್ಟೈನ್ಮೆಂಟ್ ಇದರಲ್ಲೇ ಒಂದು ಅವೇರ್ನೆಸ್ ಹಾಕೋಣ ಅಂತ. ನಾನೇನು ಎಕ್ಸ್ಟ್ರಾ ಅದಕ್ಕೇನು ದುಡ್ಡು ಖರ್ಚು ಮಾಡಿಲ್ಲ ಇಷ್ಟರವರೆಗೂ. ನಾನು ಮೊನ್ನೆ ಲಂಡನ್ ರೈಡ್ಗೆ ಹೋದಾಗ್ಲೂ, ಲಂಡನ್ನಲ್ಲಿ ಲ್ಯಾಂಬೆತ್ ಅಂತ ಒಂದು ಪ್ಲೇಸ್ ಇದೆ, ಲ್ಯಾಂಬೆತ್ ರಿವರ್ ಅಂತ. ಅಲ್ಲಿ ಬಸವಣ್ಣ ಅವ್ರ ಸ್ಟ್ಯಾಚ್ಯೂ ಇದೆ. ಬಸವಣ್ಣ ಅವ್ರು ಹೇಳಿದ್ದೇನು, ಕಾಯಕವೇ ಕೈಲಾಸ. ಆದರೆ ಇಲ್ಲಿ ಮಾಡಿಸ್ತಾ ಇರೋದೇನು, ಈಗ ಮೇಡಮ್ ನೀವು ನೋಡ್ಬೋದು, ದೊಡ್ಡ ದೊಡ್ಡ ಹೀರೋಸು, ದೊಡ್ಡ ದೊಡ್ಡ ಕ್ರಿಕೆಟ್ ಸ್ಟಾರ್ಸು, ನೋಬಲ್ ಪ್ರಶಸ್ತಿ ಬಂದಿರೋಂಥ ದೊಡ್ಡ ದೊಡ್ಡ ಮನುಷ್ಯರು ಆವ ಮಹಾರಾಜ್ ಕೇಲೋ ಮಹಾರಾಜ್ ಅಂತ ಹೇಳಿದ್ರು.
ಬಟ್ ನಮ್ಮ ದೊಡ್ಡವ್ರು ಏನು ಹೇಳಿದ್ರು, ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಇವರು ಜೂಜಾಟದಿಂದ ದುಡ್ಡು ಮಾಡಿ ಅಂತ ಹೇಳಿದ್ರು. ಸೊ ಇದನ್ನೆಲ್ಲ ಬ್ರೇಕ್ ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ನಾನು ಹೋಗೋ ಎಂಟರ್ಟೈನ್ಮೆಂಟಲ್ಲಿ ಒಂದು ಬ್ಯಾನರ್ ಮಾಡೋಣ ಅಂತ. ಆ ಬ್ಯಾನರಲ್ಲೂ ಅಷ್ಟೇ ನಾನು ಯಾರನ್ನು ಟ್ಯಾಗ್ ಮಾಡಿ ಆ ಥರ ಪರ್ಸನ್ ಟಾರ್ಗೆಟ್ ಅಲ್ಲ. ಯಾಕೆಂತಂದರೆ ಅದು ಲೀಗಲ್ ಇತ್ತು, ಹೋದ ಆಗಸ್ಟ್ವರೆಗೂ ಲೀಗಲ್ ಇತ್ತು ಬೆಟ್ಟಿಂಗ್. ಸೊ ನಾನೇನು ಮಾಡಿದೆ, ಯಾರ ಹೆಸರು ಬೇಡ, ಸರ್ಕಾರಕ್ಕೆ ಕೇಳೋಣ, ಇವ್ರಿಗೆ ಯಾರು ಮೋದಿಗೆ ಕೇಳೋಣ, ಪ್ರಧಾನಮಂತ್ರಿಗೆ ಕೇಳೋಣ, ಸಿ ಎಮ್ಗೆ ಕೇಳೋಣ. ಸೊ ಇವ್ರನ್ನೆಲ್ಲರೂ ಒಂದೊಂದು ಟ್ಯಾಗ್ ಹಾಕ್ಬಿಟ್ಟು ಜನಗಳಿಗೆ ಒಂದು ಬ್ಯಾನರ್, ನೀವು ಆ ಬ್ಯಾನರ್ ನೋಡಿದ್ರೆ ಆ್ಯಕ್ಚುಲಿ ನಿಮ್ಗೆ ಇಷ್ಟ ಆಗುತ್ತೆ. ಅಂದರೆ ಬೇರೆ ಸರ್ಕಾರಗಳೆಲ್ಲ ಬ್ಯಾನ್ ಮಾಡಿತ್ತು. ಸೊ ಇದು ಹೆಂಗಿತ್ತು ಅಂತಂದರೆ ತುಂಬ ಡೆಲಿಕೇಟ್ ಇತ್ತು ವಿಷಯ. ಸುಪ್ರೀಂ ಕೋರ್ಟಲ್ಲಿ ಇದನ್ನು ಸ್ಕಿಲ್ ಗೇಮ್ ಅಂತ ತೊಗೊಬಂದ್ಬಿಟ್ಟಿರ್ತಾರೆ. ಸೊ ಸ್ಕಿಲ್ ಗೇಮ್ ಆಡಿಸೋದ್ರಿಂದ ಇದರಲ್ಲಿ ಲಾಸ್ ಆಗೋದು ಕಡಿಮೆ. ಲೈಕ್ ಅದು ಅವ್ರು ಹೆಂಗೆ ಹೇಳ್ಕೊಂಡಿದ್ರು ಅಂತಂದರೆ ಇದು ಬೆಟ್ಟಿಂಗ್ ಅಲ್ಲ, ಸ್ಕಿಲ್ ಗೇಮ್ ಅಂತ ಹೇಳ್ಬಿಟ್ಟು ಬೆಟ್ಟಿಂಗ್ ಆಡಿಸ್ತಾಯಿದ್ರು. ಸೊ ಒಂದು ಪ್ರತಿಭೆ, ಸ್ಕಿಲ್ಲಿಂದ ಆಡೋದು, ಮನುಷ್ಯ ಯೋಚನೆ ಮಾಡ್ತಾನೆ, ಅದ್ರ ಮುಖಾಂತರ ಆಡೋದ್ರಿಂದ ಇದು ಬೆಟ್ಟಿಂಗ್ ಅಂತ ಬರಲ್ಲ. ಬೆಟ್ಟಿಂಗ್ ಅಂತಂದರೆ ಡೈರೆಕ್ಟಾಗಿ ದುಡ್ಡು ಹಾಕ್ಬಿಟ್ಟು ಬೆಟ್ಟಿಂಗ್ ಹಾಕೋದು ಅನ್ನೋ ಥರ ಅವರೊಂದು ಇದನ್ನು ತೊಗೊಂಬಂದಿರ್ತಾರೆ. ಈ ಏನು ಆನ್ಲೈನ್ ಗೇಮ್ಸ್ಗಳೆಲ್ಲ ಇದೆಯೋ ಇವ್ರದ್ದೆಲ್ಲ ಒಂದು ದೊಡ್ಡ ನೆಟ್ವರ್ಕ್ ಮೇಡಮ್. ನೀವು ನಂಬಲ್ಲ, ನೀವು ಡೇಟಾ ತೆಗೆದು ನೋಡಿದ್ರೆ ಕೋಟಿ ಅವ್ರದ್ದು ಇನ್ವೆಸ್ಟ್ಮೆಂಟು. ಈಗ ನೋಡಿ, ಒಬ್ಬ ಆ್ಯಕ್ಟ್ರು ಅಥವಾ ಒಬ್ಬ ಕ್ರಿಕೆಟ್ರಿಗೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೋತಾರೆ ಅಂತಂದರೆ ಅವ್ರಿಗೆ ಕ್ರೋಸ್ ಟುಗೆದರ್ ಕೊಡಬೇಕು. ಅಷ್ಟು ಕೊಡೋಕ್ಕೆ ಇವ್ರಿಗೆ ದುಡ್ಡು ಎಷ್ಟಿದೆ? ಈಗ ಹೇಳ್ತಾರೆ ಬಂದ್ಬಿಟ್ಟು ದಿನಕ್ಕೆ ನೀವು 49 ರೂಪಾಯಿಂದನೂ ಶುರು ಆಗುತ್ತೆ ಒಂದು ಟೀಮ್ನ ಕಟ್ಟೋದು. ನಾವೀಗ ನೇಮ್ಗಳು ಹೇಳೋದು ಬೇಡ, ಆ ಅಪ್ಲಿಕೇಶನ್ಗಳಲ್ಲೆಲ್ಲ ಇಷ್ಟೆಷ್ಟು ರೂಪಾಯಿ, ಬಟ್ ಸಿಗೋದೆಷ್ಟು ಒಬ್ಬನಿಗೆ. ಇಡೀ ಇಂಡಿಯಾದಲ್ಲಿ ಎಷ್ಟು ಜನ ಕಟ್ತಾರೆ, ಅದರಲ್ಲಿ ಒಂದು ಸಣ್ಣ ಪಾಲನ್ನು ಕೊಡ್ತಾರೆ. ಅದು ಕೊಡ್ತಾರೋ ಇಲ್ವೋ ಯಾರಿಗೂ ಗೊತ್ತು. ಏಕೆಂತಂದರೆ ಚೆನ್ನೈಯಲ್ಲಿ ಒಂದು ಕೇಸ್ ಆಗಿರುತ್ತೆ. ಸೊ ಒಬ್ಬ ಮನುಷ್ಯ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆಡಿದ್ರೂ 24 ಅವರ್ ಆಡಿದ್ರೂ ಎಷ್ಟೋ ನಂಬರ್ ಆಫ್ ಆಟಗಳು ಮಾತ್ರ ಆಡೋಕ್ಕೆ ಸಾಧ್ಯ. ಯಾಕೆಂದರೆ ಒಂದು ಗೇಮು ಮಿನಿಮಮ್ ಅಂದರೂ 15 ನಿಮಿಷ ಹಿಡಿಯುತ್ತೆ. ಆ ಲೆಕ್ಕದಲ್ಲಿ ಒಂದು ಕೇಸಲ್ಲಿ ಏನಾಗಿತ್ತು ಅಂತಂದರೆ ಅದಕ್ಕೇ ಚೆನ್ನೈಯಲ್ಲಿ ಸ್ಟಾಪ್ ಮಾಡಿಸಿದ್ರು. ಬೋಟ್ಗಳನ್ನ ಹಾಕೋದು. ಈಗೇನಿಲ್ಲಿ ರಿಯಲ್ ಪ್ಲೇಯರ್ಸ್ ಇರ್ತಾರೆ ಅಂತ ಹೇಳ್ತಾರಲ್ಲ, ರಿಯಲ್ ಪ್ಲೇಯರ್ಸ್ ಇರಲ್ಲ, ಎಲ್ಲ ಕಂಪ್ಯೂಟರ್ ಜನ್ರೇಟೆಡ್ ಬಾಟ್ಸ್ಗಳನ್ನ ಬಿಡ್ತಾರೆ. ನೀವು ಎಷ್ಟೇ ಇದು ಮಾಡಿದ್ರೂ ನೀವು ಕಂಪ್ಯೂಟರ್ ಮುಂದೆ ಗೆಲ್ಲಕ್ಕಾಗಲ್ಲ. ಸೊ ಆಟೋಮೆಟಿಕಲಾಗಿ ಇದು ಮಾಡ್ತಾಯಿದ್ರು. ಸೊ ಇದನ್ನೆಲ್ಲ ಅರೇಂಜ್ ಮಾಡ್ಕೊಂಡು ನಾನೇನು ಮಾಡಿದೆ, ಓಕೆ ಬೇರೆ ಸರ್ಕಾರಗಳೆಲ್ಲ ಇದು ಬ್ಯಾನ್ ಮಾಡಿದೆ, ನಮ್ಮ ಕರ್ನಾಟಕದಲ್ಲೂ ಯಾಕೆ ಆಗಬಾರ್ದು ಅನ್ನೋ ಥರ ಏನು ಮಾಡಿದೆ, ಒಂದು ಅವೇರ್ನೆಸ್ಸು. ಬಟ್ ಇದನ್ನು ಎಷ್ಟೋ ಜನ ನೀವು ಮಾಡೋದಕ್ಕೆ ಇಷ್ಟ ಆಯಿತು, ನಾನು ಮಾಡೋದಕ್ಕಲ್ಲ, ನಂತರ ಎಷ್ಟೋ ಜನ ಮಾಡಿರೋರಿದ್ದಾರೆ, ಅವರೆಲ್ಲರೂ ಮಾಡಿದ್ದಕ್ಕಾಯಿತು, ನಾನು ಅದರಲ್ಲೊಂದು ಪಾಲು ಅಷ್ಟೇ. ನಾನು ಟ್ರೆಂಡಿಂಗಲ್ಲಿ ಏನು ನಡೀತಾ ಇತ್ತು, ನನಗೆ ಇದೊಂದು ಕ್ಲಾರಿಟಿ ಇತ್ತು. ಈ ಬೈಕು ಇವೆಲ್ಲ ನೋಡೋದು ಯಾರು ಅಂತಂದರೆ ಕಾಲೇಜ್ ಮಕ್ಕಳು, ಡಿಗ್ರಿ ಓದ್ತಾ ಇರೋರು. ಸೊ ಇವರು ಆಡೋದನ್ನು ಕಡಿಮೆ ಆಗಬೇಕು ಅಂತ ನಾನು ಶುರು ಮಾಡಿದ್ದು. ಸೊ ಅಲ್ಲಿಂದ ಬಸವಣ್ಣ ಅವ್ರ ಸ್ಟ್ಯಾಚ್ಯೂವರೆಗೂ, ಯಾವುದು ನೇಪಾಳ ರೈಡ್ಗೆ ಹೋಗಬೇಕಾದ್ರೆ ನಾನು ಅಜಿತ್ ಶುರು ಮಾಡಿದಾಗ ಒಂದು ಬ್ಯಾನರ್ ಏನು ಹಿಡಿದೋ ಅದೇ ಬ್ಯಾನರ್ನ ಅಲ್ಲಿವರೆಗೂ ಶುರು ಮಾಡಿ ತೊಗೊಂಡೋಗಿತ್ತು. ಬಟ್ ಫೈನಲಿ ಅದೃಷ್ಟನೇ ಏನೋ ಗೊತ್ತಿಲ್ಲ, ಸರ್ಕಾರ ಒಂದು ಹೊಸ ಕಾನೂನು ತರುತ್ತೆ, ಆನ್ಲೈನ್ ಗೇಮಿಂಗ್ ಬಿಲ್ 2025 ಅಂತ. ಸೊ ಅದರಲ್ಲಿ ಏನು ಹೇಳುತ್ತೆ ಅಂತಂದರೆ, ನೀನು ಸ್ಕಿಲ್ ಗೇಮ್ ಆದರೂ ಆಡಿಸು, ನೀನು ಯಾವ ಗೇಮ್ ಆದರೂ ಆಡಿಸು, ಆ ಗೇಮ್ ಒಳಗಡೆ ದುಡ್ಡು ಬರಬಾರ್ದು ಅಂತ ಹೇಳಿ ಅದಕ್ಕೊಂದು ಸ್ಟಾಪ್ ಆಗುತ್ತೆ. ಫೈನಲಿ ಅದು ಬ್ಯಾನ್ ಆಯಿತು. ಇಂಟ್ರೆಸ್ಟಿಂಗ್. ಸೊ ಹೀಗೆಲ್ಲ ಇಷ್ಟೆಲ್ಲ ಜೀವನದ ಅನುಭವಗಳು ಹೀಗೆ ನೋಡೋ ಒಂದು ಪರ್ಸ್ಪೆಕ್ಟಿವ್ನ ಕೊಟ್ಟಿದೆ. ಅಷ್ಟಕ್ಕಂತೂ ಈ ಜರ್ನಿ ಕಲಿಸ್ಕೊಟ್ಟಿದೆ ನನಗೆ. Wake up to fresh ideas. Repose. ಅಮೇಝಿಂಗ್. ಸೊ ಈಗ ಐ ಹ್ಯಾವ್ ಲಾಟ್ ಆಫ್ ಕ್ವೆಶನ್ಸ್ ಅಬೌಟ್ ನಿಮ್ಮ ವ್ಲಾಗಿಂಗ್ ಆ್ಯಂಡ್ ಮೋಟೋ ವ್ಲಾಗಿಂಗ್. ಮೊದಲನೇದಾಗಿ ಬೆಂಗಳೂರಿಂದ ಲಂಡನ್ ರೈಡ್ ಅಂತೆಲ್ಲ ಪ್ಲ್ಯಾನ್ ಮಾಡೋದ್ರಲ್ಲ, ಅದು ಫಸ್ಟ್ಲಿ ಐಡಿಯಾ ಬಂದಿದ್ದಾದರೂ ಯಾಕೆ, ಮತ್ತು ಲಾಜಿಸ್ಟಿಕ್ಸು ಫೈನಾನ್ಷಿಯಲಿ ಆಗಿರಲಿ ಮೆಂಟಲಿ ಇದೆಲ್ಲ ಹೆಂಗೆ ಫುಲ್ ಮಾಡಿದ್ರಿ? ಇದು ನಾವೆಲ್ಲ ಒಂದು ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ಗಳಿದ್ವಿ. ಸೊ ಸುಮ್ಮನೆ ನಾರ್ಮಲಾಗಿ ರೈಡ್ ಮಾಡ್ತಾಯಿದ್ವಿ, ಇದೆಲ್ಲ ನಡೀತಾ ಇತ್ತು. ಬಟ್ ಅದ್ರ ಮಧ್ಯದಲ್ಲಿ ಒಂದು ಕಾಲ್ ಬರುತ್ತೆ, ಈ ಥರ ಒಂದು ದೊಡ್ಡ ರೈಡ್ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದಾರೆ, ಗ್ರೂಪಲ್ಲೇ ನಾವು ಹೋಗಿದ್ದು. ಸೊ ಜಾಯ್ನ್ ಆಗ್ತೀರಾ ಅಂತ. ಅವಾಗ ನಾನು ಬಜೆಟ್ ಕೇಳಿದೆ ಎಷ್ಟಾಗ್ಬೋದು ಅಂತ. ಒಂದು 10 ಲಕ್ಷ ಆಗ್ಬೋದು ಅಂತ. ನನ್ನ ಹತ್ರ ನೀವು ಲಿಟ್ರಲಿ ನಂಬಲ್ಲ, ಆ ಟೈಮಲ್ಲಿ ನನ್ನ ಹತ್ರ 1 ಲಕ್ಷನೋ 1.5 ಲಕ್ಷ ಇತ್ತು ಅಷ್ಟೇ ನನ್ನ ಹತ್ರ ಇದ್ದಿತ್ತು. ಓಕೆ ಇದು ಆಗಲ್ಲ, ನೋಡೋಣ ಟ್ರೈ ಮಾಡಿ ಅಂತ ಹೇಳಿದ್ರು ಅವರು. ಸರಿ ಆಯಿತು ಆಗಲಿ. ನನ್ನದು ಕ್ಲೋಸೆಸ್ಟ್ ನೆಟ್ವರ್ಕಲ್ಲಿ ಕೇಳಿದೆ ಹಿಂಗೆ ಏನು ಮಾಡೋಣ ಅಂತ. ಹ್ಞೂ ಅನ್ನಿ ಆಮೇಲೆ ನೋಡೋಣ ಅಂತ ಹೇಳಿದ್ರು. ಕ್ಲೋಸ್ ನೆಟ್ವರ್ಕ್ ಅಂದರೆ ನನ್ನ ಫ್ರೆಂಡ್ಸು
ನನಗೆ ಮೇಡಮ್ ಇವತ್ತು ನನ್ನ ಲೈಫಲ್ಲಿ ನಾನೇನಾದರೂ ಇಷ್ಟು ಗಟ್ಟಿಯಾಗಿ ನಿಂತಿದ್ದೀನಿ ಅಂತಂದರೆ ನನ್ನ ಫ್ರೆಂಡ್ಸ್ಗಳೇ ಕಾರಣ. ಅದು ಇವರು ಅವರು ಅಂತಲ್ಲ, ತುಂಬ ಇದ್ದಾರೆ ನನ್ನ ಲೈಫಲ್ಲಿ. ನನ್ನನ್ನು ಅರ್ಧ ಅನ್ನ ಕೊಟ್ಟು ಸಾಕಿರೋರು ನನ್ನ ಫ್ರೆಂಡ್ಸು. ಆಫ್ಟರ್ 2012 ಅನ್ನ ಹಾಕಿ ಸಾಕ್ಬಿಟ್ಟಿದ್ದಾರೆ ಪಾಪ. ಅವ್ರ ಮಗು ಥರ ನೋಡ್ಕೊಂಡಿದ್ದಾರೆ, ಅವ್ರ ಮನೆಯವ್ರುಗಳೆಲ್ಲ ನೋಡ್ಕೊಂಡಿದ್ದಾರೆ. ನಾನು ಹೇಳೋದ್ನಲ್ಲ 50ಕ್ಕಿಂತ ಹೆಚ್ಚು ಫ್ರೆಂಡ್ಸ್ಗಳು ರೂಮ್ ಹೋಗಿರ್ಬೋದು ಅಂತ. ಸೊ ನನಗೆ ನನ್ನ ಫ್ರೆಂಡ್ಸ್ ಏನಾದರೂ ನೀನು ಮಾಡ್ಬೋದು ಅಂತ ಅವ್ರು ಒಂದು ಧೈರ್ಯ ಕೊಟ್ಬಿಟ್ರೆ ಸಾಕು, ನಾನು ಅದನ್ನು ಮುಗಿಸ್ಬಿಡ್ತೀನಿ. ಅದೇ ಧೈರ್ಯನೇ ಅವ್ರು ಕೊಟ್ಟಿದ್ದು. ಸೊ ಆವಾಗ ಸ್ಟಾರ್ಟಿಂಗಲ್ಲಿ ಒಪ್ಕೊಂಡೆ. ಅದಾದಮೇಲೆ ಗ್ರೂಪಲ್ಲೆಲ್ಲ ಶುರು ಆಯಿತು. ಅದಾದಮೇಲೆ ಸ್ಪಾನ್ಸರ್ಗಳಿಗೆ ಹುಡ್ಕಕ್ಕೆ ಟ್ರೈ ಮಾಡಿದೆ. ಟೋಟಲ್ ನನಗೆ ಈ ರೈಡ್ಗೆ ಅಂತ ಬಜೆಟ್ ಖರ್ಚಾಗಿರೋದು 17ರಿಂದ 18 ಲಕ್ಷ ಖರ್ಚಾಗಿದೆ. ಅಷ್ಟೂ ನಾನೇ ಖರ್ಚು ಮಾಡಿರೋದು. ಒಂದು ಮೊಬೈಲ್ ಪ್ಲಾನೆಟ್ ಅಂತ ಇಲ್ಲೇ ಬೆಂಗಳೂರದೇ ಇದೆ. ಸೊ ಅವರೊಂದು ಸ್ಪಾನ್ಸರ್ ಮಾಡಿದ್ರು, ಅದು ಒಂದು ಫೋನ್ ಸ್ಪಾನ್ಸರ್ ಮಾಡಿದ್ರು. 15 Pro ಆವಾಗ ಸ್ಟಾರ್ಟಿಂಗಲ್ಲಿ ಹೊಸ್ತು. ನನ್ನ ಹತ್ರ ಆವಾಗ ನೋಡಿ ಈ ಆ್ಯಂಡ್ರಾಯ್ಡ್ ಫೋನ್ ಇತ್ತು. ಸೊ ಇದರಲ್ಲಿ ಕ್ಲಾರಿಟಿ ಇರಲಿಲ್ಲ. ಸೊ ಆ ಟೈಮಲ್ಲಿ ಅಟ್ಲೀಸ್ಟ್ ವ್ಲಾಗ್ ಆದರೂ ಚೆನ್ನಾಗಾಗಲಿ, ಯಾಕಂದರೆ ಎಲ್ಲ ಬ್ರ್ಯಾಂಡ್ಗೂ ಟ್ರೈ ಮಾಡಿದೆ. ಮೇಡಮ್ ಅದನ್ನೊಂದು ಓಪನ್ ಆಗಿ ಮಾತಾಡ್ಕೊಬೇಕು. ಸೊ ಈಗ ಎಷ್ಟೋ ಬ್ರ್ಯಾಂಡ್ಗಳು ನಾವು ಕರ್ನಾಟಕದ ಬ್ರ್ಯಾಂಡು ಹಾಗೆ ಹಿಂಗೆ ಅಂತೆಲ್ಲನೂ ಮಾತಾಡ್ತಾರೆ. ಬಟ್ ಆದರೆ ಇವತ್ತು ನೀವು ಕರ್ನಾಟಕದ ಬ್ರ್ಯಾಂಡ್ಗಳೇ ನೋಡಿ, ಕನ್ನಡದ ಕ್ರಿಯೇಟರ್ಸ್ಗಳಿಗೆ ಸ್ಪಾನ್ಸರ್ ಮಾಡಲ್ಲ. ಇದು ಡಾರ್ಕ್ ರಿಯಾಲಿಟಿ. ಯಾಕೆ ಮಾಡಲ್ಲ. ಒಂದು ಹಿಂದಿ ಕೊಡ್ತಾರೆ, ಈ ಬ್ರ್ಯಾಂಡ್ ಆ ಬ್ರ್ಯಾಂಡ್ ಅಂತ ಮಾತಾಡೋದು. ಈ ವ್ಲಾಗಿಂಗ್ ಟ್ರಾವೆಲ್ಲು ಮೋಟೋ ವ್ಲಾಗಿಂಗ್ ಅಂತ ಮೋಟೋ ವ್ಲಾಗು ಅಂತಲ್ಲ, ಇದು ನನಗೆ ಅಂತ ಹೇಳ್ಕೊಬೋದು. ಮೇ ಬಿ ಮೋಟೋ ವ್ಲಾಗ್ ಅಂತಲೂ ಇರ್ಬೋದು. ಬಟ್ ಸುಮಾರು ಜನ ಇದ್ದಾರೆ, ಒಳ್ಳೊಳ್ಳೆ ಟ್ಯಾಲೆಂಟ್ಸ್ಗಳು ಇದ್ದಾರೆ. ಈಗ ನಾನು ಸ್ಟಾರ್ಟಿಂಗಲ್ಲಿ ಮೋಸ್ಟ್ ರೆಪ್ಯೂಟೆಡ್ ಕನ್ನಡ ಬ್ರ್ಯಾಂಡ್ಗೆ ಎಲ್ಲದಕ್ಕೂ ಟ್ರೈ ಮಾಡಿದೆ. ಎಲ್ಲರಿಗೂ ಈ ಥರ ಎಷ್ಟು ಟ್ರೈ ಮಾಡಿದ್ದೀನಿ ಅಂತಂದರೆ ನಂಗೆ ಸಾಕಾಗೋಯ್ತು. ಎಲ್ಲ ಮಾಡಿ 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 ಕೊನೆಗೆ ಬಿಟ್ಬಿಟ್ಟೆ. ಅಂದರೆ ನಿಮಗೆ ಮಾರ್ಕೆಟಿಂಗ್ ಮಾಡ್ಕೊಬೇಕಾದ್ರೆ ಇದು ನಮ್ಮ ಕರ್ನಾಟಕ ಬ್ರ್ಯಾಂಡು ಅಂತ ಮಾರ್ಕೆಟಿಂಗ್ ಮಾಡೋದು, ನೀವು ಹಿಂದಿ ರೀಚು ಮೇಡಮ್ ನಮ್ಮಷ್ಟು ರೀಚ್ ಇರಲ್ಲ. ಹಿಂದಿಗೆ ಈ ನಾರ್ತ್ ಇಂಡಿಯನ್ಸು ಅಲ್ಲಿಗೆ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರ್ತಾರೆ ಹೊರತು ಇಲ್ಲಿ ಮಾಡೋಕ್ಕೋಗಲ್ಲ. ಲಿಟ್ರಲಿ ನಾನು ಅದೇ ಹೇಳಿದ್ನಲ್ಲ, 17ರಿಂದ 18 ಲಕ್ಷ ಏನು ಖರ್ಚು ಮಾಡಿದ್ನೋ ಅದು ಫುಲ್ ನಾನೇ ಖರ್ಚು ಮಾಡ್ಕೊಂಡು ಬಂದೆ. ಕೊನೆಗೆ ದುಡ್ಡು ಶಾರ್ಟೇಜ್ ಆಗಿದ್ದಾಗ ನಾನೊಂದು ಪ್ರೀ ರೈಡ್ ಇವೆಂಟ್ ಮಾಡ್ತೀವಿ ನಾವು. ದುನಿಯಾ ವಿಜಯ್ ಸರ್ದು ಫಿಲಮ್ ಬಂತು. ಭೀಮಾಗೆ ನಾವು ಯಾವ ಥರ ಮಾಡಿದ್ವಿ ಅಂತಂದರೆ ಒಂದು ಫ್ರೆಂಡ್ಲಿಯಾಗಿ ಮಾಡಿದ್ವಿ ನೋಡಿ. ಅದೇ ಸಂಬಂಧ ಬೆಳೆಸೋದು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು ಗೊತ್ತಾ. ಅದು ತುಂಬ ಚೆನ್ನಾಗಿ ಬೆಳೀತು. ನಾವು ಒಂದು 10 ಜನ ಮೈಸೂರು ವ್ಲಾಗರ್ಸ್ ಎಲ್ಲರೂ ಸೇರಿಕೊಂಡು ಒಳ್ಳೆ ಚೆನ್ನಾಗಿ ಮಾಡಿದ್ವಿ. ಒಳ್ಳೆ ರೀಚ್ ಆಯಿತು. ಆವತ್ತು ಭೀಮಾ ರಿಲೀಸ್ ಇದೆ. ರಿಲೀಸ್ ದಿನ ನಂದು ಮೀಟಪ್ ಇದೆ. ನಾನು ನಾಳೆಗೆ ಲಂಡನ್ಗೆ ಹೊರಡ್ತಾ ಇದ್ದೀನಿ ಇಲ್ಲಿಂದ. ಆ ಮೀಟಪ್ಗೆ ದುನಿಯಾ ವಿಜಯ್ ಸರ್ ಅವ್ರ ಫಿಲಮ್ ರಿಲೀಸ್ ಇದ್ದಿದ್ದ ದಿನ ಸರ್ಪ್ರೈಸ್ ಬಂದು ಕೊಡ್ತಾರೆ. ಬಂದು 3 ಅವರ್ 4 ಅವರ್ ನನ್ನ ಜೊತೆ ಇದ್ದರು ನನ್ನ ಮೀಟಪ್ಪಲ್ಲಿ. ಅಷ್ಟಲ್ಲದೆ ಅವರು ರೈಡ್ಗೆ ಅಂತ 50,000 ಅವ್ರು ಸ್ಪಾನ್ಸರ್ ಮಾಡ್ತಾರೆ ಆ ಟೈಮಲ್ಲಿ. ಸೊ ಅದೊಂದು ಬಿಡ್ತು ಅಂತಂದರೆ ಇನ್ನು ಡಾಕ್ಯುಮೆಂಟೇಷನ್ಸು ಅದು ಇದು ಅವೆಲ್ಲ ತಗೊಂತು ಅಂತಂದರೆ ನಾವು ಗ್ರೂಪಲ್ಲಿ ಹೋಗಿದ್ದರಿಂದ ಒಬ್ಬರು ಏಜೆಂಟ್ ಇದ್ದರು, ಅವ್ರಿಗೆ ಕೊಟ್ವಿ. ಸೊ ಅವ್ರು ಅದನ್ನೆಲ್ಲ ಕಂಪ್ಲೀಟ್ ಮಾಡಿದ್ರು. ಸೊ ನಾವು ಆರಾಮಾಗಿ ರೈಡ್ ಅಂತೂ ಮಾಡ್ಕೊಂಡು ಬಂದ್ವಿ. ಬಟ್ ಇಷ್ಟು ದುಡ್ಡು ಖರ್ಚಾಯಿತು. ಇದರ ಎಫೆಕ್ಟು ಅಂತಂದರೆ ಹಿಂದೆ ಎಫರ್ಟ್ಸ್ ಏನೇನಿತ್ತೋ ಅವೆಲ್ಲ ಇಷ್ಟಿತ್ತು. ಅದ್ರ ಮಧ್ಯದಲ್ಲಿ ಹೆಲ್ಪ್ ಮಾಡಿದವರು ಅದನ್ನು ಈಗ ಹೇಳ್ಕೊಂಡೆ ನಾನು. ನನಗೆ ಅದೊಂದು ಖುಷಿ, ನನಗೆ ಯಾರು ಹೆಲ್ಪ್ ಮಾಡಿದರೆ ಹೇಳ್ಕೊಬೇಕು ಅಂತ. ಜೊತೆಗೆ ನನ್ನ ಫ್ರೆಂಡ್ಸು ನಿಂತರು. ನಾನು ಅಲ್ಲಿದ್ದಾಗಲೂ ಫೋನ್ ಮಾಡಿದಾಗ ನಾನು ಔಟ್ ಆಫ್ ಬಜೆಟ್ ಆಗಿದ್ದೆ, ಆಗಲೂ ಅವ್ರು ಹಾಕಿದ್ರು. ಆ ಥರ ಫ್ರೆಂಡ್ಸ್. ಸೊ ಈ ಸೇಫ್ಟಿ ಪರ್ಮಿಷನ್ಸು, ಬಾರ್ಡರು, ವೀಸಾ, ನ್ಯಾವಿಗೇಷನ್ ಅದೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಮೇಡಮ್? ಈಗ ಹೆಂಗೆ ಅಂತಂದರೆ ನೋಡಿ, ನಾವು ಹೋಗಬೇಕು ಅಂತಂದರೆ ಒಂದು ಪಾಸ್ಪೋರ್ಟ್ ಬೇಕು, ಒಂದು ವೀಸಾ ಬೇಕು, ಮುಗೀತು. ಇದೇ ಥರ ಬೈಕಿಗೆ ಬೇಕಾಗಿರೋದೇನು ಅಂತಂದರೆ ಬೈಕಿಗೂ ಒಂದು ವೀಸಾ ಇದೆ. ಬೈಕ್ ಆರ್ ಕಾರ್ ಎನಿ ವೆಹಿಕಲ್, ಒಂದು ದೇಶದ ವೆಹಿಕಲ್ ಇನ್ನೊಂದು ದೇಶಕ್ಕೆ ಹೋಗೋಕ್ಕೆ ಒಂದು ಅಂದರೆ ವೀಸಾ ಪರ್ಮಿಟ್ ಥರ ಇರುತ್ತೆ. ಸೊ ಅದೇನು ಅಂತಂದರೆ ಕಾರ್ನೆಟ್ ಅಂತ ಕರೀತಾರೆ ಅದನ್ನು. ಸೊ ಆ ಕಾರ್ನೆಟ್ಟು ಸೊ ಈಗ ಹೆಂಗೆ ಅಂತಂದರೆ ಒಂದಷ್ಟು ದೇಶಗಳೆಲ್ಲ ಸೇರಿಕೊಂಡು ಒಂದು ಯೂನಿಯನ್ ಥರ ಮಾಡಿಕೊಂಡು ಅವೆಲ್ಲವೂ ಕೂಡ ಒಂದು ಅಗ್ರಿಮೆಂಟಿಗೆ ಸೈನ್ ಹಾಕ್ಕೊಂಡಿರ್ತವೆ. ಸೊ ಈ ಕಾರ್ನೆಟ್ ಅನ್ನೋ ಕಾನ್ಸೆಪ್ಟ್ ಏನಕ್ಕೆ ಬರುತ್ತೆ ಅಂತಂದರೆ, ಆಗ ಅಂತಂದರೆ ಈ ಕಾರ್ನೆಟ್ ಎಲ್ಲ ಬರೋಕ್ಕಿಂತ ಮುಂಚೆ ಈಗ ಎಕ್ಸಾಂಪಲ್ ನೇಪಾಳದಲ್ಲಿ ನಾವು ಇಲ್ಲಿ 1 ಲಕ್ಷ ಇರೋ ಬೈಕು ನೇಪಾಳದಲ್ಲಿ ನಿಮಗೆ 4 ಲಕ್ಷ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ನಮ್ಮದು ಓನ್ ಪ್ರೊಡಕ್ಷನ್ಸ್ಗಳಿದೆ, ನೇಪಾಳದಲ್ಲಿ ಇಲ್ಲ. ಸಾರಿ, ಇದು ಹಂಗೆಲ್ಲ ಭೂಟಾನು ಹಂಗೆ ಸೇಮ್.
ಸೊ ಏನು ಮಾಡ್ತಾರೆ, ಇಲ್ಲಿಂದ ಮೊದಲೆಲ್ಲ ಆವಾಗ ಕಾರ್ಗಳು ಬೈಕೆಲ್ಲ ತಗೊಂಡೋಗಿ ಅಲ್ಲಿ ಮಾರ್ಬಿಡ್ತಾಯಿದ್ರು. ಸೊ ಅದನ್ನು ತಡೆಗಟ್ಟಕ್ಕೆ ಏನು ಮಾಡ್ತಾರೆ, ನೀನು ಬಾರ್ಡ್ರ್ ಕ್ರಾಸ್ ಮಾಡೋಕ್ಕಿಂತ ಮುಂಚೆ ನೀನು ಈ ಥರ ಪರ್ಮಿಷನ್ನ ಒಂದು ಲೆಟ್ರನ್ನ ತೊಗೋಬೇಕು, ಆ ಡಾಕ್ಯುಮೆಂಟ್ ಇದ್ದರೆ ಮಾತ್ರ ಆ ದೇಶದಲ್ಲಿ ಎಂಟ್ರಿ ಕೊಡ್ತಾರೆ. ತಗೊಳ್ಳೋಕ್ಕಿಂತ ಮುಂಚೆ ಗಾಡಿದು ಏನು ರೇಟ್ ಇರುತ್ತೋ ಅದ್ರ ಡಬಲ್ ಅಡ್ವಾನ್ಸ್ ಇಡಬೇಕು. ಯಾಕೆ ಅಂದರೆ ಹೋಗಿರೋ ನಾನು ಆ ಗಾಡಿನ ಅಲ್ಲೇ ಬಿಟ್ಬಿಟ್ಟೆ ಅಂತ ಅಂದ್ಬಿಟ್ರೆ ಕಾರ್ನೆಟ್ ಹೆಂಗಿದ್ರು ನನ್ನ ಹತ್ರ ದುಡ್ಡಿಲ್ಲಲ್ಲ ಬಿಡು ಅಂತ. ಅದೇ ನಾನು 4 ಲಕ್ಷ ಬಗ್ಗೆ 8 ಲಕ್ಷ ಕಟ್ಟಿರ್ತೀನಿ. ಸೊ ನನಗೆ ಆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ವಾಪಸ್ ತಂದು ಕೊಡಲೇಬೇಕು ಅಂತ. ಸೊ ಇವೆರಡು ಡಾಕ್ಯುಮೆಂಟ್ ಇತ್ತು ಅಂತಂದರೆ ಆರಾಮಾಗಿ ಯಾವ ದೇಶದಲ್ಲಿ ಬೇಕಾದ್ರೂ ಹೋಗ್ಬೋದು. ಆದರೆ ಚೈನಾದಲ್ಲಿ ಮಾತ್ರ ನಿಮಗೆ ಕಾರ್ನೆಟ್ ವರ್ಕ್ ಆಗೋಲ್ಲ. ಅವ್ರದ್ದೇ ಸಪ್ರೇಟು ಇದನ್ನು ಪರ್ಮಿಷನ್ ತೊಗೋಬೇಕು, ಗ್ರೂಪಲ್ಲೇ ಹೋಗಬೇಕು. ಸೊ ಚೈನಾದಲ್ಲಿ ಇನ್ನೂ ಒಂದು ಏನು ಅಂತಂದರೆ ಅಲ್ಲಿ ಹೋಗಬೇಕು ಅಂತಂದರೆ ಅಲ್ಲಿ ಲೈಸೆನ್ಸು ಮತ್ತು ಅಲ್ಲಿ ಗಾಡಿಗೆ ಸಪ್ರೇಟ್ ನಂಬರ್ ಪ್ಲೇಟ್ ಹಾಕ್ಸ್ಕೋಬೇಕು. ಅವೆಲ್ಲ ರೂಲ್ಸ್ ಇದೆ. ಯಾಕೆಂದರೆ ಅವ್ರು ಇಂಗ್ಲೀಷ್ ಮಾತಾಡಲ್ಲ. ಸೊ ಅವ್ರಿಗೆ ಇಂಗ್ಲೀಷ್ ಬರಲ್ಲ. ಸೊ ಅವ್ರ ಆಫೀಸರ್ಸ್ಗೆ ಅರ್ಥ ಆಗಬೇಕು ಅಂತಂದರೆ ಅವ್ರದ್ದೇ ಲ್ಯಾಂಗ್ವೇಜಲ್ಲಿ ಬರೆದಿರೋ ಲೈಸೆನ್ಸ್ನ ತಗೊಂಡು ಹೋಗಿದ್ರೆ ಮಾತ್ರ ಅಲ್ಲಿ ಬಿಡ್ತಾರೆ. ಇದು ಮುಕ್ತಿನಾಥ್ ಇದಕ್ಕೆ ಹೋದಾಗ ಮುಕ್ತಿನಾಥ್ ಮಾಡಿದ್ದು ಇಲ್ಲೇ. ಮುಕ್ತಿನಾಥ್ ನಾವು ಜಸ್ಟ್ ಬಾರ್ಡ್ರ್ವರೆಗೂ ಹೋಗಿದ್ದಿದ್ದು ನೇಪಾಳು ಮತ್ತೆ ಅಲ್ಲಿ ಸ್ವಲ್ಪ ಚೈನಾ ಬಾರ್ಡ್ರ್ ಮುಂದಕ್ಕೆ ಒಂದು 3 ಕಿಲೋಮೀಟರ್ 4 ಕಿಲೋಮೀಟರ್ಗೆ ಹೋದರೆ ಇದಿತ್ತು. ತುಂಬ ಏಜೆನ್ಸಿಗಳಿದೆ, ಬಟ್ ನಾನು ಪರ್ಟಿಕ್ಯುಲರ್ ಆಗಿ ಇದೇ ಏಜೆನ್ಸಿ ಅಂತ ನಾನು ರೆಕಮೆಂಡ್ ಮಾಡಲ್ಲ ಮೇಡಮ್. ಯಾಕಂತಂದ್ರೆ ಅದು ಮಾಡಿದ್ರೆ ಎಕ್ಸಾಂಪಲ್ ನಂದೇ ಇಂಟರ್ನಲ್ ವಿಚಾರ ಹೇಳ್ತೀನಿ. ಇವಾಗ ಹೋಗಿದ್ವಲ್ಲ, ಅಷ್ಟು ರೈಡಲ್ಲೂ ಎಷ್ಟೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗತ್ತೆ, ಆಗಿದ್ದಾವೆ ಕೂಡ. ಸೊ ಲಗೇಜಸ್ಸು, ಮಿಸ್ಕಮ್ಯುನಿಕೇಷನ್ನು, ಸೊ ಆರ್ಗನೈಸರ್ಗೂ ನಮಗೂ ಕೆಲವೊಂದು ಸಲ ಮಾತುಕತೆ ಹೆಚ್ಚು ಆಗೋದು, ಕಡಿಮೆ ಆಗೋದು, ಈ ಥರ ಎಲ್ಲ ಆಗಿದೆ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಸೋಲೋ ಹೋಗೋದು ಬೆಸ್ಟು. ಸೊ ನಾನು ಯಾಕೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಆರ್ಗನೈಜೇಷನ್ನ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಅಂತಂದರೆ, ನಾನು ಯೂಟ್ಯೂಬಲ್ಲೇ ನಾನೊಂದು ದೊಡ್ಡ ವೀಡಿಯೋನೇ ಮಾಡಿ ಹಾಕ್ಬಿಟ್ಟಿದ್ದೀನಿ ವಿತ್ ಲೊಕೇಶನ್ಸು, ಏನೇನು ಡಾಕ್ಯುಮೆಂಟೇಷನ್ಸ್ ಬೇಕು, ಎಷ್ಟು ದುಡ್ಡು ಖರ್ಚಾಗುತ್ತೆ, ಪಿನ್ ಟು ಪಿನ್. ನೀವು ಆ 3 ವೀಡಿಯೋ ನೋಡ್ತು ಅಂತಂದರೆ ನಾಳೆನೇ ನೀವು ಬೇಕಾದ್ರೆ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಹೋಗಿ ಬರ್ಬೋದು. ಸೊ ಈಗ ನೀವು ಗ್ರೂಪಲ್ಲಿ ಹೋಗಿದ್ದಕ್ಕೆ ಐ ಥಿಂಕ್ ಒಂದು 18 ಲಕ್ಷ ಖರ್ಚಾಯ್ತಲ್ಲ. ಸೋಲೋನಲ್ಲಿ ಹೋದ್ರೆ ಇನ್ನೂ ಜಾಸ್ತಿ ಆಗುತ್ತಾ ಮೇಡಮ್? ಸೋಲೋನಲ್ಲಿ ಹೋದರೆ ದುಡ್ಡೇ ಖರ್ಚಾಗಲ್ಲ. ಯಾಕ್ರಿ? ಇದೊಂದು ಟ್ರಿಕ್ ಹೇಳ್ತೀನಿ. ಹೇಗೆ? ಯಾಕೆ ಅಂದರೆ ನೋಡಿ, ಎಷ್ಟೋ ಹೋಟ್ಲುಗಳಿಗೆ ಫಸ್ಟೇ ಈಗ ಒಂದೊಂದ್ಸಲ ಬೈಕ್ ಅವರು ಬಿಫೋರ್ ಹೋಗ್ತಿದ್ವಿ. ಸೊ ಈ ಬೈಕ್ದು ಲವ್ ಅನ್ನೋದು ಏನಿದೆಯೋ ಇದು ಯೂನಿವರ್ಸಲ್ ಲವ್. ಬೈಕ್ನ ಇಷ್ಟಪಡದೇ ಇರೋ ವ್ಯಕ್ತಿಗಳೇ ಇಲ್ಲ. ನಮಗೆ ಚೈನಾದಲ್ಲಿ ನಾವು ಬೈಕ್ ತಗೊಂಡು ಹೋಗ್ತಾ ಇದ್ದರೆ, ನಾವು ಈ ಥರ ಇಂಡ್ಯಾದಿಂದ ಬೈಕಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಎಲ್ಲರ ಕಿವಿನೂ ದೊಡ್ಡದಾಗ್ತಿತ್ತು. ಅಷ್ಟು ದೂರ ಬಂದ್ರೆ ಅಷ್ಟು ದೂರ, ಅದಕ್ಕೆ ಖುಷಿ. ಸೆಲ್ಫಿ ತೊಗೊಳ್ಳೋದೇನು, ಫೋಟೋ ತೊಗೊಳ್ಳೋದೇನು, ನಾವೊಂಥರ ಹೀರೋ ಥರ. ಎಷ್ಟೋ ಹೋಟ್ಲವರು ನಾವು ಸ್ಟಾರ್ಟಿಂಗಲ್ಲಿ ಫಸ್ಟ್ ಹೋಗಿರ್ತೀವಲ್ಲ, ನಾವೀಗ ಗ್ರೂಪಲ್ಲಿ ಹೋಗಿದ್ದು ಒಂದು 10-20 ಜನ ಮೇಲೆ ಹೋಗಿದ್ವಿ. ಸೊ ಅದಕ್ಕಿಂತ ಬಿಫೋರ್ ನಾವು ಹೋಗಿದ್ದಾಗ ಅವ್ರು ಮಾತಾಡೋದ್ರಲ್ಲೇ ನಮಗೆ ಗೊತ್ತಾಗ್ತಿತ್ತು ಹೋಸ್ಟ್ ಮಾಡೋಕ್ಕೆ ರೆಡಿ ಇರ್ತಾರೆ. ಲೈಕ್ ಯಾವ ಥರ ಅಂತಂದರೆ ಫ್ರೀ ಸ್ಟೇ, ಫ್ರೀ ಫುಡ್ಡು. ಈ ಟ್ರಾವೆಲ್ಗೆ ಈ ಹೊರಗಡೆ ದೇಶಗಳಲ್ಲಿ ತುಂಬ ಹಂಗ್ರಿ ಇದೆ, ಟ್ರಾವೆಲ್ ಮಾಡಬೇಕು, ಎಲ್ಲರೂ ಟ್ರಾವೆಲ್ ಮಾಡಬೇಕು, ಈ ಥರದ್ದೊಂದು ಹಸಿವಿದೆ. ಸೊ ಆ ಹಸಿವಿಗೆ ಸಪೋರ್ಟಿವು ಜಾಸ್ತಿ ಇದೆ. ಇನ್ ಕೇಸ್ ಸೋಲೋ ಹೋಗೋದಾದರೆ ಡಾಕ್ಯುಮೆಂಟೇಷನ್ಸಿಗೆ ಬಿಟ್ಟು ನನಗನ್ಸೋ ಪ್ರಕಾರ ಓಕೆ, ಹಂಗೂ ಎಲ್ಲೋ ಒಂದೊಂದು ಕಡೆ ಕೊಡಲ್ಲ ಅಂತ ಇಟ್ಕೊಳ್ಳೋಣ, ಒಂದು 3 ಲಕ್ಷ ಅಂತ ಇಟ್ಕೊಳ್ಳಿ ಊಟಕ್ಕೆ, ಅದಕ್ಕೆ ಇದಕ್ಕೆ ಅಂತ. ಮಿಕ್ಕಿದೆಲ್ಲವೂ ಫ್ರೀಯಾಗುತ್ತೆ. ಅದು ನಮ್ಮ ಕೆಪಾಸಿಟಿ ಮೇಲೆ ಹೋಗುತ್ತೆ. ನಾವು ಹೆಂಗೆ ಮಾತಾಡ್ತೀವಿ, ನಾವು ಜನಗಳ ಹತ್ರ ಎಷ್ಟು ಮಿಂಗಲ್ ಆಗ್ತೀವಿ, ಇದು ಮ್ಯಾಟ್ರ್ ಆಗುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಇದೆಲ್ಲ ಮುಗಿಸ್ಕೊಬಂದಮೇಲೆ ನನಗೊಂದು ಧೈರ್ಯ ಬಂತು. ಓಕೆ, ಫಾರಿನ್ ಅನ್ನೋದು ಕಬ್ಬಿಣದ ಕಡಲೆ ಅಲ್ಲ, ನಾವು ಅದನ್ನು ಕಬ್ಬಿಣದ ಕಡಲೆ ಅಂದ್ಕೊಂಬಿಟ್ಟಿದ್ದೀವಿ. ಸೊ ನಾನೇ ಆದ್ರೂ ಮೇ ಬಿ ಈ ಒಂದು ನನ್ನ ಲೈಫಲ್ಲಿ ದೊಡ್ಡ ರೈಡ್ ಇದು ಮಾಡ್ಕೊಂಡು ಬಂದಿರೋದಕ್ಕೆ ಆ ಧೈರ್ಯ ಸಿಗ್ತಾಯಿದೆ. ಬಟ್ ಆ ಅನುಭವ ಎಷ್ಟೋ ಜನಕ್ಕೆ ಅದೇ ರೆಫರೆನ್ಸ್ ಆಗ್ಬೋದು. ಸೊ ನನ್ನ ಅನುಭವದಲ್ಲಿ ಏನು ಹೇಳ್ತೀನಿ ಅಂತಂದರೆ, ಇವತ್ತಿನ ಕಾಲದಲ್ಲಿ ಮೊಬೈಲ್ ಇದೆ, ಟ್ರಾನ್ಸ್ಲೇಷನ್ ಇದೆ, ನಾವು UPI ಮುಖಾಂತರ ಎಮರ್ಜೆನ್ಸಿ ಇದ್ದರೆ ದುಡ್ಡು ಹಾಕ್ಸ್ಕೊಬೋದು, ಎಲ್ಲ ಮಾಡ್ಕೋಬೋದು. ಒಂದೇ ಒಂದು ಬೇಕಾಗಿರೋದು ಧೈರ್ಯಂ ಸರ್ವರ್ಥ ಸಾಧನಂ. ಇದೊಂದನ್ನ ಫಿಟ್ ಮಾಡಿಕೊಂಡ್ರೆ, ನಾನು ಯೂಶ್ವಲಿ ಒಂದು ಡೈಲಾಗ್ ಹೊಡಿತಾ ಇರ್ತೀನಿ, ಅದು ಫೇಮಸ್ಸು, ಭಯವೇಕೆ ಏನಾಗಬಹುದು, ಸಾವಿಗಿಂತ ಮಿಗಿಲಾಗಿ ಇನ್ನೇನಾಗಬಹುದು ಅಂತ. ಅಷ್ಟೇ ಅಲ್ಟಿಮೇಟು ಲೈಫಲ್ಲಿ, ಅದು ಬಿಟ್ಟು ಇನ್ನೇನು ಆಗಲ್ಲ. ಸೊ ಅದೊಂದನ್ನು ಫಿಕ್ಸ್ ಮಾಡ್ಕೊಂಡು ಹೋದರೆ, ನಾನು ಚೈನಾದಲ್ಲಿ ಹಿಚೈಕಿಂಗ್ ಮಾಡಬೇಕಾದ್ರೆ ಎಂಥ ಅನುಭವ ಸಿಕ್ತು ಅಂತಂದರೆ, ನಾನು ಬೈಕಲ್ಲಿ ಹೋದಾಗಲೂ ಅಷ್ಟು ಅನುಭವ ಸಿಗಲಿಲ್ಲ. ಈಗ ಫಸ್ಟ್ ಆಫ್ ಆಲ್ ಚೈನಾಗೆ ಹಿಚ್ ಹೈಕಿಂಗ್ ಯಾಕೆ? ಅಲ್ಲಿ ಹೇಳಿ ಕೇಳಿ ಸ್ಟ್ರಿಕ್ಟ್ ರೂಲ್ಸು, ಅವ್ರು ನೋಡ್ರೆ ಏನೇನೋ ಗೂಗಲ್ಲು ಎಲ್ಲ ಬ್ಯಾನ್ ಮಾಡಿಟ್ಟಿರೋ ದೇಶ, ಅದನ್ನೇನಕ್ಕೆ ಆಯ್ಕೆ ಮಾಡಿದ್ರಿ? ಫಸ್ಟ್ ಟೈಮು ನಾನು ಚೈನಾಗೆ ಹೋದಾಗ, ಬೈಕಲ್ಲಿ ಹೋದಾಗ ಅಲ್ಲೇ ಒಂದು ಎಕ್ಸ್ಪೀರಿಯೆನ್ಸ್ ಸಿಕ್ತು. ನಾನು ಚೈನಾ ಬಾರ್ಡ್ರನ್ನ ಎಂಟ್ರಿ ಮಾಡಬೇಕಾದ್ರೆ ನಾನು ವ್ಲಾಗಲ್ಲಿ ಹೇಳಿದ್ದೀನಿ, ನಾನು ಶತ್ರು ರಾಷ್ಟ್ರಕ್ಕೆ ಹೋಗ್ತಾಯಿದ್ದೀನಿ ನಾನು. ಯಾಕಂದರೆ ಚೈನಾಗೆ ಬೈಕಲ್ಲಿ ಹೋಗೋದು ತಮಾಷೆ ವಿಚಾರ ಆಗಿರಲಿಲ್ಲ, ಹೊಸದು ನನಗೂ ಒಂದು ಇದು. ಆಮೇಲೆ ಚೈನಾ ಬಗ್ಗೆ ಇಲ್ಲಿ ನಮ್ಮ ಮೀಡಿಯಾಗಳು ತೋರಿಸ್ತಾ ಇದ್ದಿದ್ದು, ಚೈನಾ ಅಂದರೆ ಸರಿಯಿಲ್ಲ, ಕೀಚಕ ಪಾತಕ,
ಹಿಂಗೆ ನಾವು ಕೇಳ್ಕೊಂಬಂದಿರೋದಲ್ಲ. ಸೊ ನನಗೂ ಆ ಕಿಚ್ಚಿತ್ತು, ನೋಡೇ ಬಿಡೋಣ ಇವ್ರು ಹೆಂಗೆ ಅಂತ. ಆದರೆ ಚೈನಾ ಬಾರ್ಡ್ರ್ ಎಕ್ಸಿಟ್ ಆಗಬೇಕಾದ್ರೆ ಗೊಳವಂತ ಹತ್ತಿದ್ದೀನಿ. ಯಾಕೆ ಅಂತಂದರೆ ಅಲ್ಲಿ ಜನಗಳ ಪ್ರೀತಿ. ಅವರು ಇಂಡಿಯಾದವ್ರನ್ನ ಇಂದೋ ಅಂತ ಕರೀತಾರೆ, ಇಂಡಿಯನ್ಸ್ ಅಂತಲೂ ಹೇಳಲ್ಲ, ಇಂದೋ ಅಂತ ಕರೆಯೋದು. ಅವ್ರಿಗೆ ಅದು ಏನು ಖುಷಿನ ಏನೋ ಗೊತ್ತಿಲ್ಲ. ಮೇ ಬಿ ಬೇರೆ ಬೇರೆ ರೀಸನ್ಸ್ ಇರ್ಬೋದು, ನಮ್ಮ ಕಲ್ಚರ್ ಇರ್ಬೋದು, ಅಥವಾ ಬೌದ್ಧಿಸಮ್ ಇಲ್ಲಿಂದ ಅಲ್ಲಿಗೆ ಹೋಯ್ತು ಅನ್ನೋದೊಂದು ಅಭಿಮಾನ ಇರ್ಬೋದು. ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಅಲ್ಲಿ ಇನ್ನೊಂದು ನೇಚರ್ ಇದೆ ಚೈನಾದಲ್ಲಿ, ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಸಿಗರೇಟ್ ತುಂಬ ಸೇರ್ತಾರೆ. ಫಸ್ಟು ಹಲೋ ಅನ್ನೋಕ್ಕೆ ನಿಹಾವ್ ಅಂತಾರೆ. ನಿಹಾವ್ ಅಂತಂದರೆ ಸಾಕು, ಫಸ್ಟ್ ಅವ್ರು ಆಫರ್ ಮಾಡ್ತಾ ಇದ್ದಿದ್ದೆ ಸಿಗರೇಟ್, ಹಿಂಗೆ ಸಿಗರೇಟ್ ಕೊಡೋರು. ಸೊ ಅಷ್ಟಲ್ಲದೆ ಒಂದು ಇನ್ಸಿಡೆಂಟ್ ಆಗುತ್ತೆ. ನಂದು ಫುಲ್ಲು ವಿಂಟರ್ ಶುರು ಆಗ್ಬಿಟ್ಟಿದೆ. ಅವಾಗ ಒಂದು ವಿಂಟರ್ ಗ್ಲೌಸ್ ತೊಗೊಂಡೋಗಿದ್ದೆ. ಈಗ ನಾನು ಅದನ್ನು ಹುಡುಕ್ತೀನಿ ಅಂದರೂ ಅಲ್ಲಿ ಸಿಗಲ್ಲ, ಯಾಕಂತಂದರೆ ಅದೊಂಥರ ರಿಮೋಟ್ ಏರಿಯಾ. ನಾನು ರೂಮಲ್ಲೇ ಬಿಟ್ಟು ಬಂದಿದ್ದೀನಿ. ಸೊ ಟ್ರಾವೆಲ್ ಏಜೆಂಟು ನಮ್ಮ ಜೊತೆ ಇದ್ಲು. ಸೊ ಅಲ್ಲಿ ಹೆಂಗೆ ಅಂತಂದರೆ ರೂಲ್ಸು, ಚೈನಾದಲ್ಲೇನಾದರೂ ನಾವು ಓನ್ ಕಾರು ಅಥವಾ ಬೈಕಲ್ಲೋ ಹೋಗ್ತೀವಿ ಅಂತಂದರೆ ಅಲೋನ್ ಸುತ್ತಾಡೋಂಗಿಲ್ಲ. ಒಂದು ಟ್ರಾವೆಲ್ ಕಂಪ್ನಿ ಏಜೆಂಟು ನಮ್ಮ ಜೊತೆನೇ ಇರಬೇಕು. ಸೊ ಎಸ್ಕಾರ್ಟ್ ಥರ. ಕಾರಲ್ಲಿ ಬಂದರೆ ನಮ್ಮ ಕಾರ್ ಪಕ್ಕದಲ್ಲೇ ಕೂತ್ಕೋತಾರೆ. ಅದರ್ವೈಸ್ ನಾನು ಬೈಕಲ್ಲಿ ಹೋದರೆ ಮುಂದ್ಗಡೆ ಅವ್ರೊಂದು ಕಾರಲ್ಲಿ ಹೋಗ್ತಾರೆ, ನಾನು ಅದಕ್ಕೂ ಸೇರಿಸಿ ಬಾಡಿಗೆ ಕಟ್ಟಬೇಕು. ಸೊ ಇದನ್ನು ಫಸ್ಟ್ ಮಾಡಿದವ್ರು ಯಾರು ಅಂತಂದರೆ ಲಂಡನ್ ಬೈಕ್ ರೈಡ್ ಮಾಡಿದವರು, ಫ್ರಮ್ ಬೆಂಗಳೂರು ಟು ಲಂಡನ್ ಮಾಡಿರೋರು 5 ಜನ ಅಷ್ಟೇ. ಕಿಂಗ್ ರಿಚರ್ಡ್, ಮಂಜುನಾಥ್ ಫ್ರಮ್ ಗುಲ್ಬರ್ಗಾ, ಕಿರಣ್ ಕುಮಾರ್, ನವೀನ್ ಮತ್ತು ಸುಮನ್ ಅಂತ ಬೆಂಗಳೂರವನು. ಸೊ ನವೀನ್ ಅವರು ದಾವಣಗೆರೆ ಅವರು. ಇಷ್ಟು 5 ಜನ ಇಷ್ಟು ವರ್ಷದಲ್ಲಿ ಮಾಡಿರೋರು. ಸೊ ನಾನೇನು ಕನ್ಸಿಡರ್ ಮಾಡ್ತೀನಿ ಅಂತಂದರೆ, ನಾವು 3 ಜನ ಏನು ಮಾಡಿದ್ವಲ್ಲ, ಇದು ದೊಡ್ಡ ಸಾಧನೆನೇ ಅಲ್ಲ. ಯಾಕೆ ಅಂದರೆ ನಾವೀಗ ಹೋಗೋ ಟೈಮಲ್ಲಿ ಟೆಕ್ನಾಲಜಿನೂ ಅಷ್ಟು ಬೆಳೆದಿತ್ತು, ನಮ್ಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ದುಡ್ಡಿಂದ ಏನಾದರೂ ಆಗುತ್ತಾ ಅನ್ನೋ ಭಯ ಇರಲಿಲ್ಲ, ಯಾಕೆಂದರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಇತ್ತು. ಆದರೆ 2018 ಹೋದ್ರು ಗೊತ್ತಾ ಅವರಿಬ್ಬರು, ಅವ್ರದ್ದು ನಿಜವಾದ ಸಾಧನೆ. ಯಾಕೆ ಅವತ್ತಿನ್ನೂ ಕಷ್ಟ ಇತ್ತಲ್ಲ ಮೇಡಮ್. ಅವಾಗ ಇನ್ನೂ ಆಗತ್ತಾನೆ ಜಿಯೋ ಕಾಲಿಟ್ಟಂಥ ಟೈಮು, ಇಂಟರ್ನೆಟ್ ಕ್ರಾಂತಿ ಅಷ್ಟು ಆಗಿರಲಿಲ್ಲ. ಫೋನ್ಪೇ UPI ಎಲ್ಲ ಅವಾಗ ಹೊಸದು, ಇನ್ನೂ ಟ್ರಯಲ್ ಆ್ಯಂಡ್ ಎರರಲ್ಲಿತ್ತು. ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಹೆಂಗಾಗುತ್ತೋ ಗೊತ್ತಿರಲಿಲ್ಲ. ಫೋನ್ ಕನೆಕ್ಟಿವಿಟಿನೂ ಅಷ್ಟಕ್ಕಷ್ಟೇ. ನಾವು ಹೋದಾಗಲೇ ಚೈನಾದಲ್ಲಿ ನಮಗೆ ಗೂಗಲ್ ಐಟಮ್ಸ್ ಯಾವುದೂ ವರ್ಕ್ ಆಗಲ್ಲ. ಯೂಟ್ಯೂಬಿಂದ ಹಿಡಿದು ಗೂಗಲ್ ಏನೂ ವರ್ಕ್ ಆಗಲ್ಲ. ಅಲ್ಲಿ ಏನು ಯೂಸ್ ಮಾಡ್ತಾಯಿದ್ರಿ? ಅಲ್ಲಿದೆ ಸೆಪರೇಟ್? ಇಲ್ಲ ಮಾಡ್ಬೋದು, ಬಟ್ VPN ಹಾಕ್ಕೊಬೇಕು. ಬಟ್ VPN ಹಾಕ್ಕೊಂಡ್ರು ನಿಮಗೆ ಸ್ಟೇಬಲ್ ಕನೆಕ್ಷನ್ ಸಿಗಲ್ಲ. ಆಮೇಲೆ ನಾವೀಗ ಡ್ರೈವು ಇವೆಲ್ಲ ಹಾಕ್ತೀವಲ್ಲ GB ಗಟ್ಟಲೆ, ಅದೆಲ್ಲ ಮಾಡೋಕ್ಕಾಗಲ್ಲ. ಡೌನ್ಲೋಡ್ ಮಾಡ್ಕೊಂಡು ಹೋಗ್ಬೇಕಾ ಮ್ಯಾಪ್ಸು? ಇಲ್ಲ, ನೀವು ಏನೇ ಡೌನ್ಲೋಡ್ ಮಾಡ್ಕೊಂಡು ಹೋದ್ರೂ ನೀವು ಗೂಗಲ್ ಐಟಮ್ಸ್ ಯೂಸ್ ಮಾಡೋದು ಕಷ್ಟ ಅಲ್ಲಿ. ಸೊ ಅವ್ರು ಆ ಥರ ಅದನ್ನು ಮೆಂಡ್ ಮಾಡಿ ಇಟ್ಬಿಟ್ಟಿದ್ದಾರೆ ಅದನ್ನು. ಸೊ ಫಸ್ಟು ಓದಂಥ ಅವರಿಬ್ಬರು ಮಾಡಿದ್ರಲ್ಲ, ಆ ಟೈಮಲ್ಲಿ ಅದು ದೊಡ್ಡ ಸಾಧನೆ. ಆದರೆ ದುರಾದೃಷ್ಟ ಏನು ಅಂತಂದರೆ, ವಾಪಸ್ ಬಂದಮೇಲೆ ಕಿಂಗ್ ರಿಚರ್ಡ್ ಅವರು ಇನ್ನೊಂದು ಅಮೇರಿಕಾ ರೈಡ್ ಮಾಡ್ತಾರೆ. ಅವರು ಮಾಡ್ಕೊಂಡು ಬಂದಮೇಲೆ ರಾಜಸ್ಥಾನ್ ರೈಡ್ ಮಾಡಬೇಕಾದ್ರೆ ಒಂಟೆ ಹೊಡೆದು ಎಕ್ಸ್ಪೈರ್ ಆಗಿಬಿಡ್ತಾರೆ. ಎಷ್ಟು ವರ್ಷ? ಅವ್ರಿಗೆ ಆಗಿರ್ಬೋದು 40+ ಮೇಲಾಗಿರಬೇಕು. ಅವರು ಎಕ್ಸ್ಪೈರ್ ಆಗ್ತಾರೆ. ಪಾಪ ಮಂಜುನಾಥ್ ಅವರು ಗುಲ್ಬರ್ಗದವರು. ಸೊ ರಿಚರ್ಡ್ ಅವ್ರು ಇದ್ದಾಗಲೇ ಯಾವುದೋ ಒಂದು ಬಿಸ್ನೆಸ್ ಮೀಟಿಂಗೋ ಏನೋ ಹೋಗಿ ಬಂದು ಹೈದ್ರಾಬಾದಿಂದ ವಾಪಸ್ ಏನೋ ಬರಬೇಕಾದ್ರೆ ಅವ್ರಿಗೆ ಆಪೋಸಿಟ್ಟಿಂದ ಕಾರ್ ಬಂದು ಇಲ್ಲಿಗೆ ಹೊಡೆದು ಈ ಕಾಲು ಪಾಪ ಈಗ ಅವ್ರಿಗೆ ಕಟ್ಟು. ಅವರು ಲಂಡನ್ದು ಮಾಡಿದವ್ರಿಗೆ ಆ 2 ದೊಡ್ಡ ಟ್ರ್ಯಾಜಿಡಿ. ಅದೇನು ಅಂತ ಗೊತ್ತಿಲ್ಲ ಪಾಪ. ಅವರಿಬ್ಬರು ಮಾಡಿದ್ರಲ್ಲ ಅದು ಸಾಧ್ಯ. ನನ್ನ ಫ್ರೆಂಡ್ಸ್ ಪಾಡ್ಕಾಸ್ಟ್ಗಳಿಗೆ ಹೋಗಿದ್ದೀನಿ, ಅದನ್ನೇ ನಾನು ಹೇಳೋದು. ನಾವು ಮಾಡಿರೋದು ಏನೂ ಅಲ್ಲ, ಯಾಕಂದರೆ ನಾವು ವೆಲ್ ಪ್ಲ್ಯಾನ್ಡ್ ಮಾಡಿದ್ದೀವಿ. ನನ್ನ ಸಜೆಷನ್ ಏನು ಅಂತಂದರೆ, ನಾನು ಆ್ಯಕ್ಚುಲಿ ಲಂಡನ್ ರೈಡ್ ಮಾಡಿರೋದ್ರಲ್ಲಿ ನನಗಿನ್ನೂ ಅಲ್ಪತೃಪ್ತ. ಯಾಕೆ? ನಾನು ಕಿತ್ತಡಿಯಾಗಿ ಮಾಡಲಿಲ್ಲ. ಅಂದರೆ ಕಿತ್ತಡಿ ಇನ್ ದ ಸೆನ್ಸ್, ಕಿತ್ತಡಿ ಕಾನ್ಸೆಪ್ಟ್ ಏನು, ಪ್ಲ್ಯಾನ್ ಮಾಡಲ್ಲ ಅವನು, ಎಲ್ಲಿ ಬೇಕೋ ಅಲ್ಲಿ ಮಲ್ಕೊತಾನೆ, ಆ ಥರ ಮಾಡಲಿಲ್ಲಲ್ಲ. ನಾನೊಂದು ಪ್ಲ್ಯಾನ್ ಪ್ರಕಾರನೇ ಹೋದೆ. ಸೊ ಸಂಭವ ಅದು ಒಳ್ಳೆಯದೇ ಆಯಿತು. ಅದನ್ನು ಫುಲ್ಫಿಲ್ ಮಾಡೋಕ್ಕೆ ನಾನು ಇವಾಗ ದೇಶ ಸುತ್ತಕ್ಕೆ ಶುರು ಮಾಡಿದ್ದೀನಿ. ಈಗ ಅದು ಮುಗಿಸ್ಕೊಬಂದ್ಮೇಲೆ ಚೈನಾ ಹೋಗಿದ್ದು. ಚೈನಾ ಏನಕ್ಕೆ ಹೋದೆ ಅಂತಂದರೆ, ಫಸ್ಟು ನನಗೆ ಆ ದೇಶದ ಮೇಲೆ ಒಂದು ನಂಬಿಕೆ ಬಂತು. ಅಷ್ಟು ಪ್ರೀತಿ ಕೊಡೋ ಜನಗಳ ಮಧ್ಯೆ ಭಾಷೆ ಗೊತ್ತಿಲ್ಲದೆ ಇದ್ದರೂ ಭಾವನೆಗಳ ಮುಖಾಂತರ ನಾನು ಬದುಕ್ಬೋದು ಅಂತ ಬೈಕಲ್ಲಿ ಹೋದಾಗಲೇ ಅರ್ಥ ಆಗಿತ್ತು. ಜಸ್ಟ್ ಒಂದು ಟ್ರಾನ್ಸ್ಲೇಷನ್ ಇಟ್ಕೊಂಡ್ರೆ ಸಾಕಾಗಿತ್ತು, ಅವರಿಂದ ಹೆಂಗೋ ಮೇಂಟೈನ್ ಮಾಡ್ಕೊಂಡು ಬರ್ಬೋದು ಅಂತ. ಸೊ ನಾನಲ್ಲಿ ಒಂದು ಟ್ರಕ್ಕು, ನನಗೆ ಚೈನೀಸ್ ಬರಲ್ಲ, ಅವ್ರಿಗೆ ಇಂಗ್ಲೀಷ್ ಅಂತೂ ಬಿಲ್ಕುಲ್ ಬರೋದೇ ಇಲ್ಲ. 3 ದಿನ ಪಾಪ ನನ್ನ ಜೊತೇಲಿ ಕರ್ಕೊಂಡು ಟ್ರಕ್ಕಲ್ಲಿ ಒಂದು 2,500 ಕಿಲೋಮೀಟ್ರ್ ಕರ್ಕೋಗಿರೋದು ಆ ಮನುಷ್ಯ ಟ್ರಕ್ಕಲ್ಲಿ. ತುಂಬ ಚೆನ್ನಾಗಿದೆ ಅದು, ವೀಡಿಯೋನೂ ಸಖತ್ತಾಗಿ ಬಂದಿದೆ. ಆದರೆ ಅದರ ಮಧ್ಯದಲ್ಲೆಲ್ಲೂ ₹1 ತಗೊಂಡಿಲ್ಲ ನನ್ನ ಹತ್ರ. ಊಟ ಫ್ರೀ, ಅವನ ಜೊತೆ ಹೋಗಿದ್ದಕ್ಕೆ ಫ್ರೀ,
ಇವತ್ತು ಕಾಂಟ್ಯಾಕ್ಟಲ್ಲಿದ್ದಾರೆ, ಈಗಲೂ ಮಾತಾಡಿದ್ರೆ ನಾವು ಇಂಗ್ಲೀಷ್ ಮಾತಾಡಲ್ಲ, ಏನಿಲ್ಲ, ಹಿಂಗೆ ಅಂತೀವಿ, ಹಿಂಗೆ ಅಂದ್ಕೊತೀವಿ, ಸುಮ್ಮನೆ ಆಗ್ತೀವಿ. ಹೌ ಡು ಯು ಬ್ರೇಕ್ ದಿ ಐಸ್? ಅಂದರೆ ಮನುಷ್ಯ ಮಧ್ಯ ನಂಬಿಕೆಯನ್ನು ಫಸ್ಟ್ ಬೆಳೆಸ್ಕೊಳ್ಳೋದು, ಅದು ಅದು ಕಷ್ಟ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ಯಾವುದೇ ದೇಶಕ್ಕೆ ಹೋದಾಗಲೂ ಈಗ ಮೇ ಬಿ ನಮ್ಮ ಬಣ್ಣ ಆಗಿರ್ಬೋದು, ಅಥವಾ ನಾವು ಅಲ್ಲಿ ಬಿಸಿಲಲ್ಲಿ ಬೆವರು ಸುರಿಸ್ಕೊಂಡು ಹಿಚೈಕಿಂಗ್ ಅನ್ನೋದು ಇದೆಯಲ್ಲ, ಅದು ತುಂಬ ಕಷ್ಟ ಮೇಡಮ್. ಅದು ನಾವು ಅಂದ್ಕೊಳ್ಳೋಷ್ಟು ಈಸಿ ಅಲ್ಲ. ಫಸ್ಟ್ ಆಫ್ ಆಲ್ ಆ ಹುಚ್ಚು ಒಂದು ಹಠ, ಒಂದು ಬಂಡು ಸಾಹಸನೇ ಅದು. ಅದು ಬಣ್ಣ ಧೈರ್ಯನೇ ಅದು. ಅದು ತುಂಬ ಯಾವ ಥರ ಹೇಳೋದು, ಸಾವೊಂದು ಚಾನ್ಸಸ್ ಜಾಸ್ತಿ ಅಲ್ಲಿ. ಯಾಕೆಂದರೆ ಈಗ ನಾವು ಯಾರೋ ಒಬ್ಬರು ನಂಬ್ಕೊಂಡು ಹತ್ಕೊಂಡು ಹೋಗ್ತೀವಿ, ಅವ್ರಿಗೆ ಓಡ್ಸೋಕ್ಕೆ ಬರುತ್ತಾ ಇಲ್ವಾ ನಮ್ಗೆ ಇದೇ ಗೊತ್ತಿರಲ್ಲ. ಮತ್ತು ಇನ್ನೂ ಏನೇನೋ ಇದೆಯಲ್ಲ, ಗನ್ಗಿನ್ ಇರುತ್ತೆ, ಸೇಫ್ಟಿ ಅದು ಇರುತ್ತೆ. ಬಟ್ ನಾನು ನೋಡ್ದಂಗೆ ಚೈನಾದಲ್ಲಿ ಅವರ ಸೆಕ್ಯೂರಿಟಿ ಸಿಸ್ಟಮ್ ತುಂಬ ಚೆನ್ನಾಗಿದೆ. ಹೇಗೆ? ಎಲ್ಲ ಕಡೆ ಕ್ಯಾಮ್ರಾ. ನೀವು ಸರ್ಕಾರನ ಕಣ್ ತಪ್ಪಿಸಿ ಏನೂ ಮಾಡೋಕ್ಕಾಗಲ್ಲ. ನೀವು ಕೆಮ್ಮಿದ್ರೂ ಗೊತ್ತಾಗುತ್ತೆ, ನೀವು ಸರ್ಕಾರ ವಿರುದ್ಧ ಮಾತಾಡ್ತೀರಾ ಅಂತಂದ್ರೂ ಗೊತ್ತಾಗುತ್ತೆ. ನೋಡಿ, ಒಂದು ದೇಶಕ್ಕೆ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಅಂತಾರಲ್ಲ, ಅದು ಹಿಂಗೇನೆ. ಬಟ್ ಅಲ್ಲಿ ನಿಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ. ಜನ ತುಂಬ ಒಳ್ಳೆಯವರು, ಒಳ್ಳೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಎಲ್ಲ ಇದೆ. ಬಟ್ ಆದರೆ ನೀವು ಬಾಯಿ ಬಿಟ್ಟು ಮಾತಾಡೋಕ್ಕಾಗಲ್ಲ. ಈಗ ಎಷ್ಟೋ ಅಕ್ರಮಗಳು ನಡೆದಿವೆ. ಆದರೆ ನೋಡಿ, ನಾವು ಎಷ್ಟೇ ಮೀಡಿಯಾದಲ್ಲಿ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಬೈಬೋದು, ಬಟ್ ಅಟ್ಲೀಸ್ಟ್ ಅದನ್ನು ತೋರಿಸ್ತಾರೆ. ಇಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ಇಲ್ಲಿ ಸಮ್ ಎಕ್ಸ್ಟೆಂಟ್ 1% ಇದೆ, ಇಲ್ಲಿ ತೋರಿಸ್ತಾರೆ. ಹಾಂ, ಬಟ್ ಆದರೆ ಅಲ್ಲಿ ತೋರಿಸಂಗಿಲ್ಲ, ಬಾಯಿ ಮುಚ್ಕೊಂಡಿರಬೇಕು. ಇವೆಲ್ಲ ನೀವು ಮಾತಾಡ್ತಾ ಇದ್ದಾರೆ ಅಲ್ಲಿರೋ ಲೋಕಲ್ಸ್ ಹತ್ರ? ಇಲ್ಲ ಇಲ್ಲ ಇಲ್ಲ, ಅವೆಲ್ಲ ಗಮನಿಸಬೇಕಾಗಿರೋದು. ನಾವು ಮಾತಾಡ್ಬೋದು, ಆದರೆ ಅವ್ರು ಮಾತಾಡೋಕ್ಕಾಗಲ್ಲ. ಸೊ ನನಗೆ ಈ ಎಕ್ಸ್ಟೆಂಡ್ ವಿಚಾರಗಳೆಲ್ಲ ಗೊತ್ತಾಗಿದ್ದೇನು ಅಂತಂದರೆ, ಚೈನಾದಲ್ಲಿ ಅಸಿಮಾ ಅಂತ ಹುಡುಗಿ ಇದ್ದಾರೆ. ಸೊ ಅವರು ಕಂಟೆಂಟ್ ಕ್ರಿಯೇಟ್ರೇನೆ. ಸೊ ಅವರು ನನಗೆ ಈ ವಿಚಾರಗಳನ್ನ ಹೇಳಿದ್ದು. ಅಲ್ಲಿರೋರು ಅಲ್ಲಿ ಇಲ್ಲ ಇಲ್ಲ ಇಲ್ಲ, ನಮ್ಮ ಕರ್ನಾಟಕದವ್ರೇನೆ, ಅಲ್ಲಿ ಓದ್ತಾ ಇದ್ದಾರೆ, ಸುಳ್ಯದವ್ರೆ, ಅಲ್ಲಿ ಓದ್ತಾ ಇರೋದು. ಸೊ ನಾನು ಅಲ್ಲಿ ಹೋದಾಗ ಅವ್ರ ಯೂನಿವರ್ಸಿಟಿ ಹೆಂಗಿದೆ, ಎಜುಕೇಷನ್ ಸಿಸ್ಟಮ್ ಹೆಂಗಿದೆ, ಅದನ್ನೆಲ್ಲ ಅವರ ಸಹಾಯದಿಂದ ನಾನು ವಿಡಿಯೋ ಮಾಡಿದ್ದೆ. ಸೊ ಅವರು ಈ ಇಂಟರ್ನಲ್ ವಿಚಾರಗಳನ್ನ ಹೇಳಿದ್ದು. ಸೊ ವುಹಾನಲ್ಲಿ ಕೊರೋನಾ ಸ್ಟಾರ್ಟಿಂಗ್ ಆಗಿದ್ದೇ ಅಲ್ಲಲ್ಲ. ಸೊ ಅಲ್ಲಿ ಹೆಂಗಿದೆ ಅಂತಂದರೆ, ಇವತ್ತಿಗೂ ಅಲ್ಲೊಂದು ಸಂಪ್ರದಾಯ ಇದೆ. ಬೀದಿನಲ್ಲಿ ಫುಲ್ಲು ಕೆಂಡಗಳು ಉರಿತಾ ಇರುತ್ತೆ, ಒಂದೊಂದು ಅಂತ. ಸೊ ಅದೊಂದು ಹಬ್ಬನೇ ನಡೆಯುತ್ತಂತೆ. ಆವಾಗ ಇಡೀ ಸಿಟಿ ಫುಲ್ಲು ಅದು ಉರಿತಾ ಇರುತ್ತಂತೆ. ಅಂದರೆ ಅದರ ಅರ್ಥ, ಅವರು ಈ ಫೇಕ್ ಕರೆನ್ಸಿ ಇರುತ್ತಲ್ಲ, ಆ ಫೇಕ್ ಕರೆನ್ಸಿನ ಹಾಕ್ಬಿಟ್ಟು ಬೇಯಿಸ್ತಾರಂತೆ. ಅದರ ನಂಬಿಕೆ ಏನು ಅಂತಂದರೆ, ಸ್ವರ್ಗದಲ್ಲಿರೋರಿಗೆ ಖರ್ಚಿಗೆ ದುಡ್ಡು ಬೇಕಾಗುತ್ತೆ, ಅದು ಇಲ್ಲಿಂದ ಭಸ್ಮ ಆಗಿ ಹೋಗಿ ಸೇರುತ್ತೆ ಅಂತ. ಫೇಕ್ ಕರೆನ್ಸಿ ಹಾಕ್ತಾರೆ. ಫೇಕ್ ಕರೆನ್ಸಿ ಅಂತಂದರೆ ಈ ಮಕ್ಕಳ ಆಡೋ ಕರೆನ್ಸಿ ಥರ ಆ ಥರದ್ದು ಹಾಕಿ ಅದನ್ನು ಬಿಸ್ನೆಸ್ ನೋಟ್ಸ್ಗಳು ಬರುತ್ತಲ್ಲ, ಅದನ್ನು ಕಳಿಸ್ಕೊಡೋದು. ಅದು ಅವ್ರ ಹಬ್ಬ. ಅಲ್ಲಿ ಅದು ಅವ್ರ ಹಬ್ಬ ಅಂತಂದರೆ ಪೇಯ್ನ್ಫುಲ್ ಹಬ್ಬ ಥರ ಅದು. ಸೊ ಈಗ ಹೆಂಗೆ ನಾವು ತಿಥಿ ಇವೆಲ್ಲ ಮಾಡ್ತೀವಲ್ಲ, ಆ ಕಾನ್ಸೆಪ್ಟ್ ಹೋಮ ಹವನ ಮಾಡೋಲ್ಲ ಆ ಥರ. ಬಟ್ ಆದರೆ ನೀವು ಯೋಚನೆ ಮಾಡಿ, ಇಡೀ ವುಹಾನಲ್ಲಿ ಅಷ್ಟು ಬೆಂಕಿ ಉರಿಯುತ್ತೆ ಅನ್ನೋದಾದರೆ ಅಲ್ಲಿ ಎಷ್ಟು ಜನ ಸತ್ತಿರ್ಬೋದು ಅಂತ. ಈಗ ಅಲ್ಲಿ ಹೇಳೋ ಪ್ರಕಾರ ವುಹಾನಲ್ಲಿ ಇರೋರು ಯಾರು ಮೂಲ ವುಹಾನಿಗರೇ ಅಲ್ಲ ಅಂತ. ಎಲ್ಲ ಗೌರ್ನಮೆಂಟು ಒಂದು ಕಡೆ ಇನ್ನೊಂದು ಕಡೆಗೆ ಸ್ಥಳಾಂತರ ಮಾಡಿ ಅವ್ರನ್ನ ಈಗ ಅಲ್ಲಿ ಲೈಫ್ ಕೊಟ್ಟಿರೋದು. ಮೂಲ ಏನಿದ್ರೋ ಅವ್ರು ಸುಮಾರು ಜನ ವ್ಯಾನಿಷ್ ಆಗಿದ್ದಾರೆ ಕೋವಿಡ್ ಟೈಮೆಲ್ಲ. ಬಟ್ ಆದರೆ ನೋಡಿ, ಹೊರಗಡೆಗೆ ಬರೋಲ್ಲ, ಏಕೆಂದರೆ ಅಂಡರ್ ಕಂಟ್ರೋಲ್ ಆಫ್ ಗೌರ್ನಮೆಂಟ್. ಬಟ್ ಹೆಂಗೋ ಈ ಥರ ಟೂರಿಸ್ಟ್ಗಳು ಹೋದಾಗ ಅಲ್ಲಿರೋ ವಿಚಾರಗಳೆಲ್ಲ ತೊಗೊಂಡು ಬಂದಾಗ ಹೆಂಗೋ ಪಸರತ್ತದು. ಪಸರುತ್ತೆ. ಆದರೆ ಇನ್ನೂ ಒಂದು ಏನು ಮಾಡಬೇಕು ಅಂತಂದ್ರೆ, ಅತಿಥಿ ದೇವೋಭವ ಅನ್ನೋ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ನೀವು ಒಂದೇ ಒಂದು ಕಡೆನೂ ಮೋಸ ಹೋಗೋಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಪ್ರಾಂಪ್ಟಾಗಿ ಕೆಲಸ ಮಾಡ್ತಾರೆ. ಎಲ್ಲೆಲ್ಲಿ ಸುತ್ತಾಡಿದ್ರಿ ಚೈನಾ ಅಂದರೆ? ಯಾಕೆಂದರೆ ಇಲ್ಲ ಅತಿ ಕೆಟ್ಟದ್ದು ಕೇಳತ್ತೆ, ಇಲ್ಲ ನಾವೆಲ್ಲ ಚಿಕ್ಕವರಾಗಿದ್ದಾಗ ಗ್ರೇಟ್ ವಾಲ್ ಆಫ್ ಚೈನಾ ಇದೊಂದು, ಮತ್ತು ಇತ್ತೀಚೆಗೆ ಎಲ್ಲ ಸ್ಟಾರ್ಟಪ್ದೆಲ್ಲ ಶುರು ಆದಾದ್ಮೇಲೆ ಕಂಟೈನರೇ ಅಲ್ಲಿರೋ ಪ್ರಾಡಕ್ಟ್ಸ್ ತೊಗೊಂಬಂದ್ಬಿಟ್ಟು ಇಲ್ಲಿ ವೈಟ್ ಲೇಬಲ್ ಮಾಡಿಕೊಂಡು ಫರ್ನಿಚರ್ಸ್ಗಳಾಗಿರಲಿ ಯಾವುದೇ ಐಟಮ್ ತೊಗೊಳ್ಳಿ, ಫುಲ್ ಊರೇನೆ ಆ ಪ್ರಾಡಕ್ಟನ್ನು ಇದು ಮಾಡೋ ಫ್ಯಾಕ್ಟ್ರೀಸ್ಗಳಿದೆ, ಮ್ಯಾನುಫ್ಯಾಕ್ಚರಿಂಗು ಅಂತ. ಅವಷ್ಟು ಮಾತ್ರ ಬೆಳಕಿಗೆ ಬಂದಿದೆ. ಇವೆಲ್ಲ ಏನು ನಾವು ಕೇಳ್ತೀವಲ್ಲ, ಇವೆಲ್ಲ ಎಷ್ಟು % ಸತ್ಯ ಇದೆ? ಕಣ್ಣಾರೆ ನೀವೇನೇನು ನೋಡಿದ್ರಿ? ಒಂದು, ಎಲೆಕ್ಟ್ರಾನಿಕ್ ಮಾರ್ಕೆಟಲ್ಲಿ ತುಂಬ ಅಚೀವ್ ಮಾಡಿಬಿಟ್ಟಿದ್ದಾರೆ ಅವರು. ನೀವು ಶೆಂಜಾನ್, ನಾನು ಹೋಗಿದ್ದು ಸಿಟಿನಲ್ಲಿ ಹೆಂಗಿದೆ ಅಂತಂದರೆ, ಎಲೆಕ್ಟ್ರಾನಿಕ್ ಐಟಮ್ ಈ ಥರದ್ದು ಸಿಗಲ್ಲ ಅನ್ನೋದಿಲ್ಲ. ಅಂದರೆ ಉದಾಹರಣೆಗೆ ಇದು ನಿಮಗೆ ವಾವ್ ಅಂತ ಅನ್ಸಿದ್ದು, ನಾನು ಯಾವುದೋ ಒಂದು ನೋಡಿದೆ, ಈ ಸ್ಟ್ರೋಲರ್ ಇರುತ್ತಲ್ಲ, ಆಗ ಸೂಟ್ ಕೇಸು, ಅದ್ರ ಮೇಲೂ ಡಿಸ್ಪ್ಲೇ ಇರುತ್ತೆ, ಮತ್ತು ಆಟೋಮೆಟಿಕ್ ರನ್ ಆಗುತ್ತೆ, ಟ್ಯಾಗ್ ಇರುತ್ತೆ. ಇನ್ ಕೇಸ್ ಅದೇನಾದರೂ ಕಳೆದೋದ್ರೆ ಎಲ್ಲಿ ಹುಡುಕಬೇಕು ಅಂತ ಮ್ಯಾಪ್ ನೋಡ್ಕೊಬೋದು, ಫೈಂಡ್ ಮೈ ಡಿವೈಸಲ್ಲಿ ನೋಡ್ಬೋದು.
ಈ ಥರ ತುಂಬ ಹೋಗಿದ್ದಾರೆ. ನಿಮ್ಗೆ ಆ ಲೆಕ್ಕಕ್ಕೆ ಹೇಳೋದಾದರೆ ಇವತ್ತು ಮೊಬೈಲ್ಗಳೇ ತಗೊಳ್ಳಿ. ಇವತ್ತು ಆಲ್ಮೋಸ್ಟ್ ಎಲ್ಲ ಮೊಬೈಲು ಫ್ರಮ್ ಚೈನಾನೇ. ಐಫೋನೇ ಆದ್ರೂ ಅವ್ರಿಗೆ ಸಪ್ಲೈ ಕೊಡೋದು ಚೈನಾದವ್ರೇನೆ. ಇನ್ನು ಈ ಕಡೆಗೆ ಬಂದರೆ ಡ್ರೋನ್ ಇಂಡಸ್ಟ್ರಿ. ಇವಾಗ ಡ್ರೋನ್ ಇಂಡಸ್ಟ್ರಿ ಆಳ್ತಾ ಇರೋದೇ ಅವರು. ಆ ಲೆವೆಲ್ಗೆ ಡ್ರೋನ್ಸ್ಗಳನ್ನ ತಯಾರು ಮಾಡ್ತಿದ್ದಾರೆ. ಸೊ ಈ ಥರದ್ದು ಅಂತಲ್ಲ ಮೇಡಮ್, ತುಂಬ ಇದೆ. ಅಲ್ಲಿ ನಾನು ನೋಡ್ದಂಗೆ ಏನು ಅಂತಂದರೆ ವರ್ಕೋಹಾಲಿಕ್. ಎಲ್ಲ ಅವ್ರವ್ರ ಕೆಲಸ ಅಂತಿರ್ತಾರೆ. ತುಂಬ ಬ್ಯುಸಿಯಾಗಿರ್ತಾರೆ. ಆದರೆ ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಜನಕ್ಕೆ ಗೌರ್ನಮೆಂಟದ ಹೆದರಿಕೆ ಇದೆ, ಆದರೆ ಫ್ರೀಡಮ್ ಆಗಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಂದು ಒಂದು ಇನ್ಸಿಡೆಂಟ್ ಆಯಿತು. ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ಡೆವಲಪ್ಮೆಂಟು ಅದು ಇದನ್ನು ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಮನಸ್ಸು ಎಷ್ಟು ವಿರಾಳವಾಗಿದೆ ಅಥವಾ ವಿಸ್ತಾರವಾಗಿದೆ ಅನ್ನೋದು ನೋಡ್ತೀನಿ. ಆ ಲೆಕ್ಕದಲ್ಲಿ ಹೇಳೋದಾದರೆ ನಾನೊಂದು ಹೋಟ್ಲಿಗೆ ಹೋಗ್ಬಿಟ್ಟಿರ್ತೀನಿ. ವುಹಾನ್ಗೆ ಹೋಗಿದ ತಕ್ಷಣ ಒಂದು ಹೋಟ್ಲು ಗೂಗಲಲ್ಲಿ ನೋಡಿಕೊಂಡು, ಅಂದರೆ ಮ್ಯಾಪಲ್ಲಿ ನೋಡಿಕೊಂಡು ಹೋದೆ. ಸುಮ್ಮನೆ ಹೋದ್ಮೇಲೆ ಒಂದು 1 ಅವರ್ ಅಲ್ಲೇ ವೆಯ್ಟ್ ಮಾಡಿದೆ. ಅಲ್ಲಿಗೆ ಒಬ್ಬರು ಪಾಪ ನೀವು ಯಾರನ್ನಾರು ಹೆಲ್ಪ್ ಅಂತ ಕೇಳಿಬಿಟ್ರೆ, ನನಗೆ ಹೆಲ್ಪಿನ ಬೆಲೆ ಗೊತ್ತಾಗಿದ್ದೆ ಅಲ್ಲಿ ಯಾರನ್ನಾರು ನೀವು ಇದೊಂದು ಹೆಲ್ಪು ಅಂತ ಅಂದ್ಬಿಟ್ರೆ, ನಾನೇನು ಮಾಡಿದ್ದೆ, ಈ ಹಳ್ಳಿಗಳನ್ನೆಲ್ಲ ಸುತ್ತಾಡೋಕ್ಕೆ ಟ್ರೈ ಮಾಡಿದ್ದೆ. ಹಳ್ಳಿ ಸುಮ್ಮನೆ ಹೋಗೋದು, ಸುಮ್ಮನೆ ನಡ್ಕೊಂಡ್ತಾನೆ ಹೋಗೋದು. ಹಂಗೂ ಏನಾದ್ರು ಒಂದಾದರೆ ಎಲ್ಲ ಒಂದು ಜಾಗ ಸಿಗುತ್ತೆ. ನಾನು ಟೆಂಟೆಲ್ಲ ತಗೊಟ್ಟೋಗಿದ್ದೆ. ಪೆಟ್ರೋಲ್ ಪಂಪ್ ಹತ್ರ ಟೆಂಟ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಬೀದಿಲಿ ಮಲಗಿದ್ದೀನಿ. ಅದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಮಾತ್ರ ಮಲಗ್ಬೋದು, ಎಲ್ಲಿ ಬೇಕಾರಲ್ಲಿ ಮಲಗ್ಬೋದು, ಅವೆಲ್ಲ ಏನು ತೊಂದರೆ ಇಲ್ಲ. ಬಟ್ ಅಲ್ಲಿ ಲೋಕಲಲ್ಲಿ ಯಾರೋ ಒಬ್ರು ಇರ್ತಾರೆ, ಪೊಲೀಸು ಅಥವಾ ಯಾರೋ ಒಬ್ಬರನ್ನ ಕೇಳ್ತಾರೆ. ಅವ್ರನ್ನ ಫಸ್ಟ್ ಪರ್ಮಿಷನ್ ಕೇಳಬೇಕು, ಟ್ರಾನ್ಸ್ಲೇಷನ್ ಹಾಕಬೇಕು. ನಾನು ಈ ಥರ ಹಿಂಗೆ ಬಂದಿದ್ದೀನಿ, ನಾನು ಇಲ್ಲಿ ಮಲ್ಕೊಬೇಕು, ನನ್ನ ಹತ್ರ ಟೆಂಟ್ ಇದೆ, ಮಲ್ಕೊಬೋದಾ ಅಂತ ಕೇಳಿದ್ರೆ ಅವರೇ ಒಂದು ಸೂಟಬಲ್ ಜಾಗ ತೋರಿಸ್ತಾರೆ ನಮಗೆ. ಇಲ್ಲಿ ಬನ್ನಿ, ಇಲ್ಲಿ ಟೆಂಟ್ ಹಾಕಿ ಇಲ್ಲಿ ಮಲ್ಕೋಬೋದು. ಬೆಳಗ್ಗೆ ಎದ್ದ ತಕ್ಷಣ ಬಾತ್ರೂಮ್ ತೋರಿಸ್ತಾರೆ, ಟಾಯ್ಲೆಟ್ ಎಲ್ಲಿದೆ ತೋರಿಸ್ತಾರೆ, ಹೋಟ್ಲಲ್ಲಿದೆ ತೋರಿಸ್ತಾರೆ. ಹೆಲ್ಪ್ ಅಂತ ಕೇಳಿಬಿಟ್ರೆ ಎತ್ತದ ಕೈ ಚೈನಾದವರು. ಅಂದರೆ ಟೂರಿಸ್ಟ್ಗಳಿಗೆ ದೇಶ ಅಂತ ಬಂದಾಗ ನಾವು ಯಾವ್ದಾರು ಒಂದು ಪರ್ಟಿಕ್ಯುಲರ್ ನ್ಯೂಸ್ನ ಇಟ್ಕೊಂಡು ದೇಶದ ಜನನೆಲ್ಲರನ್ನೂ ಕೆಟ್ಟವರು ಅನ್ನೋ ಥರ ಭಾವಿಸೋದು, ನಮ್ಮನ್ನು ಬೇರೆಯವ್ರು ಭಾವಿಸ್ಬಾರ್ದು, ನಾವು ಬೇರೆಯವ್ರಿಗೆ ಭಾವಿಸ್ಬಾರ್ದು. ಹೌ ಡು ಯು ಹ್ಯಾಂಡಲ್ ಫಿಯರ್, ಎಸ್ಪೆಷಲಿ ಗೊತ್ತಿಲ್ಲದಿರೋ ದೇಶ, ಗೊತ್ತಿಲ್ಲದಿರೋ ಜಾಗಗಳು, ನಿಮ್ಮಲ್ಲಿರೋ ಭಯ, ಗೊಂದಲಗಳು, ಹಂಗಾಗೋಗ್ಬಿಟ್ರೆ ಅಂತ ಈ ಮನಸ್ಸು ಹಾಕೋ ಈ ಗೊಂದಲಗಳನ್ನು ಹೆಂಗೆ ಅಂತ ತೊಗೊಂತೀರ? ಇಲ್ಲ ಮೇಡಮ್, ನಾನು ಅದನ್ನು ಯೋಚನೆ ಮಾಡಲ್ಲ. ಅದೇ ನಾನು ಹೇಳೋದಲ್ಲ, ಭಯವೇಕೆ ಏನಾಗಬಹುದು, ಸಾವಿಗಿಂತ ಮಿಗಿಲಾಗಿ ಇನ್ನೇನಾಗಬಹುದು, ಏನೂ ಆಗಲ್ಲ. ಶಬಾಷ್. ಆಮೇಲೆ ನನಗೆ ಅದು ಆಗಲೇಬೇಕು ಅಂತ ಇದ್ದರೆ ನಾನು ತಡೆಯೋಕ್ಕಾಗಲ್ಲ, ನೀವು ತಡೆಯೋಕ್ಕಾಗಲ್ಲ. ಅದಾಗೆ ಏನಾಗಬೇಕು ಅದು ಹಾಗೆ ಆಗುತ್ತೆ. ಸೊ ಈಗ ನಿಮ್ಮ ಇಡೀ 24 ದೇಶಗಳ ಜರ್ನಿ, ಬೆಂಗಳೂರು ಟು ಲಂಡನ್ ಹೋದಾಗ ನಿಮಗೆ ಬಹಳ ತೃಪ್ತಿ ಕೊಟ್ಟ ಪ್ಯಾಚ್ ಯಾವುದು? ಸ್ವಿಟ್ಜರ್ಲ್ಯಾಂಡ್. ಎಲ್ಲಿ? ಸ್ವಿಟ್ಜರ್ಲ್ಯಾಂಡಲ್ಲಿ ಎಲ್ಲಿ ಹೋದ್ರಿ? ಇಂಟರ್ಲೇಕನ್. DDLJ ಶೂಟ್ ಆಗಿದ್ದ ಜಾಗ. ಅದ್ರದ್ದು ಟ್ರೈಬ್ಯೂಟ್ ಸ್ಟ್ಯಾಚ್ಯೂ ಮಾಡಿದ್ದಾರೆ ಇವಾಗ ಇವ್ರದ್ದು ಬಂದ್ರಾ? ಅಲ್ಲಿ. ಮತ್ತೆ ಯಶ್ ಚೋಪ್ರಾ, ಯಶ್ ಚೋಪ್ರಾ ಅವ್ರದ್ದು ಸ್ಟ್ಯಾಚ್ಯೂ ಇದೆ. ಮತ್ತೆ ಟಾಪ್ ಆಫ್ ಯುರೋಪು, ಅದು. ಸೊ ಅವೆಲ್ಲ ನೋಡ್ಕೊಂಬಂದ್ವಿ. ಒಂದೊಂದನ್ನು ಒಂದೊಂದು ಥರ ಡಿವೈಡ್ ಮಾಡ್ಬೋದು. ಪ್ರೀತಿನಲ್ಲಿ ಹೆಚ್ಚು ಮನಸ್ಸಿಗೆ ನಾಟಿದ್ದು ಚೈನಾ ದಾಟಬೇಕಾದ್ರೆ ಆ ಬ್ರದರ್ಹುಡ್ ಫೀಲ್ ಇತ್ತು ಗೊತ್ತಾ. ಎಂಟ್ರಿ ಆಗಬೇಕಾದ್ರೆ ರಾಜಾರೋಷವಾಗಿ ಬಂದ್ವಿ, ಶತ್ರು ರಾಷ್ಟ್ರ ನುಗ್ತಿದ್ವಿ ಅಂತ. ಬಟ್ ಹೊರಗಡೆ ಹೋಗ್ಬೇಕಾದ್ರೆ ಹೆಲ್ಮೆಟ್ ಒಳಗಡೆ ಗೊಳು ಅಂತ ಹತ್ಕೊಂಡು ಹೋದ್ವಿ. ಅಯ್ಯೋ ಇಷ್ಟು ಬೇಗ ಮುಗ್ದೈತಲ್ಲ ಅಂತ. ಎಷ್ಟು ದಿವಸ ಆಯ್ತು ರೀ ಅಲ್ಲಿ? 12 ದಿನ ಇದ್ವಿ ಬೈಕಲ್ಲಿ ಹೋದಾಗ. ಬಟ್ ರೈಡ್ ಮಾತ್ರ ಸಖತ್ತಾಗಿತ್ತು. ಇನ್ನು ಅದು ಬಿಟ್ಟರೆ ಇನ್ನು ಬೇರೆ ದೇಶಗಳೆಲ್ಲ ನಾರ್ಮಲ್ ಮಾಡರೇಟ್ ಫೀಲ್ ಇತ್ತು. ಯಾವಾಗ ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಎಂಟ್ರಿ ಆದ್ವೋ, ನಾನಂತೂ ತುಂಬ ಪ್ರಕೃತಿ ಪ್ರೇಮಿ. ನನ್ನ ಊರೇ ನನಗೆ ಕಲಿಸ್ಕೊಟ್ಟಿರೋ ಪಾಠ ಅದು. ನಮ್ಮೂರು ಈಗಲೂ ಅಷ್ಟೇ ಒಂಥರ ಚೆಂದ. ನಮ್ಮೂರು ಆ ನೇಚರೇ ಮೇ ಬಿ ನನಗೆ ಇಷ್ಟೆಲ್ಲ ಮೋಟಿವೇಟ್ ಮಾಡ್ತೋ, ಅಥವಾ ಒಂದು ಸೂಪರ್ ಪವರ್ ಅಂತ ಹೇಳ್ತಾರೆ ಗೊತ್ತಾ. ಈಗ ಅಷ್ಟು ದೂರದಿಂದ ಇಲ್ಲಿವರೆಗೂ ಬರೋದು ಅಷ್ಟು ಸುಲಭ ಅಲ್ಲ. ಎಲ್ಲೋ ನಾವು ಚಿಕ್ಕವರಾಗಿದ್ದಾಗ ಸೇವಿಸಿರೋ ಗಾಳಿ, ನೀರು, ಆ ಮಣ್ಣು, ಅದು ಕೂಡ ಒಂದು ಶಕ್ತಿ ತುಂಬಿರುತ್ತೆ ನಮಗೆ. ಹಿಂಗೆಲ್ಲ ಮಾಡ್ಬೋದು ನೀನು ಅಂತ ಅದನ್ನು ಕೊಟ್ಟಂಥ. ಅದೇ ಹೇಳಿದ್ನಲ್ಲ ಮೇಡಮ್, ನಮ್ಮದು ಸತ್ಯಮಂಗಳಂ ಫಾರೆಸ್ಟ್ ಇದೆಯಲ್ಲ ತಮಿಳ್ನಾಡು. ನಮ್ದು ಹೆಂಗಿದೆ ಅಂತಂದರೆ ಸತ್ಯಮಂಗಳಂ ಫಾರೆಸ್ಟು ರಿಸರ್ವ್ ಫಾರೆಸ್ಟು, ಈ ಕಡೆ ಮಲೆ ಮಹದೇಶ್ವರ ವನ್ಯಜೀವಿ ವಲಯ, ಈ ಕಡೆಗೆ BR ಹಿಲ್ಸ್ ರಿಸರ್ವ್ ಫಾರೆಸ್ಟು. ಎಷ್ಟು ಪವರ್ಫುಲ್ ಮಧ್ಯೆ ನಾವಿದ್ದೀವಿ. ಸೊ ಅದು ಏನಾಯಿತು, ಒಂದು ಸಲ ಶ್ರೀಲಂಕಾಗೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ ತಕ್ಷಣ ಏನು ನೇಚರ್ ಅದು, ಏನು ಕ್ಲೀನ್ನೆಸ್ಸು. ಇಡೀ ವರ್ಲ್ಡಲ್ಲಿ 16 ಕಿಲೋಮೀಟ್ರ್ ಟನಲ್ ಇರೋದು ಅದೇ ಲೆಂತಿಯಷ್ಟು ಟನಲು. ಮೇ ಬಿ ನೀವು ನೋಡಿರ್ತೀರ ಅದನ್ನು. ಹೆಂಗೆ ಮಾಡಿದ್ರು ಅವರು. ಡೆವಲಪ್ಮೆಂಟ್ ಅಂತ ನೇಚರ್ನ ಸಾಯಿಸಿಲ್ಲ, ನೇಚರ್ನ ಜೊತೆಗೆ ತಗೊಂಡೋಗಿದ್ದಾರೆ.
ಅದೆಲ್ಲ ಹೆಂಗೆ ಸಾಧ್ಯ? ಅವೆಲ್ಲ ನೋಡಿದಾಗ ನನಗೆ ಅಲ್ಟಿಮೇಟ್ ಅನಿಸಿದ್ದು ಸ್ವಿಟ್ಜರ್ಲ್ಯಾಂಡ್. ಸೊ ಈಗ ಇನ್ನು ಮಿಡಿ ಲೈಫ್ ಸಂಬಂಧಪಟ್ಟಂತೆ ಒಂದು ರ್ಯಾಪಿಡ್ ಫೈರ್. ಓಕೆ, ಓಕೆ. ಇಂಡಿಯಾನ ಅಬ್ರಾಡ್ ರೈಡಿಂಗ? ಇಂಡಿಯಾನೂ ಮಾಡಬೇಕು, ಹಂಗಂತ ಅಬ್ರಾಡ್ನೂ ಬಿಡಬಾರ್ದು. ಬಟ್ ಒಂದನ್ನು ಪಿಕ್ ಮಾಡ್ಬೇಕಂದ್ರೆ ಮನೇಲಿ ಹೆಂಗಿದ್ರು ಆಲ್ರೆಡಿ ಓಡಾಡ್ತಾನೆ ಇರ್ತೀವಿ, ತೊಂದರೆ ಇಲ್ಲ. ಅಕ್ಕಪಕ್ಕನೂ ಹೋಗಬೇಕು, ಅಬ್ರಾಡ್. ಸ್ಪಿತಿ ಆರ್ ಲಂಡನ್? ಸ್ಪಿತಿ. ಯಾಕೆ? ಅದೊಂಥರ ಸ್ವರ್ಗ. ಅದು ನನಗೆ 2 ಸಲ ಹೋಗಿದ್ದೀನಿ. ನನಗೆ ಇನ್ನೂ ಒಂದು ಚಾನ್ಸ್ ಸಿಕ್ಕರು ಇನ್ನೂ ಒಂದು ಸಲ ಹೋಗಿ ಬರ್ತೀನಿ. ಸರಿ. ಸೋಲೋನಾ ಅಥವಾ ಗ್ರೂಪಾ? ಸೋಲೋ. ಅಡ್ವೆಂಚರಾ ಕಂಫರ್ಟಾ? ತೀರಾ ಅಡ್ವೆಂಚರು ಬೇಡ. ನಾನು ಕೆಲವೊಂದು ಸಲ ನೋಡಿದ್ದೀನಿ, ಲೈಫ್ ಇರೋದು ಅಡ್ವೆಂಚರ್ ಮಾಡೋಕ್ಕಲ್ಲ ನನ್ನ ಪ್ರಕಾರ, ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ. ಸೊ ಅಡ್ವೆಂಚರ್ ಮಾಡ್ತೀನಿ ಅಂತಂದ್ಬಿಟ್ಟು ಒಂದು ಅಡ್ವೆಂಚರ್ಗೋಸ್ಕರ ನನ್ನ ಲೈಫ್ ಕೈ ಕಾಲೋ ಕಳ್ಕೊಂಡ್ರೆ ನನ್ನ ಲೈಫಲ್ಲಿ ಇನ್ನೂ ಎಷ್ಟೋ ಎಕ್ಸ್ಪೀರಿಯೆನ್ಸ್ ಮಾಡೋದನ್ನು ಕಳ್ಕೊಂಬಿಡ್ತೀನಿ. ಸೊ ನಾನು ಚೂಸ್ ಮಾಡೋದು ಎಕ್ಸ್ಪೀರಿಯೆನ್ಸು. ಸೊ ಅದಕ್ಕೆ ಅಡ್ವೆಂಚರ್ ಅಷ್ಟು ಮಾಡೋಕ್ಕೆ ಹೋಗಲ್ಲ, ನನ್ನ ಲಿಮಿಟಲ್ಲಿ ಎಷ್ಟಿದೆಯೋ ಅಷ್ಟು. ಬೈಕಿಂಗಾ ಬ್ಯಾಕ್ ಪ್ಯಾಕಿಂಗಾ? ಬೈಕಿಂಗ್. ಲಾಯರ್ ಬ್ರೈನಾ ರೈಡರ್ಸ್ ಹಾರ್ಟಾ? ಇವತ್ತಿನ ಲೈಫಲ್ಲಿ ಲಾಯರ್ಸ್ ಬ್ರೈನಾಗೆ ಬದುಕಬೇಕು. ಲಾಯರ್ ಬ್ರೈನ್ನ 3 ಗುಣಗಳು ಮೇಯ್ನ್. ಸಡನ್ನಾಗಿ ಯಾವುದು ಡಿಸಿಷನ್ ತಗೊಳ್ಳಲ್ಲ. 2ನೇದು ಯಾರನ್ನೂ ಅಷ್ಟು ಸುಲಭಕ್ಕೆ ನಂಬಕ್ಕೆ ಹೋಗಲ್ಲ. 3ನೇದು ಎಲ್ಲ ಟೈಮಲ್ಲೂ ಕ್ಯಾಲ್ಕುಲೇಷನ್ ಅವಶ್ಯಕತೆ, ಮಿನಿಮಮ್ 5 ವರ್ಷಕ್ಕೆ ಯಾವುದೇ ವಿಚಾರದಾದರೂ ಆಗಿರ್ಬೋದು. ಈವನ್ ಒಂದು ಫ್ರೆಂಡ್ಶಿಪ್ ಮಾಡ್ಕೊಬೇಕು ಅಂತಂದ್ರೂ ಅರ್ಜೆಂಟಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಯಾಕೆಂತಂದರೆ ನಾವೀಗ ದ್ರೋಹ ಮಾಡಿದ್ರು ಅಂತೀವಿ. ದ್ರೋಹ ಯಾರಿಂದ ಆಗೋದು? ಯಾರೋ ಅಪರಿಚಿತರಿಂದ ದ್ರೋಹ ಆಗಲ್ಲ, ಅದು ನಮ್ಮ ತಲೆಗೂ ಬರಲ್ಲ. ಯಾರೋ ನನಗೆ ಗೊತ್ತಿರೋರೇ ದ್ರೋಹ ಮಾಡೋರೇ ಕನ್ನ ಹಾಕೋದು, ದ್ರೋಹ ಆಗೋದು. ಸೊ ಅದು ನನ್ನ ಲೈಫಿಗೆ ಹರ್ಟ್ ಆಗುತ್ತೆ ಅಂತಂದರೆ ನಾನು ಅದನ್ನು ಆಲೋಚನೆ ಮಾಡೋದು. ನಾನು ಅದಕ್ಕೆ ಬೇಲಿ ಕರೆಕ್ಟಾಗಿ ಹಾಕೋಬೇಕು, ಕ್ಲೀನಾಗಿ ಹಾಕೋಬೇಕು. ನನ್ನಿಂದನೂ ನಾನು ಯಾರಿಗೂ ತೊಂದರೆ ಮಾಡಲ್ಲ, ನನಗೂ ಯಾರಿಂದ. ಅಟ್ ದ ಸೇಮ್ ಟೈಮ್ ನನಗೂ ಯಾರಿಂದನೂ ತೊಂದರೆ ಆಗಬಾರ್ದು. ಒನ್ ಕಂಟ್ರಿ ದಟ್ ಯು ವುಡ್ ಸೆಟಲ್ ಆಗೋದಾದರೆ ಭಾರತ. ಅಫ್ಕೋರ್ಸ್ ಭಾರತೀಯರಾಗಿ ನಮ್ಮ ದೇಶ ನಮ್ಗೆ ಫಸ್ಟು. ಅದು ಬಿಟ್ಟು ಮಾತಾಡೋದಾದ್ರೆ ಸ್ವಿಟ್ಜರ್ಲ್ಯಾಂಡ್. ಒನ್ ಥಿಂಗ್ ಯೂತ್ ಟುಡೇ ಶುಡ್ ಸ್ಟಾಪ್ ಡೂಯಿಂಗ್, ಇವತ್ತಿನ ಯುವಕರು ಈ ಕೆಲಸ ಫಸ್ಟ್ ಮಾಡೋದು ನಿಲ್ಲಿಸ್ಬೇಕು ಅನ್ನೋದು ಯಾವುದು? ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಅಥವಾ ದುಡ್ಡಿಂದನೇ ನೆಮ್ಮದಿ ಸಿಗುತ್ತೆ ಅಂದ್ಕೊಂಡ್ರೆ ತಪ್ಪು. ಅದನ್ನು ಇಟ್ಬಿಟ್ಟು ನನಗೆ ಗೊತ್ತಿರೋಂಗೆ ಲೈಫ್ದು ಒಂದೊಂದು ಸ್ಟೇಜನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಹೋಗೋದು. ಅಂದರೆ ಒಂದು ಏಣಿ ಇರುತ್ತೆ, ನಾವು ಒಂದು ಪೀಕಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಿ. ಎತ್ತಿದ ತಕ್ಷಣ ಆ ಪೀಕಿಗೆ ಹೋಗಿಬಿಟ್ರೆ ಮತ್ತು 1, 2, 3 ಅದನ್ನೆಲ್ಲ ಅನುಭವಿಸೋಕ್ಕಾಗಲ್ಲ. ಕಾದು ತಿಂದ್ರೇ ಮಜಾ, ರುಚಿ. ಯೂಟ್ಯೂಬ್ ಫೇಮ್ ಇನ್ ಒನ್ ವರ್ಡ್? ಪರ್ಮನೆಂಟ್ ಅಂತೂ ಅಲ್ಲ, ನಂಬರ್ಸ್ ಆಟ. ಎಲ್ಲಿವರೆಗೂ ನಂಬರ್ ಇರುತ್ತೋ ಅಲ್ಲಿವರೆಗೂ ಜನ ಇರ್ತಾರೆ. ಮೇ ಬಿ ನಾಳೆ ದಿನ ನನ್ನಿಂದನೇ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕಾಗಲಿಲ್ಲ ಅಂತಂದರೆ ನಾರ್ಮಲ್ ಹೇಳಿದ್ನಲ್ಲ, 21 ದಿನದಲ್ಲಿ ಜನ ಮರೀತಾರೆ. ಸೊ ಅಷ್ಟರೊಳಗಡೆ ಒಳ್ಳೆಯ ಹೆಸರು ಮಾಡಿಕೊಂಡ್ರೆ ಹೆಸರು ನಿಲ್ಲುತ್ತೆ. ಸೊ ಯೂಟ್ಯೂಬ್ ಫೇಮ್ನ ನಾನು 2 ಥರ ಇದು ಮಾಡ್ತೀನಿ. ವರ್ಚುವಲ್ ರೆಸ್ಪೆಕ್ಟು, ರಿಯಲ್ ಟೈಮ್ ರೆಸ್ಪೆಕ್ಟು. ಸೊ ಈಗ ನೀವು ಯಾರೋ ಒಬ್ಬರು ಕಚ್ಚಡವಾಗಿ ಮಾತಾಡ್ಕೊಂಡಿದ್ರು ಆ ಮನುಷ್ಯನಿಗೆ ಏನೋ ಒಂದು ವೀಡಿಯೋ ಹಾಕಿರ್ತಾನೆ ಅಂತ ಇಟ್ಕೊಳ್ಳೋಣ, ಅಷ್ಟೊಂದು ವ್ಯೂಸ್ ಬಂದಿರುತ್ತೆ, ಲೈಕ್ಸ್ ಬಂದಿರುತ್ತೆ, ಅಷ್ಟು ಬಂತಲ್ಲ ಅನ್ನೋದಲ್ಲ. ನಾಳೆ ದಿನ ಅವನು ಒಂದು ಬೀದಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಅವನನ್ನು ಜನ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಗೌರವಿಸ್ಬೇಕು. ಸೊ ವ್ಯೂಸ್ ಮಾತ್ರ ಗೌರವ ಅನ್ಕೋಬೇಡಿ, ಮೌಲ್ಯಗಳು ಮುಖ್ಯ. ಸೊ ಯಾವಾಗಲೂ ವರ್ಚುವಲ್ ರೆಸ್ಪೆಕ್ಟ್ ಏನು ಸಿಗುತ್ತೋ ಅದರ ಹಿಂದೆ ಬೀಳೋಣ. ಸೊ ಸೋಷಿಯಲ್ ಮೀಡಿಯಾ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಕಾನ್ಸೆಪ್ಟು. ಈಗ ನೋಡಿ, ಒಂದು 10 ವರ್ಷ ಹಿಂದೆ ನಾನು ನಿಮ್ಮದು ರೇಡಿಯೋ ಕೇಳ್ತಾ ಇದ್ದೆ. ಸೂಪರ್ ಮೂವಿ ಬಂದಾಗ ನೀವು ಸ್ಟಾರ್ಟಿಂಗಲ್ಲಿ ಹೇಳ್ತೀರಾ, ಮೂವಿ ಹೆಸರೇ ಅಂತ ಹೇಳ್ತೀರಾ. ನನಗೆ ಇನ್ನೂ ಅದು ತಲೆಯಲ್ಲಿದೆ. ಸೊ ಈಗ ಮೇ ಬಿ ಈ ಸೋಷಿಯಲ್ ಮೀಡಿಯಾ ಇಲ್ಲ ಅಂತಂದಿದ್ದರೆ ನಾನು ನಿಮ್ಮನ್ನು ನೋಡಬೇಕು ಅನ್ನೋ ಕನಸು ಮೇ ಬಿ ಆಗ್ತಾನೇ ಇರಲಿಲ್ಲ. ಸೊ ಇದು ತಂದು ಕೊಟ್ಟಿದೆ ಅಂತಂದರೆ ಇದು ಎಷ್ಟು ಪವರ್ಫುಲ್ ಇದೆ. ಇದನ್ನು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊತೀನಿ, ಎಷ್ಟು ಕ್ರಾಫ್ಟ್ ಮಾಡ್ಕೊತೀನಿ. ಅಥವಾ ನಾಳೆ ದಿನ ಸೋಷಿಯಲ್ ಮೀಡಿಯಾ ಬಿದ್ದೋಗ್ಬೋದು, ಆದರೆ ನನ್ನ ವ್ಯಕ್ತಿತ್ವ ಬೀಳಲ್ಲ. ಎಷ್ಟು ಚೆನ್ನಾಗಿ ವ್ಯಕ್ತಿತ್ವನ ಬಿಲ್ಡ್ ಮಾಡ್ಕೊತೀನೋ ಅಷ್ಟು ಜನಗಳು ಶಾಶ್ವತ. ಇವತ್ತು ಮೊಬೈಲ್ ಶಾಶ್ವತ ಅಲ್ಲ, ಅಥವಾ ಇಂಟರ್ನೆಟ್ ಶಾಶ್ವತ ಅಲ್ಲ, ಮೊಬೈಲ್ ಶಾಶ್ವತ. ನಾಳೆ ದಿನ ಮೊಬೈಲ್ ಬಿದ್ದೋದ್ರು ನೀವು ಒಂದು ಲೆಟ್ರ್ ಹಾಕಿ ನಾನು ಕರಿಬೋದು. ಸೊ ನೀವು ಹೇಳೋದು ವ್ಯಕ್ತಿಯ ಕೆಲಸ ಯಾವತ್ತೂ ಶಾಶ್ವತ, ಅದು ಯಾವ ಮಾಧ್ಯಮದ ಮೂಲಕ ಆಚೆಗೆ ಬರ್ತಾ ಇದೆ ಅದು ಯಾವತ್ತು ಬೇಕಾದ್ರೂ ಬದಲಾಗ್ಬೋದು.
ಬದಲಾಗ್ಬೋದು, ಬೀಳ್ಬೋದು, ಇರ್ಬೋದು, ಇಲ್ಲದೆ ಇರ್ಬೋದು. ಜನಗಳ ಹಾರ್ಟಲ್ಲಿ ಅಲ್ಲಿರೋ ಜಾಗ ಅದು ಯಾವತ್ತೂ ಪರ್ಮನೆಂಟು. ಎಸ್, ದಟ್ ಮೀಡಿಯಾ ಆ ಸ್ಪೇಸ್ ಇದೆಯಲ್ಲ, ಅದನ್ನು ಕಾಪಾಡ್ಕೊಂಡು ಬೆಳಿಬೇಕು. ನಾಳೆ ದಿನ ದೊಡ್ಡ ದೊಡ್ಡ ಅವಕಾಶಗಳು ಮಿಸ್ ಆಗೋದೇ ಅದರಿಂದ. ಸೊ ಟ್ರೂ. ಸೊ ಈಗ ದಿಸ್ ಆರ್ ದ್ಯಾಟ್, ಓಕೆ. ಸ್ಪೀಡಾ, ಸ್ಟೆಬಿಲಿಟಿನ? ಸ್ಟೆಬಿಲಿಟಿ. ಆಫ್ ರೋಡಾ, ಹೈವೇನಾ? ಆಫ್ ರೋಡ್. ಲಾ ಬುಕ್ಸಾ, ಟ್ರಾವೆಲ್ ಮ್ಯಾಪ್ಸಾ? ಟ್ರಾವೆಲ್ ಮ್ಯಾಪ್ಸು. ಯಾಕಂದರೆ ನಾನು ಸುತ್ತಾಡಿದ್ರೆ ನಾನು ಆಟೋಮೆಟಿಕ್ಕಾಗಿ ಕಲ್ತ್ಕೋತೀನಿ. KSRTCನ, ಪ್ರೈವೇಟ್ ಬಸ್ಸಾ? KSRTC ಆಲ್ವೇಸ್. ಹೆಲ್ಮೆಟ್ ಕ್ಯಾಮಾ, ಡ್ರೋನ್ ಶಾಟ್ಸಾ? ಹೆಲ್ಮೆಟ್ ಕ್ಯಾಮು. ಡ್ರೋನು ಆಪ್ಷನಲ್ಲು. ಎಡಿಟಿಂಗ್ ಆಲ್ ನೈಟ್ ಅಥವಾ ರೈಡಿಂಗ್ ಆಲ್ ಡೇ? ಇನ್ನೊಂದ್ಸಲ. ಎಡಿಟಿಂಗ್ ಆಲ್ ನೈಟ್, ರಾತ್ರಿ ಪೂರ್ತಿ ಕೂತ್ಕೊಂಡು ಎಡಿಟ್ ಮಾಡೋದು, ಅಥವಾ ಬೆಳಗ್ಗೆ ಪೂರ್ತಿ ಗಾಡಿ ಓಡಿಸೋದು? ಮೊದಲಾಗಿದ್ದರೆ ಗಾಡಿ ಓಡಿಸೋದು ಅಷ್ಟೇ ಆಗ್ತಿತ್ತು. ಈಗ ರೆಸ್ಪಾನ್ಸಿಬಿಲಿಟಿನೂ ಇದೆ. ಯಾಕಂದರೆ ನಾನು ಮಾಡಿರೋ ಎಕ್ಸ್ಪೀರಿಯನ್ಸ್ ಲಕ್ಷಾಂತರ ಜನ ನೋಡ್ತಾರೆ ಅಂತಂದರೆ ನಾನು ಕೂತ್ಕೊಂಡು ನೈಟ್ ಎಡಿಟ್ ಮಾಡಲೇಬೇಕು. ಸೊ ಇದು ಎರಡೂ ಮಾಡಬೇಕು. ಇಂಡಿಯನ್ ಫುಡಾ, ಗ್ಲೋಬಲ್ ಕ್ವಿಝೀನಾ? ಇಂಡಿಯನ್ ಫುಡ್. ಇದು ನೀವು ಅವಾಗಲೇ ಹೇಳಿದ್ದಕ್ಕೆ ಬಂತು. ಫೇಮಾ, ಫ್ರೀಡಮ್ಮಾ? ಫ್ರೀಡಮ್. ಭಾಳ ವಿಚಿತ್ರ ಅಲ್ಲ, ನಾವೆಲ್ಲ ಯಶಸ್ವಿ ಆಗಬೇಕು ಅಂತ ಫೇಮ್ನ ಹುಡುಕ್ತಾ ಬೆನ್ನೆತ್ತಿ ಇರ್ತೀವಿ. ಹೋಗ್ತೀವಿ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗತ್ತೆ ನಾವೇನು ಕೇಳ್ಕೊಂಡ್ವಿ, ನಮಗೆಲ್ಲಾನು ಗೊತ್ತಿತ್ತಾ ಇದು, ಅದ್ರ ಜೊತೆಗೆ ಇದು ಎಲ್ಲ ಬರುತ್ತೆ ಅನ್ನೋದು. ಇಲ್ಲ ಮೇಡಮ್, ನಾವು ಅದನ್ನೇ ಅಂದ್ಕೊಳ್ಳೋ ತಪ್ಪು. ನೋಡಿ, ಸ್ಟಾರ್ಟಿಂಗ್ ಟೈಮಲ್ಲಿ ಇವನ್ ನಾನು ಎಷ್ಟೋ ಶೋಗಳಿಗೆ ಟ್ರೈ ಮಾಡಿದ್ದೀನಿ. ಪಾಪ್ಯುಲರ್ ಶೋ ಹೆಸ್ರು ಹೇಳೋದು ಬೇಡ, ನಾನು ಟ್ರೈ ಮಾಡಿದ್ದೀನಿ. ಆ ಟೈಮಲ್ಲಿ ಕಾಮನ್ ಮ್ಯಾನ್ ಆಗಿದ್ದಾಗ 2018 ಟೈಮಲ್ಲಿ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ದೀನಿ. ನನಗೇನಿತ್ತು, ಟ್ರೆಂಡಲ್ಲಿದೆ ಇವತ್ತು ಆ ಶೋ, ನಾನು ಯಾಕೆ ಆ ಶೋಗೆ ಹೋಗ್ಬಾರ್ದು, ಅಲ್ಲೋದ್ರೆ ನಾನು ಟ್ರೆಂಡ್ ಆಗಿಬಿಡ್ತೀನಲ್ಲ. ಈ ಮೆಂಟಾಲಿಟಿನಲ್ಲಿ ನನ್ನ ಹಳೆ ವೀಡಿಯೋಸ್ ನೋಡಿಕೊಂಡ್ರೆ ನನಗೆ ನಗು ಬರುತ್ತೆ. ಆದರೆ ನನಗೆ ಇವತ್ತು ಅರ್ಥ ಆಗ್ತಿದೆ, ನಾನು ಯಾಕೆ ಇನ್ನೊಂದು ಶೋಗೆ ಹೋಗಿ ನಾನು ಪಾಪ್ಯುಲರ್ ಆಗಬೇಕು. ಇಲ್ಲೇ ಇದೆ. ಆಮೇಲೆ ಈಗ ನಂದೊಂದು ಟಾರ್ಗೆಟ್ ಏನು ಅಂತಂದರೆ, ನನಗೆ ಗೊತ್ತು ನನ್ನ ಪಾಸಿಟಿವ್ಸ್ ಏನು ಅಂತ. ಈಗ ನಾನು ಟ್ರಾವೆಲ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು, ನೀವು ಆರ್ಜೈಯಿಂಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಈಗ ನಮ್ಮಿಬ್ಬರನ್ನ ಕೂರಿಸ್ಬಿಟ್ಟು ನೀವು ಒಂದು ಟಾಸ್ಕ್ ಮಾಡೋದ್ರಿಂದ ನೀನು ಮೇಲೆ ಅಥವಾ ಕೆಳಗೆ ಅಂತ ಹೆಂಗೆ ಹೇಳೋಕ್ಕಾಗತ್ತೆ. ಸೊ ಮಾನಸಿಕವಾಗಿ ಅದು ಕುಗ್ಸುತ್ತೆ. ಸೊ ಈ ಟ್ರಾವೆಲ್ ಜರ್ನಿನಲ್ಲಿ ನಾನು ಕಲ್ತ್ಕೊಂಡಿದ್ದೇನು ಅಂತಂದರೆ, ಫೇಮು ಅಥವಾ ಫೇಮ್ ಇರೋ ವ್ಯಕ್ತಿ ಜೊತೆ ಜೋತಾಡ್ಕೊಂಡು ಹೋಗೋದು ಇದೆ ಗೊತ್ತಾ, ಅದು ತುಂಬ ದೊಡ್ಡ ತಪ್ಪು. ಎಷ್ಟೋ ಜನ ಮಾಡ್ತಾರೆ, ನಾನು ನೋಡಿದ್ದೀನಿ. ಇವ್ರ ಜೊತೆ ಇದ್ದರೆ ನಾನು ಪಾಪ್ಯುಲರ್ ಆಗಿಬಿಡ್ಬೋದು ಅಥವಾ ಇವ್ರ ಜೊತೆ ಸೇರ್ಕೊಂಡು ಹೋಗ್ಬಿಡ್ಬೋದು ಅನ್ನೋದಿದೆಯಲ್ಲ, ಅದು ತಪ್ಪು. ಆದರೆ ಅವ್ರ ಐಡಿಯಾಸ್ ಇಟ್ಕೊಂಡು ನಾನು ಇದಾಗ್ಬೋದು. ನಾನು ಇದನ್ನು ಹೇಳ್ತೀನಿ, ಯಾರಿಗೂ ಫ್ಯಾನ್ ಆಗಬಾರ್ದು, ಫ್ಯಾನಿಸಮ್ ಆಗಬಾರ್ದು. ಹೆಂಗೆ ಅಂತಂದರೆ ಒಳ್ಳೆ ವಿಚಾರಗಳಿಗೆ ಫ್ಯಾನ್ ಆಗಬೇಕು. ಯಾಕೆಂದರೆ ಅಂಧಾಭಿಮಾನ ಅನ್ನೋದಿದೆಯಲ್ಲ, ಆಮೇಲೆ ಅಭಿಮಾನ ಅನ್ನೋದಿದೆಯಲ್ಲ, ಅದು ತುಂಬ ದೊಡ್ಡದು. ಯಾಕೆ ಅಂದರೆ ನೀವು ನ್ಯೂಸ್ಗಳು ನೋಡಿ, ಒಬ್ಬ ಹೀರೋ ಏನೋ ಆಗಿದ್ದಕ್ಕೆ ಒಬ್ಬ ಅಭಿಮಾನಿ ಸಿಮೆಣ್ಣೆ ಸುರ್ಕೊಂಡಿದ್ದಂಥ ಘಟನೆಗಳು 1000 ಇದೆ. ಆದರೆ ಒಂದು ತಾಯಿಗೋಸ್ಕರ ಒಬ್ಬ ಮಗ ಎಲ್ಲಾದರೂ ಸಿಮೆಣ್ಣೆ ಸುರ್ಕೊಂಡು ಸತ್ತ ಅಂತ ಕೇಳಿದ್ದೀರಾ? ಅಂದರೆ ಅರ್ಥ ಮಾಡ್ಕೊಳ್ಳಿ, ಈ ಅಭಿಮಾನ ಅನ್ನೋದು ತಾಯಿ ಪ್ರೀತಿಗಿಂತನೂ ದೊಡ್ಡದು, ತುಂಬ ದೊಡ್ಡದಾಗುತ್ತೆ. ಸೊ ಇದನ್ನೇನು ಮಾಡಬೇಕು, ಒಂದೇ ಸಲ ಹಚ್ಕೊಂಬಿಡ್ಬಾರ್ದು ನಾವು. ಈಗ ನಾಳೆ ದಿನ ನಿಮ್ಮ ಫ್ಯಾನ್ ನಾನು ಅಂತಂದರೆ, ನಿಮ್ಮ ಒಳ್ಳೆ ಕೆಲಸಗಳಿಗೆ ನಾನು ಫ್ಯಾನ್ ಆಗಬೇಕು. ನೀವು ಕೆಟ್ಟದ್ದು ಮಾಡ್ಕೊಬಂದರೂ ನಾನು ಅದನ್ನು ವಹಿಸ್ಕೊತೀನಿ ಅಂತ ಅನ್ನೋ ಮಟ್ಟಕ್ಕೆ ಫ್ಯಾನ್ ಆಗಬಾರ್ದು. ಸೊ ಅದಕ್ಕೆ ಯಾರಿಗೂ ಫ್ಯಾನ್ ಆಗೋ ಅವಶ್ಯಕತೆ ಇಲ್ಲ, ಒಳ್ಳೆ ವಿಚಾರಗಳಿಗಷ್ಟೇ ಫ್ಯಾನ್ ಆಗೋಣ ಅಂತ. ಸೊ ನಾವು ವ್ಲಾಗಿಂಗ್ ರಿಲೇಟೆಡ್ ಒಂದಷ್ಟು ಕ್ವಿಕ್ ಕೇಳಿ ಕ್ವೆಶನ್ಸ್. ಮೇಡಮ್. 5 ಮಿಸ್ಟೇಕ್ಸ್ ಟು ಅವಾಯ್ಡ್ ಹೊಸ ಮೋಟೋ ವ್ಲಾಗರ್ಸ್ಗೆ. ಫಸ್ಟ್ ಆಫ್ ಆಲ್, ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ನಾಳೆನೇ ಪಾಪ್ಯುಲರ್ ಆಗಿಬಿಡ್ತೀನಿ ಅಂತ ಅಂದ್ಕೊಂಡು ಕೆಲಸ ಬಿಡೋಕ್ಕೆ ಹೋಗ್ಬಾರ್ದು. ನಿಮ್ಗೆ ಅಷ್ಟು ಪ್ಯಾಷನ್ಸ್ ಇತ್ತು ಅಂತಂದರೆ ಪ್ಯಾರ್ಲಲ್ಲಾಗಿ ಮಾಡಬೇಕು. ಸೊ ಈಗ ನಾನು ಎಕ್ಸಾಂಪಲ್ ನಂದೇ ಹೇಳೋದಾದರೆ, ನಾನು ಇಂಜಿನಿಯರಿಂಗ್ ಕೆಲಸನೂ ಮಾಡ್ತಾಯಿದ್ದೆ, ಅದ್ರ ಮಧ್ಯೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಮುಂದೆ 3 ways ಟು ಅವಾಯ್ಡ್ ಬರ್ನ್ಔಟ್. ವ್ಲಾಗರ್ಸ್ ಆಗಿ, ಮೋಟೋ ವ್ಲಾಗರ್ಸ್ ಆಗಿ ಬರ್ನ್ಔಟ್ ಬಂದ್ಬಿಡುತ್ತೆ ಕೆಲವು ಸತಿ. ಮಾಡ್ತಾ ಇರಬೇಕಾದ್ರೆ ಸಾಕಾಯಿತು ಅನ್ನೋದು, ಅದು ಬರದೇ ಇರೋ ಹಾಗೆ ಹೌ ಟು ಅವಾಯ್ಡ್. ತುಂಬ ರಶ್ ಆಗಿ ಮಾಡೋಕ್ಕೆ ಹೋಗ್ಬಾರ್ದು. ಈಗ ನಾವೇನು ಮಾಡ್ತೀವಿ, ಓಕೆ, ನಾನು ಆ್ಯಕ್ಚುಲಿ ನಾನು ಯೂಶ್ವಲಿ ಹೆಂಗಿದ್ದೀನಿ ಅಂತಂದರೆ, ಲೈಫ್ಗೆ ತುಂಬ ಕಮಿಟ್ಮೆಂಟ್ ಕೊಡೋಕ್ಕೆ ಹೋಗಲ್ಲ. ಈಗ ಎಕ್ಸಾಂಪಲ್ ಹೆಂಗೆ ಅಂದರೆ, ನನ್ನನ್ನು ನಾನು ರಿಸ್ಕ್ ತಗೊಂಡು, ನನಗೆ ನಿದ್ದೆ ಅಂದರೆ ತುಂಬ ಇಷ್ಟ. ನಾನು ನಿದ್ದೆ ಇಲ್ಲದೆ ನಾನು ಎದ್ದೇ ಬರೋಲ್ಲ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ವ, ನಾನು ಅವತ್ತು ಡೇ ಫುಲ್ ಮಲ್ಕೊತೀನಿ. ಓಕೆ, ಅವತ್ತು ನಾನು ಕಂಟೆಂಟ್ ಬಿಡಬೇಕಾಗಿದ್ರೂ ಕೂಡ ಇದೊಂಥರ ನನ್ನ ಸೋಮಾರಿತನೇ. ನಾನು ಯಾವ ಥರ ಸೋಮಾರಿ ಅಂತಂದರೆ, ನನಗೆ ಕಂಫರ್ಟ್ ಇಲ್ಲ ಅಂತಂದರೆ ನಾನು ಸಿದ್ಧವಾದ ಸೋಮಾರಿ.
ನಾನು ಇದ್ಬಿಡ್ತೀನಿ. ಬಟ್ ನಾನು ಒಂದ್ಸಲ ಕಂಫರ್ಟ್ ಇದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ನನ್ನಂಥ ಹುಚ್ಚನೇ ಇಲ್ಲ. ಸೊ ಹಂಗಾಗಿ ಒಂದು 3 ways ಟು ಅವಾಯ್ಡ್ ಸಾಕಪ್ಪ ಸಾಕು ಅಂತ ಅನ್ನಿಸ್ದೇ ಇರೋ ಹಾಗೆ ಕಂಟೆಂಟ್ ಮಾಡೋಕ್ಕೆ ಹೋಗ್ಬಾರ್ದು ಒಂದು ಡೋಂಟ್ ರಶ್ ಅಷ್ಟೇ ಒಂದು ಅಷ್ಟೇ. ಅದೊಂದೇ ಬಾಕಿದು. ಅದೊಂದರಲ್ಲೇ ಎಲ್ಲ ಬಂದ್ಬಿಡುತ್ತೆ. 5 ಸೇಫ್ಟಿ ಹ್ಯಾಕ್ಸ್ ಎವ್ರಿ ರೈಡರ್ ಮಸ್ಟ್ ರೆಕಾರ್ಡ್. ನೀರು ಕುಡಿಬೇಕು, ತುಂಬ ಅಂದರೆ ತುಂಬ ನೀರು ಕುಡಿಬೇಕು. ಆಮೇಲೆ ಊಟ ಕಡಿಮೆ ಮಾಡಬೇಕು, 2 ಹೊತ್ತು ಊಟ ಮಾಡಿದ್ರೆ ಸಾಕು. ಯಾಕದು? ಅದು ಮೇಡಮ್ ಏನು ಲೋಡ್ ಆಗುತ್ತೆ. ಈಗ ಎಕ್ಸಾಂಪಲ್ ನಾವು ಲಾಂಗ್ ರೈಡೆಲ್ಲ ಮಾಡ್ತು ಅಂತಂದರೆ ಒಂದು ದಿನಕ್ಕೆ 500, 600, 700, 900 ಎಲ್ಲ ಮಾಡಿದ್ದೀನಿ ಒಂದು ದಿನದಲ್ಲಿ. ಸೊ ಆವಾಗ ಹೊಟ್ಟೆ ಭಾರ ಆಗಬಾರ್ದು, ನಮಗೆ ಲೈಟ್ ಇರಬೇಕು. ಸೊ 2 ಹೊತ್ತು ಸಾಕು. ಸೊ ಬ್ರಂಚ್ ಮಾಡ್ಕೊಬೇಕು, ಟಿಫನ್ ಸ್ಕಿಪ್ ಮಾಡ್ಕೊಬೇಕು, ಬ್ರಂಚು ಮತ್ತು ನೈಟು ಸಾಕು. ಅಲ್ಲೂ ನಿಮ್ಮ ಡಯಟ್ ಏನಾರು ಇರುತ್ತಾ? ಡಯಟ್ ತರಕಾರಿಗಳು ಮತ್ತು ಹಣ್ಣು, ಚಪಾತಿ, ಪ್ರೋಟೀನು ಏನೂ ಇಲ್ಲ ಮೇಡಮ್. ಏನು ಸಿಗುತ್ತೋ ಆಟೋಮೆಟಿಕ್ಕಾಗಿ ತಿನ್ನಬೇಕು. ಸೊ ಎಸ್, ನೀರು, ಊಟ, ಡೋಂಟ್ ಡೂ ಎಲ್ಲ ಓವರ್ ಪ್ರಿಪ್ರೇಷನ್ ಬೇಡ. ಇಷ್ಟಕ್ಕೆ. ನೆಕ್ಸ್ಟು ಲೀಗಲ್ ರೈಟ್ಸ್ ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತಾಗಬೇಕಾಗಿರೋದು. ಈಗ ಸದ್ಯಕ್ಕೆ ಅದು ಒಂಥರ ಬೆಂಕಿನಲ್ಲಿ ಮುಚ್ಚಿರೋ ಕೆಂಡ ಆಗಿದೆ. ಸ್ಕೂಲಿಂದನೇ ಅದೊಂದು ಎಜುಕೇಷನ್ ಕೊಡಬೇಕು ಮೇಡಮ್. ಆ್ಯಕ್ಚುಲಿ ಯಾವ್ಯಾವ ವಿಚಾರಗಳ ಬಗ್ಗೆ? ಮೂಲವಾಗಿ ಬೇಕಾಗಿರೋ ಲೀಗಲ್ ರೈಟ್ಸ್ ಬಗ್ಗೆ. ಎಕ್ಸಾಂಪಲ್ ಇವಾಗ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟು ನನಗೆ ಗೊತ್ತಿರೋಂಗೆ ಎಲ್ಲದರಲ್ಲೂ ಬೇಕು. ನಾನೊಂದು ಬೆಂಕಿ ಪುಟ್ಟ ತೊಗೊಂಡ್ರು ಅದರಲ್ಲೂ ಇರುತ್ತೆ, ಒಂದು ಸಣ್ಣದಾಗಿ ಒಂದು ಗಿಡ ತೊಗೊಂಡ್ರು ಅದರಲ್ಲೂ ಇರುತ್ತೆ. ನನಗೆ ಅಲ್ಲಿ ಎಲ್ಲಿ ಮೋಸ ಆಗುತ್ತೆ ಅನ್ನೋದನ್ನು ಹೆಂಗೆ ಹೋರಾಡ್ಕೊಬೇಕು ಅನ್ನೋದು ಹೇಳ್ಕೊಡ್ಬೇಕು. ಯಾಕೆಂದರೆ ನೀವು ವಿತೌಟ್ ಲಾಯರು ಯಾವುದಾದ್ರೂ ಒಂದು ಕೇಸ್ನ ಫುಲ್ಲು ನಡೆಸಿ ತರ್ಬೋದು ಅನ್ನೋದಾದರೆ ಅದು ಕನ್ಸ್ಯೂಮರ್ ರೈಟ್ಸು. ಲಾಯರೇ ಬೇಕಾಗಿಲ್ಲ. ಹೇಗೆ? ಆದರೆ ಅಷ್ಟು ಸ್ಕಿಲ್ ಇರಬೇಕು, ಡ್ರಾಫ್ಟ್ ಮಾಡೋ ಸ್ಕಿಲ್ ಇರಬೇಕು. ಈಗ ನಾಳೆ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಅದನ್ನು ಬರೆಯೋ ಸ್ಕಿಲ್ ಇರಬೇಕು. ಇದನ್ನೆಲ್ಲ ಎಲ್ಲೋ ಸ್ಕೂಲಲ್ಲೋ ಅಥವಾ ಕಾಲೇಜಲ್ಲೋ ಒಂದು ಸಬ್ಜೆಕ್ಟ್ ಇಟ್ಟರೆ ಮೇ ಬಿ ಜನ ಇನ್ನೂ ಅವೇರ್ನೆಸ್ ಆಗ್ಬೋದು ಅಂತ ಅನ್ಸುತ್ತೆ. ChatGPT ಉಪಯೋಗಿಸ್ಕೊಂಡು ಜನ ಕೇಸು ಮಾಡ್ಬೋದು. ಆ್ಯಕ್ಚುಲಿ ಮಾಡ್ಬೋದು. ಸೊ ಎಸ್, ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟು ಗೊತ್ತಿರಬೇಕು. ಮತ್ತು ಸೆಕ್ಷುವಲ್ ಎಜುಕೇಷನ್ ಅದು ಬೇಕು. ಸ್ಕೂಲಿಂದನೇ ಅಥವಾ ಅಟ್ಲೀಸ್ಟ್ ಆಫ್ಟರ್ 18 ಕಾಲೇಜ್ ಕಡೆಯಿಂದನಾದರೂ ಕೊಡ್ಸೋಂಥ ಪ್ರಯತ್ನ ಇದೆ. ಎಲ್ಲಿ ಕಿರಣ್, ಆಫ್ಟರ್ 8 ಅನ್ಬೇಕು ನೀವು. ಹೌದು, ಕರೆಕ್ಟು. ಹಂಗೆ ಆಗೋಗಿದೆ ಈಗ ಸಿಚುವೇಶನ್ನು. ಬಟ್ ಎಲ್ಲೋ ಒಂದು ಕಡೆ ಅವೇರ್ನೆಸ್ ಇನ್ನೂ ಜಾಸ್ತಿ ಆದರೆ ಚೆನ್ನಾಗಿರುತ್ತೆ. ಓಕೆ, ಇವತ್ತು ಸೋಷಿಯಲ್ ಮೀಡಿಯಾ ಇದೆಲ್ಲ ಇರೋದ್ರಿಂದ ಒಂದಷ್ಟು ಯಾರು ಹೇಳ್ಕೊಡೋದೇ ಬೇಡ. ಈಗ ಅಷ್ಟು ನಾಲೆಜ್ ಅಂತೂ ಇದೆ, ಬಟ್ ಅದು ಎಲ್ಲಿ ಯೂಸ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಒಂದು ನಿಗಾ ಬೇಕು. ಸೊ ರೈಟ್ಸ್ ಟು ನೋ, ಒನ್ ದಿಸ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್, ನೆಕ್ಸ್ಟ್ ಇಸ್ ಎಜುಕೇಷನ್, ಸೆಕ್ಷುವಲ್ ಎಜುಕೇಷನ್. ಲಾಸ್ಟ್ಲಿ ಹೇಳೋದಾದರೆ ಹೆಂಗೆ ವರ್ತನೆ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಿವಿಲ್ ಬಿಹೇವಿಯರ್ ಬೇಕು ಎಲ್ಲೋ ಒಂದು ಕಡೆ. ನೀವು ಕೇಸನ್ನು ಗೆದ್ರಲ್ಲ KSRTC ಮೇಲೆ, ಅವಾಗಿನ ಕೇಸನ್ನು ಹಾಕಿ, ಅದು ನಿಮಗೆ ಕಲಿಸಿದ ಪಾಠಗಳೇನು? ಹೋರಾಡ್ಬೋದು, ಟೈಮ್ ಕೊಡಬೇಕು. ಯಾಕೆ ಅಂತಂದರೆ ಎಷ್ಟು ಟೈಮ್ ಕೂತಾಡಿದ್ರಿ ಸಿಸ್ಟಮ್ ಜೊತೆ? ಅದು ಹೆಚ್ಚು ಕಡಿಮೆ ಇನ್ನೂ ನನಗೆ ಅದ್ರದ್ದು ಕಾಂಪನ್ಸೇಷನ್ ಅಮೌಂಟು ಬಂದಿಲ್ಲ. ಇನ್ನೇನು ಈ ಫೆಬ್ರವರಿ ಬಂದರೆ 1 ವರ್ಷ ಆಗುತ್ತೆ. ಗೆದ್ದಲ್ಲ, ಹಾಕಕ್ಕೆ ಶುರು ಮಾಡಿ. ಸಮ್ಟೈಮ್ಸ್ ಏನಾಗುತ್ತೆ, ಸಾಮಾನ್ಯ ಜನಕ್ಕೆ ಅಯ್ಯೋ ಏನಿಷ್ಟು ತಿಳಿಯುತ್ತಲ್ಲ ಲೀಗಲ್ ಸಿಸ್ಟಮ್ ಅಂತ ಅನ್ನಿಸ್ಬೋದು. ಬಟ್ ಆದರೆ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಪಾಪ್ಯುಲೇಷನ್ ಅಷ್ಟಿದೆ. ಜಡ್ಜಸ್ಗೂ ಮತ್ತು ಇರೋ ಕೇಸ್ಗೂ ರೇಟ್ ನೋಡೋದಾದರೆ ತುಂಬ ಎಕ್ಸ್ಟ್ರೀಮ್ ಇದೆ. ಅದು ಎಷ್ಟೋ ಅನುಪಾತದಲ್ಲಿದೆ. ನಾನು ಅದನ್ನು ರಿಸರ್ಚ್ ಮಾಡೋಕ್ಕೆ ಹೋಗಿಲ್ಲ. ಇವರು ಹೈಯರ್ ಮಾಡ್ತಿಲ್ಲ ಜಾಸ್ತಿ. ಇಲ್ಲ, ಅದು ಹೈಯರ್ ಮಾಡಿದ್ರೂ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಅದಕ್ಕೆ ಕೋರ್ಟಲ್ಲಿ ಏನು ಮಾಡ್ತಾರೆ, ಸಣ್ಣ ಪುಟ್ಟದ್ದು ಬಂದರೆ ಫಸ್ಟೇ ಇತ್ಯರ್ಥ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಪಿಟಿ ಕೇಸ್ಗಳಂತ ಹೇಳ್ತಾರಲ್ಲ, ಅದು ಸಿಕ್ಕಾಬಟ್ಟೆ ಜಾಸ್ತಿ ಆಗಿದೆ. ಸಣ್ಣ ಪುಟ್ಟದ್ದು ಫ್ಯಾಮಿಲಿ ಅವೆಲ್ಲ ಏನಾಗ್ತಿದೆ, ಹೊರೆ ಆಗ್ತಾಯಿದೆ. ಸೊ ಅದರಿಂದ ಜೆನ್ಯೂನ್ ಕೇಸ್ಗಳನ್ನು ಲೇಟ್ ಆಗ್ತಾಯಿದೆ. ಮೇ ಬಿ ಇದರಲ್ಲೂ ಹೋರಾಡ್ಬೋದು. ಇನ್ಸ್ಟ್ಯಾಂಟ್ ಜಸ್ಟಿಸ್ ಬೇಕು ಅಂದರೆ ಸಿಗಲ್ಲ. ಇದೊಂದನ್ನು ತಲೆಯಲ್ಲಿ ಇಟ್ಕೋಬೇಕು. ಹೋರಾಡ್ಬೋದು, ₹1 ಸಿಗುತ್ತೆ, ಆದರೆ ಇನ್ಸ್ಟಂಟ್ ಜಸ್ಟಿಸ್ ಸಿಗಲ್ಲ. ತಾಳ್ಮೆ ಇರಬೇಕು. ಸಿಸ್ಟಮ್ ಜೊತೆ ಫೈಟ್ ಮಾಡಬೇಕು. ರೋಸ್ ಹೋಗಬಾರ್ದು. ನಾವೇನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಓಕೆ ಇಷ್ಟು ಬೇಗ ಆಗ್ಬಿಡ್ಬೇಕು, ತ್ವರಿತವಾಗಿ ಆಗ್ಬಿಡ್ಬೇಕು ಅಂತ ರೋಸ್ ಹೋದರೆ ನಾವು ಅದರಿಂದ ಗುದ್ದಾಡೋಕ್ಕಾಗಲ್ಲ. ವಾಟ್ ಈಸ್ ಯುವರ್ ಮೆಂಟಲ್ ಹೆಲ್ತ್ ಪ್ರಾಕ್ಟೀಸ್? ಮೆಡಿಟೇಟ್ ಮಾಡ್ತೀರಾ, ಜರ್ನಲ್ ಮಾಡ್ತೀರಾ, ಅಥವಾ ಲೈಫನ್ನೇ ಹಿಂಗೆ ನೋಡ್ಬಿಟ್ಟು ಅನುಭವಗಳ
ಜೋಳಿಗೆನಲ್ಲೇ ನಿಮ್ಮ ಹಾಂ, ರಸನ ಹಿರಿದಿರೋ. ಒಂದು ಅನುಭವದ ಜೋಡಿಗೆ. ಎರಡನೇದು ನಾನು ಮೆಡಿಟೇಷನು ಅದು ಇದು ಎಲ್ಲ ಏನು ಮಾಡಲ್ಲ ಆ್ಯಕ್ಚುಲಿ. ನನ್ನ ಮೆಡಿಟೇಷನ್ ಏನು ಅಂದರೆ ನಿದ್ದೆ. ಒಳ್ಳೆ ನಿದ್ದೆ ಮಾಡ್ತೀನಿ. ಎರಡನೇದು ದೇವರು ನಾನು ನಂಬ್ತೀನಿ, ಆದರೆ ದೇವ್ರನ್ನ ಇಲ್ಲಿಂದ ನೋಡೋಕ್ಕೆ ಟ್ರೈ ಮಾಡ್ತೀನಿ. ಎಕ್ಸಾಂಪಲ್, ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನಿ. ನಂಗೆ ಚಾಮುಂಡಿ ಬೆಟ್ಟ ತುಂಬ ಇಷ್ಟ. ಇನ್ ಕೇಸ್ ಏನಾದರೂ ಚಾಮುಂಡಿ ಬೆಟ್ಟದಲ್ಲಿ ಸಿಕ್ಕಾಪಟ್ಟೆ ರಶ್ ಇದ್ದರೆ ನಾನು ಆ ರಶ್ಗೆ ಇನ್ವಾಲ್ವೇ ಆಗಲ್ಲ. ನಾನು ಶಿಸ್ತಾಗಿ ಏನು ಮಾಡ್ತೀನಿ, ಹೊರಗಡೆಯಿಂದ ಕೈ ಮುಕ್ಕೊಂಡು ಪಕ್ಕದಲ್ಲಿ ಮಹಾಬಲೇಶ್ವರ ಬೆಟ್ಟ ಇದೆ. ಆ್ಯಕ್ಚುಲಿ ಮೊದಲು ಕರಿತಾ ಇದ್ದಿದ್ದು ಚಾಮುಂಡಿ ಬೆಟ್ಟನ ಮಹಾಬಲೇಶ್ವರ ಬೆಟ್ಟ. ಹಾಂ, ಅಲ್ಲಿ ಆ್ಯಕ್ಚುಲಿ ಮೂಲ ದೇವರಿದೆ. ಆಮೇಲೆ ಚಾಮುಂಡಿ ತಾಯಿ ಬಂತು. ಚಾಮುಂಡಿ ತಾಯಿನೂ ಒಳ್ಳೆ ಇದಾಗಿದೆ. ಈಗ ನಾನೇನು ಮಾಡ್ತೀನಿ, ಅಮ್ಮ ತಾಯಿ ಒಳ್ಳೇದು ಮಾಡಮ್ಮ ಅಂದ್ಬಿಟ್ಟು ಅಮ್ಮಂಗೆ ಒಂದ್ಸಲ ಕೈ ಮುಕ್ಕೊಂಡು ಆ ಕಡೆ ಮಹಾಬಲೇಶ್ವರ ಖಾಲಿಯಾಗಿರುತ್ತೆ. 10 ನಿಮಿಷ 15 ನಿಮಿಷ ಆರಾಮಾಗಿ ಇಲ್ಲಿ ತುಂಬಿರಲಿ ಜನ, ಅಲ್ಲಿ ಜನನೇ ಇರಲ್ಲ. ಸೊ ನನಗೀಗ ದೇವರು ಎಲ್ಲಿದ್ದರೂ ದೇವರೇ. ಅಮ್ಮನ್ನ ಇನ್ನೊಂದು ಸಲ ಫ್ರೀಯಾಗಿದ್ದಾಗಲೂ ನೋಡ್ಕೊಬೋದು. ಬಟ್ ನಾನು ಈ ಕ್ಷಣನ ನಾನು ಆ ರಶಲ್ಲಿ ಹೋಗಿ ಅವ್ರಿಗೆ ಬೈಕೊಂಡು ಇವ್ರಿಗೆ ಬೈಕೊಂಡು ಯಾರೋ VIP ಹೋದ್ರು ಅಂದ್ಬಿಟ್ಟು ತಲೆ ಕೆಡಿಸ್ಕೊಂಡು, ಇಲ್ಲ ಒಳ್ಳೆ ಹಬ್ಬದ ರಶ್ದಿಂದಲೇ ಹೋಗಿ ನನ್ನ ಮೆಂಟಲ್ ಹೆಲ್ತ್ನ ನಾನು ಹಾಳು ಮಾಡ್ಕೊಳ್ಳೋ ಬದಲು ಯಾವಾಗ ಫ್ರೀ ಇರುತ್ತೆ ಅಂತ ತಿಳ್ಕೊಂಡು VIP ಥರನೇ ಹೋಗಿ ದೇವ್ರನ್ನ ನೋಡ್ಕೊಂಬರೋಣ, ಈ ಕಾನ್ಸೆಪ್ಟ್ ನಂದು. ಪ್ರತಿಯೊಬ್ಬರು ಮನುಷ್ಯರನ್ನ ನಾವಿಲ್ಲಿ ಪುಸ್ತಕದ ಥರ ಕೂತ್ಕೊಂಡು ಓದ್ತಾ ಇರ್ತೀವಿ. ನಿಮ್ಮ ಜೀವನದ ಚಾಪ್ಟರ್ಸ್ಗಳಾಗಿರಲಿ, ಅದನ್ನು ನೀವು ಅನುಭವಿಸಿರುವ ರೀತಿ, ಅದರಿಂದ ತೆಗೊಂಡಿರೋ ತಿರುಳು, ಇನ್ನೂ ಮುಂದೆ ನೋಡಬೇಕಾಗಿರೋ ಜೀವನ, ಇದೆಲ್ಲದಕ್ಕೂ ಶುಭವಾಗಲಿ. ಥ್ಯಾಂಕ್ ಯು, ಖುಷಿಯಾಗಿರಿ. ಥ್ಯಾಂಕ್ ಯು. ನಿಮ್ಮ ನಂಬಿಕೆ ಮತ್ತು ನಿಮ್ಮ ಸಹವಾಸಗಳು ಭಾಳ ಜೋರಾಗಿದೆ. ಅಂದರೆ ಮನೆ ನಿಲ್ಲಬೇಕಾಗಿರೋ ಅಡಿಪಾಯಗಳು ಭಾಳ ಗಟ್ಟಿಯಾಗಿದೆ. ಮೌಲ್ಯಗಳು, ಲೈಫಿಂದ ಏನು ಬೇಕು, ಮತ್ತು ನಿಮ್ಮ ಮನಸ್ಥಿತಿ, ಸುತ್ತಮುತ್ತ ಇರೋ ವಾತಾವರಣ, ಅಲ್ಲಿ ಬಿಟ್ಕೊಂಡಿರೋ ವ್ಯಕ್ತಿತ್ವಗಳು, ಎಸ್. ಆ್ಯಂಡ್ ಇದರ ಜೊತೆಗೆ ಕೆಲವುದು ಲೆಕ್ಕಾಚಾರವಿಲ್ಲದ ಬದುಕು, ಅನುಭವಗಳನ್ನು ತುಂಬಿ ಅಷ್ಟೇ. ಅದೇ ದುಡಿಮೆಯಾಗಿ ಮಾಡ್ಕೋಬೇಕು ಅನ್ನೋ ಆಸೆ ಇದೆಯಲ್ಲ. ಕಂಟಿನ್ಯೂ ಯುವರ್ ಜರ್ನಿ. ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ಭಾಳ ಖುಷಿ ಆಯಿತು. ಸೊ ನಮ್ಮ ಒಂದು ಕಾರ್ಯಕ್ರಮದ ಪ್ರತೀತಿ ಕೊನೆಯದಾಗಿ ಎಲ್ಲರನ್ನೂ ಕೇಳ್ತೀವಿ, 3 ವ್ಯಕ್ತಿತ್ವಗಳನ್ನು ನಾಮಿನೇಟ್ ಮಾಡಿ ಯಾರನ್ನು ನಾವು ಮುಂದೆ ಜಸ್ಟ್ ಕ್ಯೂರಿಯಸಲ್ಲಿ ಕೂಡಿಸ್ಬೇಕು ಈ ಕುರ್ಚಿನಲ್ಲಿ ಅಂತ. ಸೊ ತಾವು ಯಾರನ್ನ ನಾಮಿನೇಟ್ ಮಾಡ್ತೀರಿ? ಅವ್ರ ಹತ್ರ ಸತೀಶ್ ಹಿರೇಗೌಡ, ಇನ್ನೊಂದು ಬ್ಲಾಂಕ್ ಆಗಿ ಇರಲಿ. ಬ್ಲ್ಯಾಂಕ್ ಚೆಕ್ ಕೊಟ್ರ ನಮಗೆ? ಆಮೇಲೆ ನಿಮ್ಮ ಹತ್ರನೇ ಬರ್ತೀನಿ ತುಂಬಿಸಿ ಅಂತ ಯೋಚನೆ ಮಾಡಿ ಆಮೇಲೆ ಪ್ಲೀಸ್ ಲೆಟ್ ಅಸ್ ನೋ. ಎಸ್ ಮೇಡಮ್, ಖಂಡಿತ. ಆ್ಯಂಡ್ ವಾಟ್ ಅನ್ ಅಮೇಝಿಂಗ್ ವ್ಯಕ್ತಿತ್ವ. ಬರೀ ಬೈಕು, ಏನೋ ಟ್ರಾವೆಲ್ಲು ಅಥವಾ ಸಮಾಜದಲ್ಲಿರುವಂಥ ಕುಂದುಕೊರತೆಗಳನ್ನು ಪ್ರಶ್ನೆ ಮಾಡೋ ಕಿಚ್ಚೇ ಅವರ ಐಡೆಂಟಿಟಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಇದನ್ನೇ ನೋಡಿ ಹೇಳೋದು, ನಾವು ಕಾರ್ಯಕ್ರಮ ಶುರು ಮಾಡಿದಾಗ ಅವರ ಒಂದು ಐಡೆಂಟಿಟಿ, ಒಂದು ಮುಖಪುಟ ಏನಿರುತ್ತೆ ಅದೇ ಬೇರೆ ಆಗಿರುತ್ತೆ. ಆ ವ್ಯಕ್ತಿ ಜೊತೆಗೆ ಮಾತಿಗೆ ಅಂತ ಇಳಿದಾಗ ಆ ವ್ಯಕ್ತಿತ್ವದ ಗಾಂಭೀರ್ಯ, ಆ ಗಾಂಭೀರ್ಯಕ್ಕೆ ಕಾರಣವಾಗಿರುವ ಜೀವನದ ಮಜಲುಗಳು, ವ್ಯಕ್ತಿತ್ವಗಳು, ಆ ಸಂಘರ್ಷದಿಂದ ಅವ್ರಿಗೆ ಅರ್ಥ ಆಗಿರೋ ವಿಚಾರಗಳು ಆ್ಯಸ್ ಆನ್ 2026 ಇಷ್ಟು ಕಾಣಿದೆ. ಐ ಆಮ್ ಶೋರ್ ಇದೆಲ್ಲ ಹೇಗಂದರೆ ಬದಲಾವಣೆ ಒಂದೇ ನಿಯಮ. ಜಗತ್ತಿನ ಸೊ ನಿದ್ದೆ ಪ್ರಿಯ, ಓ ರಿಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ ನಿಮಗೆ. ಓ ಕಿರಣ್? ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಆ್ಯಂಡ್ 3 ವ್ಯಕ್ತಿತ್ವನೂ ನಾಮಿನೇಟ್ ಮಾಡಿದ್ದೀರಿ. ಕೊನೆಯದಾಗಿ ಕಾನೂರ ಹೆಗ್ಗಡತಿ ಕುವೆಂಪು ಅವರವ್ರದ್ದು ಓದಿದ್ದೀರಿ. ಈ ಪುಸ್ತಕ ತಮಗೆ. ಓಕೆ. ನಿಮ್ಮ ಜೊತೆ ಮಾತಾಡಿದ್ಮೇಲೆ ನನಗೆ ಕೆಲವು ವಿಚಾರಗಳನ್ನು ಬರೀಬೇಕು ಅಂತ ಅನಿಸ್ತು. ಡಿಯರ್ ಕಿರಣ್, ಬೈಕ್ ರೋಡ್ ಮೇಲೆ ಹೋಗುತ್ತೆ, ಆದರೆ ನಿಮ್ಮ ಅರಿವು ಸದಾ ಸಾಹಸಮಯ ಅನುಭವ ತುಂಬಿರುವ ಜೀವನವೆಂಬ ರಸ್ತೆ ಮೇಲೆ ಸದಾ ಹೀಗೆ ಓಡಾಡ್ತಾ ಇರಲಿ, ನಂಬಿಕೆ ಮತ್ತು ಧೈರ್ಯವೆಂಬ ಇಂಧನದೊಂದಿಗೆ. ಸೊ ಏನು ಹೇಳಿ ಇವತ್ತಿನ ಶೋನ ಮುಂದುವರಿಸಲಿ ಅಥವಾ ನಮ್ಮದು ಮುಂದುವರಿತಾನೆ ಇರುತ್ತೆ. ಯಾಕೆಂದರೆ ಈಗ ಅವರ ಒಂದು ಅನುಭವದ ಶೋ ಇಲ್ಲಿಗೆ ಎಂಡ್ ಆದರೆ ಈಗ ನಮ್ಮ ಆಲೋಚನೆ ಮತ್ತು ಅದರ ಇಂಪ್ಯಾಕ್ಟು ಆ ಶೋ ಇವಾಗಿನೂ ಶುರುವಾಗಿರುತ್ತೆ. ಅಂದರೆ ಒಬ್ಬ ವ್ಯಕ್ತಿಯ ಜೀವನನ ನೋಡಿದ್ಮೇಲೆ ಆಮೇಲೆ ನಮ್ಮದು ಕೊರೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿ. ಅವೇಕ್ನಿಂಗ್ ಆಗಿರಲಿ, ಒಳಗಿಂದ ಒಂದು ಅರಿವು ಶುರು ಆಗುತ್ತೆ. ಅದು ನಮ್ಮನ್ನು ಕೆಲವು ಸತಿ ಸುಮ್ಮನೆ ಬಿಡಲ್ಲ. ಸೊ ಇವತ್ತಿನ ಈ ಎಪಿಸೋಡ್ ನಿಮಗೇನು ಮಾಡಿದೆ ಅನ್ನೋ ಆ ಒಂದು ಪ್ರಶ್ನೆ ನಿಮಗಿರಲಿ. ಆ್ಯಂಡ್ ಏನು ತೊಗೋಬೇಕು ಅವರ ಜೀವನದಿಂದ, ಅವ್ರ ಜೀವನನ ನೋಡ್ತಾ ಇರೋ ಒಂದು ರೀತಿಯಾಗಿರಲಿ, ಆ ದೃಷ್ಟಿಕೋನದಿಂದ ಅನ್ನೋದು ಅದು ಕೂಡ ನಿಮಗೆ ಚೆನ್ನಾಗಿ ಗೊತ್ತಿರಲಿ.
ಕೊನೆಯದಾಗಿ ನಿಮಗೂ ಕೇಳುವಂಥ ಪ್ರಶ್ನೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದೆ ಇಲ್ಲಿ ಯಾರನ್ನು ನೀವು ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ. ಸೊ ಸ್ಟೇ ಇನ್ಸ್ಪೈರ್ಡ್ ಆ್ಯಂಡ್ ಅಫ್ಕೋರ್ಸ್ ಕೊನೆಯದಾಗಿ ಎಲ್ಲಿವರೆಗೂ ಕುತೂಹಲ ನಿಮ್ಮಲ್ಲಿರುತ್ತೋ ಅಲ್ಲಿವರೆಗೂ ನೀವು ನಿಜವಾಗ್ಲೂ ಜೀವಂತವಾಗಿರ್ತೀರ. ಹಾಗಾಗಿ ಒಳ್ಳೊಳ್ಳೆ ಕುತೂಹಲನ ಬೆಳೆಸ್ಕೊಳ್ಳೋ ಸಂಪರ್ಕ ನಿಮ್ಮ ಸುತ್ತ ಇರಲಿ. ಒಳ್ಳೊಳ್ಳೆ ವಿಚಾರಗಳ ಒಂದು ಸಂವಾದ ನಡೀಲಿ. ಬೇಡದೇ ಇರೋದೇನೋ ಮಾತಾಡೋದು, ಮಾತನ್ನು ಒಂದು ದುಡ್ಡಿನ ಥರನೇ ಉಪಯೋಗಿಸಿ. ಅಲ್ಲಿ ಖರ್ಚು ಮಾಡಿದ್ದೀರಾ ಅಂದರೆ ಅದಕ್ಕಿಂತ ಆ ಕಡೆಯಿಂದ ಏನೋ ಒಳ್ಳೆಯದು ಇನ್ ರಿಟರ್ನ್ ನಿಮಗೆ ಸಿಕ್ಕಿರಬೇಕು. ಇದಿಷ್ಟು ಕಿವಿ ಮಾತನ್ನು ಹೇಳಿ, ಇನ್ನು ಜಾಸ್ತಿ ಹೇಳಿದ್ರೆ ಅರಗಿಸ್ಕೊಳ್ಳಿ, ತುಂಬ ಮಾತಾಡ್ಬಿಟ್ಟಿದ್ದೀವಿ. ಮತ್ತೆ ಸಿಗೋಣ. ಅಂಟಿಲ್ ನೆಕ್ಸ್ಟ್ ಟೈಮ್. ಕಿರಣ್, ಓಕೆ, ಹೋಗ್ಬಿಟ್ಟು ಬನ್ನಿ. ನೆಕ್ಸ್ಟು ಯಾವ ಕಡೆಗೆ, ಯಾವ ದೇಶ, ಯಾವ ಊರು? ಇನ್ನೂ ಪ್ಲ್ಯಾನ್ ಇಲ್ಲ, ಎಲ್ಲಾಗುತ್ತೋ ಅಲ್ಲಿ. ಕಾಲಿಗೇನು ಲೈಫಿಗೆ ಚಕ್ರ ಕಟ್ಕೊಂಡಿದ್ದೀರಿ. ಕಾಲಚಕ್ರದ ಜೊತೆಗೆ ನಿಮ್ಮ ಚಕ್ರ ಒಳ್ಳೊಳ್ಳೆ ರಸ್ತೆಗಳಿಗೆ, ಅನುಭವ ಕೊಡುವಂಥ ರಸ್ತೆಗಳಿಗೆ ನಿಮ್ಮನ್ನು ಕರ್ಕೊಂಡು ಹೋಗಲಿ. ಯಾವತ್ತೂ ನಿಮ್ಮ ಲೈಫಲ್ಲಿ ಯಾವ ಡೆಡ್ ಎಂಡು ಬರೋದು ಬೇಡ. ಬಂದರೂ ಅದನ್ನು ಎದುರಿಸೋ ಸ್ಥೈರ್ಯ ನಿಮ್ಮಲ್ಲಿದೆ. ಆ ನಂಬಿಕೆ ನಮ್ಮೆಲ್ರಿಗೂ ಇದೆ. ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು ಮೇಡಮ್.